ತುಂಬ ಜನ ಹೇಳ್ತಾರೆ ರೈಸ್ ತಿಂದರೆ ಹೇಗೆ ವೆಯ್ಟ್ ಲಾಸ್ ಮಾಡೋದು. ನಿಮ್ಮ ಬಾಡಿ ಗೊತ್ತಿದೆಯಾ ನೀವು ರೈಸ್ ತಿಂತಿದ್ದೀರಾ, ಚಪಾತಿ ತಿಂತಿದ್ದೀರಾ ಅಥವಾ ನೂಡಲ್ಸ್ ತಿಂತಿದ್ದೀರಾ? ಇಲ್ಲ, ಇಟ್ ಈಸ್ ಟೇಕಿಂಗ್ ದ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇನ್ ಇಟ್. ದಾಲ್ ರೈಸ್ ಅಂದರೆ ಸಹ ನನಗೆ ತುಂಬ ಇಷ್ಟ, ಅಂದರೆ ಫುಡಿ ನಾನು. ಶುಗರ್ ನನಗೆ ಅಂದರೆ ಸ್ವೀಟ್ಸ್ ನನಗೆ ತುಂಬ ಇಷ್ಟ. ಪ್ರೋಟೀನ್ ಹ್ಯಾಸ್ ನೌ ಬಿಕಮ್ ದ ನ್ಯೂ ವಿಲನ್. ಪ್ರೈಮರಿ ಥಿಂಗು ಪ್ರೋಟೀನ್ ಅಂತ ಹೇಳಿದರೆ ಸಪ್ಲಿಮೆಂಟ್ ಅಂತ ಅಂದ್ಕೊಳ್ಳೋದನ್ನ ಬಿಟ್ಬಿಡಿ. ಪ್ರೋಟೀನ್ ಅಂದರೆ ನಿಮಗೆ ಬದುಕಲಿಕ್ಕೆ ಬೇಕಾಗಿರೋ ಒಂದು ಇಂಪಾರ್ಟೆಂಟ್ ವಸ್ತು. ಪೀಪಲ್ ಥಿಂಕ್ ಆಲಿವ್ ಆಯಿಲ್, ಕೋಕೋನಟ್ ಆಯಿಲ್ ಹೆಲ್ದಿ ಅಂದರೆ ಎಷ್ಟು ಸಹ ತಿನ್ಬೋದು. ನೋ, ಅದರಲ್ಲಿ 1 ಗ್ರಾಮ್ ಆಲಿವ್ ಆಯಿಲಲ್ಲಿ ಸಹ ಸೇಮ್ ಕ್ಯಾಲೋರೀಸ್ ಇರೋದು, 1 ಗ್ರಾಮ್ ಸನ್ಫ್ಲವರ್ ಆಯಿಲಲ್ಲಿ ಸಹ ಸೇಮ್ ಕ್ಯಾಲೋರೀಸ್ ಇರೋದು, ಪಾಮ್ ಆಯಿಲಲ್ಲಿ ಸಹ ಸೇಮ್ ಕ್ಯಾಲೋರೀಸ್ ಇರೋದು. ನೆಕ್ಸ್ಟ್ ಇಸ್ ಒನ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಬಿರಿಯಾನಿ ಇಸ್ ಆ್ಯಕ್ಚುಲಿ ಹೆಲ್ದಿ, ಯು ನೋ. ಇಟ್ ಮೈಟ್ ಬಿ ಅ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್. ವಾಟ್ ಈಸ್ ದೇರ್ ಇನ್ ಬಿರಿಯಾನಿ? ರೈಸ್, ಚಿಕನ್. ನಿಮ್ಗೊಂದು ಕೇಕ್ ನೋಡ್ತೀರಾ, ಐಸ್ ಕ್ರೀಮ್ ಏನೋ ನೋಡಿ ಆಸೆ ಆಗುತ್ತೆ. ಇಫ್ ಯು ಕಾಂಟ್ ಕಂಟ್ರೋಲ್ ದ್ಯಾಟ್, ವಾಟ್ ಈಸ್ ಯುವರ್ ಮೈಂಡ್ ಪವರ್ ಏನು? ಗ್ರಿಟ್ ಎಲ್ಲಿದೆ? ನಾನು 10 ರೂಪಾಯಿ ದುಡಿದ್ರೂ ಸಹ ನಾನು ಇಷ್ಟು ಸೇವ್ ಮಾಡುವಾಗ ಮಾಡಲೇಬೇಕು. ನಾನು ಊಟ ಮಾಡೋದಿದ್ರೂ ಪರವಾಗಿಲ್ಲ. ಹೇಗೆ ಹಣ ಉಳಿಸೋದೇನು? ಜಸ್ಟ್ ಕೂತು ಯೋಚನೆ ಮಾಡಿ. ಅನ್ನೆಸೆಸರಿ ನೀವೇನೋ ಖರ್ಚು ಮಾಡ್ತಿದ್ದೀರಾ, ಇಸ್ ಇಟ್ ರಿಯಲಿ ಆ್ಯಡಿಂಗ್ ವ್ಯಾಲ್ಯೂ ಟು ಯು ಆರ್ ನಾಟ್? ನಾನು ಹೇಳೋದು, ನಾನು BMW ತೊಗೊಂಡಿದ್ದೀನಿ ಅಂದರೆ ನನಗೆ ಗೊತ್ತು ದ್ಯಾಟ್ ನಾಳೆ ಅದು ಹಾಳಾದರೆ ಸಹ ನನಗೆ ಇನ್ನೊಂದು ಐ ಕ್ಯಾನ್ ಮ್ಯಾನೇಜ್ ಅನ್ ಅದರ್ ಒನ್ ಆಲ್ಸೋ. ರಿಸ್ಕ್ ತೊಗೊಂಡು ಯಾಕೆ ತೊಗೊಳ್ಬೇಕು? ಅಷ್ಟು ಕಷ್ಟ ಬೇಡ. ಫಿಟ್ನೆಸ್ ಅಂದರೆ ಏನು ಅಂತ ಒಂದು ಪ್ರಶ್ನೆ ಕೇಳಿದ್ರೆ ಏನಂತೀರಾ? ಫಿಟ್ನೆಸ್ ಅಂದರೆ ಬರೀ ಮದುವೆಗೆ ಚೆನ್ನಾಗಿ ಕಾಣಬೇಕು, ಯಾವುದೋ ಒಂದು ಸೀಸನ್ಗೆ ಸಣ್ಣ ಆಗ್ಬಿಡ್ಬೇಕು ಅಷ್ಟೇ ಅಲ್ಲ. ಫಿಟ್ನೆಸ್ ಈಸ್ ಪ್ರಾಬ್ಲಿ ಲಿವಿಂಗ್ ಬೆಟರ್ ಥ್ರೂ ಲೈಫ್, ಆಲ್ ಯುವರ್ ಲೈಫ್ ಅಂತ ಒಂದು ಮಾತಿದೆ. ಸರಿ, ನಂಗೊಂದು ಹೇಳಿ, ಲಿವಿಂಗ್ ಬೆಟರ್ ಅಂದರೆ ಏನು? ಸಡನ್ನಾಗಿ ಯಾವುದೋ ಒಂದಷ್ಟು ಫ್ಯಾನ್ಸಿ ಡಯಟ್ಸ್ ಬಂದಾಗ ಇದು ಮಾಡೋಣ ಅದು ಮಾಡೋಣ ಅಂತ ಅದಕ್ಕೆ ಏನೋ ಲೇಟೆಸ್ಟ್ ಟ್ರೆಂಡ್ ಶಾಪ್ ಮಾಡ್ದಂಗೆ ಶಾಪ್ ಮಾಡೋದ? ಅಥವಾ ಈ ಕಡೆ ನಮ್ಮ ಹಿಂದಿನ ಕಾಲದವರೆಲ್ಲ ಸರಿಯಾಗಿ ತಿಂದು ನಿದ್ದೆ ಮಾಡಿ ಬಾಳಲಿಲ್ಲೋ ಬದುಕಲಿಲ್ವಾ ಅಂತ ಹಿಂದಕ್ಕೆ ನೋಡಬೇಕಾ, ಮುಂದಕ್ಕೆ ನೋಡಬೇಕಾ, ಎಲ್ಲಿ ನೋಡಬೇಕು ಅನ್ನೋದು ಇಸ್ ಅ ನೆಕ್ಸ್ಟ್ ಕ್ವೆಶನ್. ಬಟ್ ಅಫ್ಕೋರ್ಸ್ ಅ ವೇದಿಕೆ ಲೈಕ್ ಜಸ್ಟ್ ಕ್ಯೂರಿಯಸ್ ಇಸ್ the right platform to always keep that curiosity alive with the right lens, and most importantly the right person to represent ee tarada vicharagalu to help us sail through the journey of life. And today I'm sure AI ಬಂದಮೇಲೆ ಅಂತೂ ಫೇಸ್ಲೆಸ್ ಚಾನಲ್ಸ್ ಅಂತೆ, AI ಡ್ರಿವನ್ ಕಾಂಟೆಂಟ್ ಎಲ್ಲ ಎಷ್ಟು ಬರ್ತಾ ಇದ್ದಾಗ ಇವತ್ತು ಎಲ್ಲರೂ ಡಾಕ್ಟ್ರೇ, ಇವತ್ತು ಎಲ್ಲರೂ ಫಿಲಾಸಫರ್ಸೇ, ದೆನ್ ಹೂ ಈಸ್ ಅ ಫಾಲೋವರ್ ಅನ್ನೋದು ಇಸ್ ಅ ಬಿಗರ್ ಕ್ವೆಶನ್. ಸೊ ಟುಡೇ ಐ ಥಿಂಕ್ ದ್ಯಾನ್ ನಾಲೆಡ್ಜ್, ಇಟ್ ಈಸ್ ವಿಸ್ಡಮ್ ದಟ್ ಶುಡ್ ಸ್ಪೀಕ್. ಈಗ ನಾವು ನಾಲೆಡ್ಜ್ಗೂ ವಿಸ್ಡಮ್ಗೂ ಏನು, ChatGPTನಲ್ಲಿ AI ಯಾರು ಬೇಕಾದ್ರೆ ಮಾಹಿತಿ ಓದ್ಬೋದು, ಆದರೆ ಪಾಲಿಸಿ ಅದನ್ನು ಅನುಭವಿಸಿ ಎಲ್ಲದನ್ನು ಟ್ರೈ ಮಾಡಿ ಆಚೆಗೆ ಬಂದಾಗ ಅವ್ರಿಗೆ ಹೆಚ್ಚು ಸ್ಟ್ಯಾಂಪ್ ಕೊಡ್ತೀವಿ, ಅವರನ್ನು ನಾವು ಹೆಚ್ಚು ಬಿಲೀವ್ ಮಾಡ್ತೀವಿ ಅಲ್ಲ. ಸೊ ನಾವು ಇನ್ ದ ವರ್ಲ್ಡ್ ಆಫ್ ಕ್ರಿಯೇಟರ್ಸ್, ನಾವು whom to believe. So that's where the credibility comes in, wherein today, of course, when it comes to fitness, ನಿಮಗೆ ಪ್ರಶ್ನೆ ಕೇಳ್ತೀನಿ. ಕರ್ನಾಟಕದಲ್ಲಿ ಫಿಟ್ನೆಸ್ ಅಂತಂದ ತಕ್ಷಣವೇ ಒಂದು ಇನ್ಫ್ಲೂಯೆನ್ಸರ್ ಅಥವಾ ಒಂದು ಕಾಂಟೆಂಟ್ ಕ್ರಿಯೇಟರ್ ಅಥವಾ ಯಾರನ್ನು ನೀವು ನಂಬ್ತೀರಾ? ಡಿಡ್ ಐ ಹಿಯರ್ ದ ನೇಮ್ ಶ್ರವಣ್? ಯಾ. ಸೊ ಶ್ರವಣನ್ನು ಕೇಳಿಸ್ಕೊಳ್ಬಾರ್ದು, ನೋಡಬೇಕು. ಆ್ಯಂಡ್ ಹಿಯರ್ ಐ ಸಿಟ್ with an open mind and of course a very curious mind rather, to explore this man's journey, who has been an oil and gas engineer, to a hustler, to a curious soul, to somebody who is probably fit outside, but I really want to see how fit he is inside. So hangagi Shravan, welcome to Just Curious Kannada. ನಮಸ್ಕಾರ. ಹೇಗಿದ್ದೀರಾ ನೀವು? ತುಳುನಲ್ಲಿ ಶುರು ಮಾಡಬೇಕಾ? ನನಗೆ ಒಂದೇ ಲೈನ್ ಬರೋದು, ಎಂಚಿನ ಎಂಚ ಉಲ್ಲಾರ್ ಅಂದ್ರೆ ಹೇಗಿದ್ದೀರಾ. ಮನಸಾಂಡ ಇಷ್ಟೇ ಗೊತ್ತಿರೋದು. ಸೊ ಎಸ್, ಹೌ ಆರ್ ಯು? ಐ ಆಮ್ ಗುಡ್. ನೀವು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಖುಷಿ ಆಗ್ತಿದೆ. ಕನ್ನಡದಲ್ಲಿ ನಂದು ಅಂದರೆ ಆ್ಯಸ್ ಐ ಟೋಲ್ಡ್ ಯು, ಮೊದಲನೇ ಸತಿ ಪಾಡ್ಕಾಸ್ಟ್ ಮಾಡ್ತಿರೋದು. ಆ್ಯಂಡ್ ನೋಡ್ತಾ ಬಂದಿದ್ದೀನಿ ನಿಮ್ಮ ಕಾಂಟೆಂಟ್ನ, ಪಾಡ್ಕಾಸ್ಟ್ನ, ಇನ್ಸ್ಟಾಗ್ರಾಮಲ್ಲಿರ್ಬೋದು, ಯೂಟ್ಯೂಬಲ್ಲಿರ್ಬೋದು. ಆ್ಯಂಡ್ ಐ ಆಮ್ ಗ್ಲ್ಯಾಡ್ ವಿ ಆರ್ ಸಿಟ್ಟಿಂಗ್ ಹಿಯರ್. ಏನಾದರೂ ನಮ್ಮಿಂದ ಜನ ಕಲೀಲಿ ಆ್ಯಂಡ್ ಗೆಟ್ ಟು ನೋ ಅಸ್ ಮೋರ್, ಆರ್ ಗೆಟ್ ಟು ನೋ ಮೀ ಮೋರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಬ್ಸಲ್ಯೂಟ್ಲಿ. ಶ್ರವಣ್, ಐ ಮೀನ್ ಐ ಥಿಂಕ್ ಈಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಕಾಂಟೆಂಟ್ ಮೂಲಕ ದೇರ್ ಇಸ್ ಅ ಪೀಸ್ ಆಫ್ ಯು ದಟ್ ಇಸ್ ಪುಟ್ ಔಟ್, ಆ್ಯಂಡ್ ಬಟ್ ವಿ ರಿಯಲಿ ವಾಂಟ್ ಟು ಸಿ ದ ಮಿಸ್ಸಿಂಗ್ ಪೀಸಸ್. ಅಂದರೆ ಹೂ ಇಸ್ ಶ್ರವಣ್ ಬಿಫೋರ್ ದ ಕ್ಯಾಮ್ರಾ ಸಾ ಯು? ಬಿಫೋರ್ ದ ಕ್ಯಾಮ್ರಾ ಸಾ ಮಿ ಅಂದರೆ ಐ ವಾಸ್ ಜಸ್ಟ್ ಅನದರ್ ನರ್ಡ್ ಸ್ಟೂಡೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಗಲೂ ನಾನು ಹೇಳಿದೆ, ಜಸ್ಟ್ ಲೈಫಲ್ಲಿ ಅಂದರೆ ನನಗೆ ಏನಿತ್ತು ಅಂದರೆ ಚಿಕ್ಕದ್ರಿಂದ ಏನಾದರೂ ಮಾಡಬೇಕು, ಅಂದರೆ ಏನಾದರೂ ಮಾಡಬೇಕುಗಿಂತ ಜಾಸ್ತಿ ಫಸ್ಟ್ ಇರಬೇಕು ಅಂತ ಇತ್ತು. ಅಂದರೆ ಐ ಹ್ಯಾಡ್ ದ್ಯಾಟ್ ಚಿಕ್ಕದ್ರಿಂದ.
ಎಲ್ಲದರಲ್ಲೂ ನಾನು ಫಸ್ಟ್ ಇರಬೇಕಂತ. ಫಸ್ಟ್ ಇರಬೇಕಾದ್ರೆ ನಾನು ನನ್ನ ಬೆಸ್ಟ್ ಕೊಡ್ಬೇಕು, ನಾನು ಬೆಸ್ಟ್ ಕೊಟ್ಟರೆ ಫಸ್ಟ್ ಆಗ್ತೀನಿ ಅಂತ ಆ ಥರ ಒಂದು ಇತ್ತು. ಸೊ ಐ ಹ್ಯಾವ್ ಟು ವಾಟ್ ಎವರ್ ಐ ಡೂ ನಾನು ಚೆನ್ನಾಗಿ ಮಾಡಬೇಕು, ಮಿಸ್ಟೇಕ್ ಹುಡುಕೋಕ್ಕಾಗಬಾರ್ದು ಅಂತ. ಸೊ ಹಾಗೆ ಮಾಡಿದರೆ ಅಫ್ಕೋರ್ಸ್ ಔಟ್ಕಮ್ ಚೆನ್ನಾಗಿ ಬರುತ್ತಲ್ಲ. ಸೊ ಹಾಗಿತ್ತು, ಚೆನ್ನಾಗಿ ಅದೇ ಓದು 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 ಅದೇ ಆಗಿತ್ತು ನಂದು ಜೀವನ. ಅಂದರೆ ಓದು ಮತ್ತು ಸ್ವಲ್ಪ ವರ್ಕೌಟ್ ಸ್ಟಾರ್ಟ್ ಆದಮೇಲೆ ಓದು ವರ್ಕೌಟ್ ಇದೇ ಮಾಡ್ತಾಯಿದ್ದೆ. ಆ್ಯಂಡ್ ದೆನ್ ಗಾಟ್ ಇಂಟ್ರೊಡ್ಯೂಸ್ ಟು ಕಾಂಟೆಂಟ್. ಅದಾದಮೇಲೆ ಜನ ನೋಡಿದ್ದಾರೆ ಜರ್ನಿ ನಂದು. ಒಂದೇ ಒಂದು ಲೈನಲ್ಲಿ ಮುಗಿಸ್ಬಿಟ್ರಿ. ಅಂದರೆ ಈ 4-5 ಲೈನಲ್ಲಿ ನಿಮ್ಮ ವ್ಯಕ್ತಿತ್ವದ ಒಂದಷ್ಟು ಎಳೆಗಳು ಬಂತು. ಒಂದು ಗೋ ಗೆಟರ್, ಅಥವಾ ಏನೇ ಮಾಡಿದ್ರು ಅದ್ರಲ್ಲಿ ತಪ್ಪು ಹುಡುಕದೇ ಇರೋ ಹಾಗೆ ಮಾಡಬೇಕು ಅನ್ನೋದು. ಐ ಮೀನ್ ಈ ಗುಣ ಬರೋದಕ್ಕೂ ಇಫ್ ಯು ಲುಕ್ ಬ್ಯಾಕ್ ಇದೆ. ಅಂದರೆ ಏನಾಗ್ತಿತ್ತು ಅಂದರೆ ನಾನು ನನ್ನ ಪ್ರೈಮರಿಯಲ್ಲಿದ್ದಾಗ ಸ್ವಲ್ಪ ಈಸಿ ಗೋಯಿಂಗ್ ಆಗಿದ್ದೆ. ಊರು ನೀವು? ಅಂದರೆ ಮಂಗಳೂರಾ? ಮಂಗಳೂರಲ್ಲಿ ಪ್ರೈಮರಿ ಮಾಡಿದ್ದು, ಮತ್ತು ಹೈಸ್ಕೂಲೆಲ್ಲ ಪುತ್ತೂರಲ್ಲಿ ಮಾಡಿರೋದು. ಪುತ್ತೂರು ಕೇಳಿರ್ತೀರ, ಮಾಲಿಂಗೇಶ್ವರ ಟೆಂಪಲ್ ವೆರಿ ಫೇಮಸ್. ಅಲ್ಲಿ ಏನಾಯಿತು ಅಂದರೆ ಐ ಅಂಡರ್ಸ್ಟುಡ್ ವ್ಯಾಲ್ಯೂ. ನನಗೆ ಅರ್ಥ ಆಯಿತು, ನೀವು ವೆನ್ ಯು ಪರ್ಫಾರ್ಮ್ ಬೆಟರ್ ದ ಬೆನಿಫಿಟ್ಸ್, ದ ರಿಸಲ್ಟ್ಸ್ ನಿಮ್ಗೇನು ಸಿಗತ್ತೆ ಅಲ್ಲ, ಅದು ನಂಗೆ ಗೊತ್ತಾಯಿತು ಚಿಕ್ಕ ಏಜಲ್ಲೇ. ಅಂದರೆ ಉದಾಹರಣೆಗೆ ಈಗ ಸ್ಕೂಲಲ್ಲೇ ಇಟ್ಕೊಳ್ಳಿ, ನೀವು ಸ್ಪೋರ್ಟ್ಸಲ್ಲಿ ಚೆನ್ನಾಗಿದ್ದರೆ ಯು ಆರ್ ರೆಕಗ್ನೈಸ್ಡ್ ಅಲ್ಲ, ನೀವು ಓದೋದ್ರಲ್ಲಿ ಚೆನ್ನಾಗಿದ್ದರೆ ಯು ಆರ್ ರೆಕಗ್ನೈಸ್ಡ್, ನಿಮ್ಗೆ ಆಪರ್ಚುನಿಟಿ ಜಾಸ್ತಿ ಸಿಗತ್ತೆ. ಆ ಆಪರ್ಚುನಿಟಿನ ಮತ್ತೆ ನೀವು ಚೆನ್ನಾಗಿ ಯೂಸ್ ಮಾಡ್ಕೊಂಡು ಇನ್ನೂ ನೀವು ಬೆಳೆಯೋಕ್ಕಾಗತ್ತೆ. ಸೊ ನನಗೆ ಏನು ಅರ್ಥ ಆಯಿತು ಅಂದರೆ, ನೀವು ಕೆಲಸ ಮಾಡಿದರೆ, ಆ್ಯಂಡ್ ಕೆಲಸ ಎಲ್ಲರೂ ಮಾಡ್ತಾರೆ, ಆ ಕೆಲಸ ಮಾಡಿದ್ರೆ ನೀವು ಬೆಸ್ಟ್ ಆಗಿದ್ದರೆ ನಿಮಗೆ ಮುಂದೆ ಹೋಗೋಕ್ಕೆ ಈಸಿ ಆಗುತ್ತೆ. ಇಟ್ ಈಸ್ ಈಸಿ. ಹಾಂ. ಸೊ ದಟ್ ಈಸ್ ಹೌ ನನ್ನ ಪ್ರಿನ್ಸಿಪಲ್ ಏನಾಗಿತ್ತಂದರೆ, ನಾನು ಎಲ್ಲಿ ಇದ್ದೀನಿ ಅಲ್ಲಿ ನಾನು ಬೆಸ್ಟ್ ಕೊಡಬೇಕು. ಸೊ ಸ್ಕೂಲಲ್ಲಿದ್ದೆ, ಓದ್ತಾ ಇದ್ದೆ, ಬೇರೆ ಏನು ಯೋಚನೆ ಮಾಡ್ತಿಲ್ಲ, ಓದೋದ್ರಲ್ಲಿ ನಾನು ಬೆಸ್ಟ್ ಕೊಡಬೇಕು, ಆ ಥರ ಇದ್ದೆ. ಮತ್ತು ಸ್ಲೋಲಿ ಹಾಗೆ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆ ವಯಸ್ಸಿಗೆ ಹಿಂಗಾದರೆ ಹಿಂಗೆ ಸಿಗುತ್ತೆ. ಯಾಕಂದರೆ ತಂದೆ ಏನು ಹೇಳ್ತಿದ್ರು ಅಂದರೆ, ತಂದೆ ಬಿಸ್ನೆಸ್ಸಲ್ಲಿದ್ದರು. ತಂದೆ ಏನು ಹೇಳ್ತಿದ್ರು ಅಂದರೆ, ನನ್ನ ತಂದೆ ಯಾವತ್ತೂ ನೀನು ಓದು ಅಂತ ಹೇಳ್ತಾ ಇರಲಿಲ್ಲ. ನನ್ನ ತಂದೆ ಎಲ್ಲರೂ ಪೇರೆಂಟ್ಸ್ ಓದಿ ಅಂತ, ನನ್ನ ತಂದೆ ಓದು ಅಂತ ಹೇಳ್ತಾರೆ. ನಿಂಗೆ ಸಕ್ಸಸ್ಫುಲ್ ಆಗಬೇಕಾ ನೀನು ಓದು, ನಿಂಗೆ ಬೇಡ ಆದರೆ ಓದಬೇಡ. ಆ್ಯಂಡ್ ನಾನು ಐ ವಾಸ್ ಇನ್ ದ್ಯಾಟ್ ಜಾಗ ಎಲ್ಲಿ ಎಲ್ಲರ ಪೇರೆಂಟ್ಸು ಓದಿ ಅಂತ ಹೇಳ್ತಾ ಇದ್ರು. ನನ್ನ ತಂದೆ ಹೀಗೆ ಹೇಳ್ತಾ ಇದ್ದಾರೆ ಯಾಕೆ ಅಂತ ನಾನು ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಗ ನಂಗೆ ಅರ್ಥ ಆಯಿತು, ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಬೇಕಾದ್ರೆ ನಾನೇ ಕಷ್ಟಪಡಬೇಕು, ಯಾರಿರಲ್ಲ ಅಂತ. ಸೊ ದಟ್ ವಾಸ್ ದ ರೀಸನ್ ಐ ಕಾನ್ಸಂಟ್ರೇಟ್ ಅ ಲಾಟ್ ಆನ್ ಸ್ಟಡೀಸ್. ಬಟ್ ದೆನ್ ಈಗ ನಾನು ಮಾಡ್ತಿರೋದು ಕಂಪ್ಲೀಟ್ಲಿ ಬೇರೆ. ಬಟ್ ದೆನ್ ಆಸ್ ಐ ಟೋಲ್ಡ್ ಯು, ಒಂದು ಜಾಗದಲ್ಲಿ ಇದ್ದು ಈಗ ನೀವು ಪಾಡ್ಕಾಸ್ಟ್ ಮಾಡ್ತಿದ್ದೀರಾ, ಕರೆಕ್ಟಾ? ನಿಮ್ಮ ಗೋಲ್ ಏನಿರುತ್ತೆ, ಪಾಡ್ಕಾಸ್ಟ್ ಸೂಪರ್ ಆಗಬೇಕು, ಒಳ್ಳೆ ಪಾಡ್ಕಾಸ್ಟ್, ನನ್ನ ಆಡಿಯನ್ಸ್ಗೆ ವ್ಯಾಲ್ಯೂ ಸಿಗಬೇಕು. ಹಾಗಿದ್ರೆ ಮಾತ್ರ ತಾನೇ ಮುಂದೆವರೆಗೆ ಈಗ ನಾನೊಬ್ಬ ಕನ್ಸಿಡರ್ ಮೀ ಆಸ್ ಅ ಫಿಟ್ನೆಸ್ ಕೋಚ್. ನಾನು ಫಿಟ್ನೆಸ್ ಕೋಚ್ ನನ್ನ ಕ್ಲೈಂಟ್ಸ್ಗೆ ಚೆನ್ನಾಗಿ ರಿಸಲ್ಟ್ ಕೊಟ್ಟರಲ್ಲ ನಾನು ಮುಂದೆವರೆಯೋಕ್ಕಾಗೋದು. ರೈಟ್, ಕರೆಕ್ಟ್ ಅಲ್ಲ? ಕಾಂಟೆಂಟ್ ಕ್ರಿಯೇಟರ್, ಒಳ್ಳೆ ಕಾಂಟೆಂಟ್ ಕೊಟ್ಟರಲ್ಲ ವ್ಯಾಲ್ಯೂ ಜನ ನಂಬೋದು. ನೀವು ಈಗ ಕೇಳಿದ್ರಿ ಆಡಿಯನ್ಸ್ಗೆ ಯಾರನ್ನ ನಂಬ್ತೀರಾ ಅಂತ ಫಿಟ್ನೆಸ್ ಹೇಳುವಾಗ, ಈಗ ಅವರು ಕನ್ನಡ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಅಂತ ಹೇಳಬೇಕು ಅಂದರೆ ಅದನ್ನು ಪದೇ ವ್ಯಾಲ್ಯೂ ಕೊಡ್ತಾ ಇರಬೇಕಲ್ಲ. ಸೊ ಅದು ನನಗೆ ತುಂಬ ಅರ್ಲಿ ಸ್ಟೇಜಲ್ಲಿ ಅರ್ಥ ಆಯಿತು. ಎಸ್. ಆ್ಯಂಡ್ ಹಾಗೆ ಜರ್ನಿ ಆಯಿತು. ಮತ್ತು ಆ್ಯಸ್ ಐ ಟೋಲ್ಡ್ ಯು, ಆಯಿಲ್ ಆ್ಯಂಡ್ ಗ್ಯಾಸ್ ಇಂಜಿನಿಯರಿಂಗ್ ಆ್ಯಕ್ಚುಲಿ 12th ಆದಮೇಲೆ ನನಗೆ ಗೊತ್ತೇ ಇಲ್ಲ ಏನು ಮಾಡಬೇಕು ಅಂತ. ನನಗೇನು ಗೊತ್ತು, ಒಳ್ಳೆ ಓದಬೇಕು, ಏನು ಮಾಡಬೇಕು ಗೊತ್ತಿಲ್ಲ. ಓದಿದೆ, ಮಾರ್ಕ್ಸ್ ತೊಗೊಂಡೆ, ಒಳ್ಳೆ ಮಾರ್ಕ್ಸು ಬಂತು. ಅದಾದಮೇಲೆ ಏನು ಮಾಡೋದು, ಎಲ್ಲರೂ ಇಂಜಿನಿಯರಿಂಗ್ ಮಾಡ್ತಿದ್ದಾರೆ, ಎಲ್ಲರೂ ಡಾಕ್ಟರ್ ಹಾಗೆ ಇತ್ತು. ಒಳ್ಳೆ ಓದೋರು ಏನು ಮಾಡೋದು, ಸೈನ್ಸ್ ತೊಗೊಂಡವರು ಒಂದು ಇಂಜಿನಿಯರಿಂಗ್ CET ಬರೀತಾರೆ, JE ಬರೀತಾರೆ, ಇಲ್ಲಾಂದರೆ ನೀಟ್ ಬರೀತಾರೆ. ಇಟ್ ವಾಸ್ ಹೌ ಇಟ್ ಈಸ್. ನಮ್ಮದು ಕಾಂಪಿಟೇಟಿವ್ ಇತ್ತು ದಕ್ಷಿಣ ಕನ್ನಡದಲ್ಲಿ ಅಂತ. ಸ್ಟಡೀಸ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಂತ ನಾನು ಇಲ್ಲ ಅಂತ ಹೇಳ್ತೀನಿ. ನಾನು ಏನು ಹೇಳ್ತಿರೋದು, ಅಲ್ಲಿ ತುಂಬ ಎಕ್ಸ್ಟ್ರಾ ಇದು ಏನು ಇಂಪಾರ್ಟೆನ್ಸು, ಅದ್ರ ಜೊತೆ ಕೋಚಿಂಗು, ನೀಟ್ ಎಕ್ಸಾಮ್ ಕೋಚಿಂಗು, ಅದೆಲ್ಲ ಇತ್ತು. ನನಗೆ ರೆಗ್ಯುಲರ್ ಇಂಜಿನಿಯರಿಂಗ್ ಮಾಡಲಿಕ್ಕೆ ಇಷ್ಟ ಇರಲಿಲ್ಲ. ಅಂದರೆ ನನಗೊಂದು ಏನೋ, ಅಯ್ಯೋ ನನಗೆ ನಾರ್ಮಲ್ ಇರೋದು ಬೇಡ, ಏನೋ ಯುನೀಕ್ ಮಾಡಬೇಕು. ದಟ್ ಈಸ್ ಹೌ ವೆನ್ ಐ ನಾನೇ ರಿಸರ್ಚ್ ಮಾಡಿ, ನಂಗೆ ಯಾರು ಹೇಳಿರೋದಲ್ಲ, ನಾನೇ ರಿಸರ್ಚ್ ಮಾಡಿ ಆಯಿಲ್ ಪೆಟ್ರೋಲಿಯಂ ಇಂಜಿನಿಯರಿಂಗ್, ಇದೆಂತ ಹೊಸ್ತು ಅಂತ ಐ ಗಾಟ್ ಮೈ ಸೆಲ್ಫ್ ಅಡ್ಮಿಟೆಡ್. ದೇಸೆ ನಮ್ಮ ಟೀನೇಜಲ್ಲಿರೋ ಒಂದಷ್ಟು ವಿಚಾರಗಳು, ಇಟ್ ಈಸ್ ಪ್ರಾಬ್ಲಿ ದ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ದ ನೆಕ್ಸ್ಟ್ ಫ್ಯೂ ಇಯರ್ಸ್ ಅಂತ. ಅಂದರೆ ಯೂಶ್ವಲಿ ಒಂದು ಇದಿದೆ ಅಲ್ಲ, ಸ್ವಲ್ಪ ಈ ಕೋಸ್ಟಲ್ ಸೈಡಲ್ಲಿರೋರಿಗೆಲ್ಲ ಆಗಲೇ ಸ್ವಲ್ಪ ಮಂಡೆ ಜಾಸ್ತಿನೇ ಓಡುತ್ತೆ ಅನ್ನೋದು. ಸೊ ಡು ಯು ಬಿಲೀವ್ ಇನ್ ದ್ಯಾಟ್? ಮಂಡೆ ಜಾಸ್ತಿ ನಾನು ಯಾರು ಸಹ ಕಷ್ಟಪಟ್ಟರೆ ನಾನೇನು ಹೇಳಿದ್ರು, ನಂದು ಕೆಪಾಸಿಟಿ, ನಿಮ್ಮದು ಎಲ್ಲರ ಕೆಪಾಸಿಟಿ ಒಂದೇ. ಜಸ್ಟ್ ದ್ಯಾಟ್
ಎಲ್ಲೆಲ್ಲಿ ರೈಟ್ ಎಫರ್ಟ್ ಹಾಕ್ಬೇಕು ಅಲ್ಲೆಲ್ಲಿ ನಾವು ರೈಟ್ ಎಫರ್ಟ್ ಹಾಕಬೇಕು. ಸೊ ಹೌ ಟು ಐಡೆಂಟಿಫೈ ದ ರೈಟ್ ವೇ ಟು ಪುಟ್ ಇನ್ ಅನ್ ಎಫರ್ಟ್? ಯಾಕಂದರೆ ಯಾವ ರೀತಿ ಯಾವ ಕಡೆಗೆ ಎಫರ್ಟ್ ಹಾಕ್ಬೇಕು, ಯಾವ ಕಡೆಗೆ ಹಾಕ್ಬೇಕಂತ ಆ ಹುಡುಗ ವಯಸ್ಸಲ್ಲೇ, ಎಸ್ಪೆಷಲಿ ಫಾರ್ ಯಂಗ್ಸ್ಟರ್ಸ್ ವಾಚಿಂಗ್ ದಿಸ್. ವೆರಿ ಬ್ಯೂಟಿಫುಲ್ ಕ್ವೆಶ್ಚನ್. ನಾನು ಐ ವುಡ್ ಲೈಕ್ ಟು ಆನ್ಸರ್ ದಿಸ್ ಇನ್ ಅ ವೇ ವೇರ್ ನೀವೀಗ ಏನು ಮಾಡ್ತಾ ಇದ್ದೀರಾ, ನಿಮಗೆ ಏನು ಮಾಡೋದ್ರಿಂದ ನಿಮಗೆ ಖುಷಿ ಸಿಗತ್ತೆ ಅಂತ ಹೇಳ್ತಾರಲ್ಲ, ಆಯಿತಾ? ನನಗೆ ಸಕ್ಸಸ್ಸಲ್ಲಿ ಖುಷಿ ಸಿಕ್ತು ರಶ್ಮಿ. ಐ ಟೋಲ್ಡ್ ಯು ರೈಟ್. ಈಗ ನಾನು ಓದಿ ನಂಗೆ ಒಳ್ಳೆ ಮಾರ್ಕ್ಸ್ ಬಂದಾಗ ನನಗೆ ಏನೋ ಖುಷಿ. ನನ್ನ ಅಪ್ಪ ನನಗೆ ಸೈಕಲ್ ತಗೊಂಡು ಕೊಡುವಾಗ ಖುಷಿ ಇರಲಿಲ್ಲ, ಬಟ್ ಕ್ಲಾಸಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಾಗ ನನಗೆ ಏನೋ ಖುಷಿ. ಸೊ ಇದು ನನಗೆ ಈಗ ಅರ್ಥ ಆಗಿರೋದು, ಆಯಿತಾ? ಬಟ್ ದೆನ್ ವೆನ್ ಐ ರಿಲೇಟ್, ಐ ಗೆಟ್ ದ ಸಕ್ಸಸ್ ಸಿಕ್ಕಿದಾಗ ನಂಗೆ ಪ್ಲೆಜರ್ ಫೀಲ್ ಆಗುತ್ತೆ ಆ್ಯಂಡ್ ದಟ್ ಗಿವ್ಸ್ ಮಿ ಹೈ. ಸೊ ಅದಕ್ಕೆ ಯು ಕೀಪ್ ಕಮಿಂಗ್ ಬ್ಯಾಕ್, ಅದು ಮತ್ತೆ ತೊಗೊಳ್ಬೇಕು. ಇನ್ನೊಂದೇನಾದರೂ ಮಾಡಬೇಕು, ಇದು ಮಾಡಿ ಸಕ್ಸಸ್ಫುಲ್ ಮಾಡಬೇಕು, ಇದು ಮಾಡಿ ಸಕ್ಸಸ್ಫುಲ್, ಖುಷಿ ಸಿಗತ್ತೆ. ಸೊ ಲುಕ್ ಫಾರ್ ದೋಸ್ ಹೈಸ್ ಅಂತ. ನಾವು ಆ ಹೈನ ಕೆಲವರು ಓದೋದಲ್ಲಿ ಪಡಿಬೋದು, ಕೆಲವರು ಮ್ಯೂಸಿಕಲ್ಲಿ ಪಡಿಬೋದು, ಡಾನ್ಸಲ್ಲಿ ಪಡಿಬೋದು, ಸ್ಪೋರ್ಟ್ಸ್, ಎನಿಥಿಂಗ್. ಅದು ಮತ್ತೆ ಇನ್ನೊಂದು ವಿಷಯ ಅರ್ಥ ಮಾಡ್ಕೊಳ್ಬೇಕು. ಈಗ ಹೀಗೆ ನೀವು ಹೇಳುವಾಗ ಈಗ ಪ್ಯಾಷನ್ ಅಂತ ಹೋಗ್ತೇವೆ, ಕರೆಕ್ಟಾ? ಒಂದು ವಿಷಯ ಯಾರೆಲ್ಲ ನೋಡ್ತಿದ್ದಾರೆ, ನಾನು ಈ ವಿಷಯ ಹೇಳ್ತೀನಿ. ನಿಮ್ಮ ಪ್ಯಾಷನನ್ನು ನೀವು ಹಾಬಿಯಾಗಿ ಇಟ್ಟರೆ ಅದು ಪ್ಯಾಷನ್. ಅಂದರೆ ನೀವು ಈಗ ನನಗೀಗ ಡಾನ್ಸ್ ಅಂತ ಎಕ್ಸಾಂಪಲ್ ತೊಗೊಳ್ಳೋಣ. ಡಾನ್ಸ್ ಚಂದ ಮಾಡ್ತೀರಾ, ಕರೆಕ್ಟಾ? ಒಬ್ಬರು ಡಾನ್ಸ್ ಚಂದ ಮಾಡ್ತಾರೆ, ಹಾಡ್ತಾರೆ ಚಂದ. ಬಟ್ ಇನ್ ಕೇಸ್ ನೀವು ಅದನ್ನು ಕರಿಯರ್ ಥರ ಬಿಲ್ಡ್ ಮಾಡಬೇಕು ಅಂದರೆ ನೀವು ಡಾನ್ಸ್ ಬಿಟ್ಟು ಅದ್ರ ಸುತ್ತ ಇರೋ ಎಲ್ಲ ವಿಷಯನ ಕಲಿಬೇಕು, ನಾಟ್ ಓನ್ಲಿ ಡಾನ್ಸ್. ನಾನು ಏನು ಹೇಳ್ತಿದ್ದೇನೆ ಅರ್ಥ ಆಗ್ತಿದೆ ನಿಮಗೆ? ಈಗ ನಾನು ಫಿಟ್ನೆಸ್ಸು, ನನಗೆ ಬರೀ ನ್ಯೂಟ್ರಿಷನ್ ಬಗ್ಗೆ ಕಾಂಟೆಂಟ್ ಕ್ರಿಯೇಷನ್ ನನಗೆ ಗೊತ್ತಿತ್ತು. ನನ್ನ ಪ್ಯಾಷನ್ ಇದ್ದಿದ್ದಲ್ಲಿ ಫಿಟ್ನೆಸ್ಸಲ್ಲಿ, ಚೆನ್ನಾಗಿ ಕಾಣೋದ್ರಲ್ಲಿ, ವರ್ಕೌಟ್ ಮಾಡೋದ್ರಲ್ಲಿ, ಮಸಲ್ ಬಿಲ್ಡ್ ಮಾಡೋದ್ರಲ್ಲಿ. ಬಿಕಾಸ್ ಐ ಹ್ಯಾಡ್ ದಟ್ ಇನ್ಸೆಕ್ಯೂರಿಟಿ ಚಿಕ್ಕದಿರುವಾಗ, ಓಕೆನಾ? ಅಂದರೆ ಮಸಲ್ ಇಲ್ಲ, ನನಗೆ ನಾಚಿಕೆ ಆಗ್ತಿತ್ತು ಟಿ ಶರ್ಟ್ ತೆಗಿಲಿಕ್ಕೆ, ಬಿಕಾಸ್ ಐ ಹ್ಯಾಡ್ ಬಿಲ್ಲಿ ಫ್ಯಾಟ್, ಚೆಸ್ಟ್ ಫ್ಯಾಟ್. ಈಗ ಫಾರ್ ಎಕ್ಸಾಂಪಲ್ ಇದ್ರ ಬಗ್ಗೆ ಮಾತಾಡಬೇಕು, ಲಾಟ್ ಆಫ್ ಪೀಪಲ್ ಆರ್ ಹೆಸಿಟೇಟ್. ನಾನು ಲೂಸ್ ಟಿ ಶರ್ಟ್ ಹಾಕ್ಕೊಳ್ತಿದ್ದೆ, ಯಾಕಂದರೆ ದಪ್ಪ ಕಾಣಬಾರ್ದು ಅಂತ, ಆ್ಯಸ್ ಅ ಕಿಡ್. ಬಿಕಾಸ್ ಪೂಲಿಗೆ ಹೋದಾಗ ಮಂಗಳೂರಲ್ಲಿ ಬೀಚಲ್ಲಿ ಟಿ ಶರ್ಟ್ ತಗೊಳ್ಬೇಕಾ, ಅಯ್ಯೋ ನಾಟ್ ಫ್ಯಾಟ್ ಬಟ್ ದೆನ್ ಸ್ಕಿನಿ ಫ್ಯಾಟ್ ಕಂಡೀಷನ್. ಅಂದರೆ ಬಟ್ಟೆ ಹಾಕಿದಾಗ ಸಪೂರ ಕಾಣ್ತೀನಿ, ತೆಗೆದಾಗ ದಪ್ಪ. ಯು ಅಂಡರ್ಸ್ಟ್ಯಾಂಡ್? ಸೊ ಕೈಯೆಲ್ಲ ಸಣ್ಣ ಸಣ್ಣ ಇರುತ್ತೆ, ಹೊಟ್ಟೆ ಫ್ಯಾಟ್ ಇರುತ್ತೆ, ಆ ಥರ. ಇಟ್ ವಾಸ್ ಲೈಕ್ ಬೇಸಿಕಲಿ ಮಸಲ್ ಮಾಸ್ ತುಂಬ ಕಮ್ಮಿ, ಯಾಕಂದರೆ ಈಟಿಂಗ್ ಹ್ಯಾಬಿಟ್ಸ್ ಅಷ್ಟು ಚಂದ ಇರಲಿಲ್ಲ. ಸರಿ, ಪ್ಯಾಷನ್ ಮಾತ್ರ ಇದ್ರೆ ಸಾಕಾಗಲ್ಲ, ಯು ನೀಡ್ ಟು ಲರ್ನ್ ಎವ್ರಿಥಿಂಗ್ ಅರೌಂಡ್ ಇಟ್. ಸೊ ಕಾಂಟೆಂಟ್ ಕ್ರಿಯೇಷನ್ ನಾನು ಕಲಿಬೇಕಾಯಿತು, ಆಯಿತಾ? ಅದೇ ಥರ ಇಟ್ ಮೈಟ್ ಬಿ ಮಾರ್ಕೆಟಿಂಗ್, ಇಟ್ ಮೈಟ್ ಬಿ ಸೇಲ್ಸ್ ಇರ್ಬೋದು, ಅಥವಾ ಆಪ್ರೇಷನ್ಸ್, ಟೀಮ್ ಹ್ಯಾಂಡ್ಲಿಂಗ್, ಹೈಯರಿಂಗ್. ಒಂದು ಟೀಮ್ ಬಿಲ್ಡ್ ಮಾಡಿದ್ದೇನೆ ಅಂದರೆ ನಾನಿಲ್ಲಿ ಹ್ಯೂಮನ್ ರಿಸೋರ್ಸ್ ಕಲ್ತಿದ್ದೇನೆ. ಜಸ್ಟ್ ಟೆಲ್ಲಿಂಗ್ ಯು, ನಾನು MBA ಮಾಡಿಲ್ಲ, ಹ್ಯೂಮನ್ ರಿಸೋರ್ಸ್, ಬಟ್ ನಾನು ಅದನ್ನು ಕಲಿತೆ. ಸೊ ನಿಮ್ಮ ಪ್ಯಾಷನನ್ನು ಫಾಲೋ ಮಾಡಬೇಕು ಅಂತ ಹೇಳಿದರೆ, ಪ್ಯಾಷನಲ್ಲಿ ನೀವು ಸ್ಟ್ರಾಂಗ್ ಇದ್ದೇ ಇರ್ತೀರಾ, ಯಾಕೆ ನೀವು ಅದನ್ನು ಮಾಡ್ತಿದ್ದೀರಾ. ಬಟ್ ಅದನ್ನು ಒಂದು ಕರಿಯರ್ ಥರ ತೊಗೊಂಡೋಗ್ಬೇಕು ಅಂದರೆ ಅದರ ಸುತ್ತ ತುಂಬ ವಿಷಯ ಇದೆ, ಅದನ್ನು ನೀವು ಕಲ್ತ್ರೆ ತೊಗೊಂಡೋಗ್ಬೋದು. ಅದೇ ನೀವು ಹಾಬಿ ಥರ ಮಾತ್ರ ಇದ್ರೆ ಇಟ್ಸ್ ಓಕೆ. ನೀವು ಬೇರೆ ಏನೋ ಕೆಲಸ ಮಾಡ್ತಿದ್ದೀರಾ, ನಿಮಗೆ ಖುಷಿಯಾಗಲಿಕ್ಕೆ ಹಾಡ್ತೀರಾ, ಡ್ಯಾನ್ಸ್ ಮಾಡ್ತೀರಾ. ಬಟ್ ಇಫ್ ಯು ಆರ್ ಟರ್ನಿಂಗ್ ಇಟ್ ಇಂಟು ಅ ಫುಲ್ ಟೈಮ್ ಕರಿಯರ್, ದೆನ್ ಮೋರ್ ದೆನ್ ನಿಮ್ಮ ಸ್ಕಿಲ್ ಆರ್ ನಿಮ್ಮ ಪ್ಯಾಷನ್, ಅದರ ಸುತ್ತ ಇರೋ ವಿಷಯ ಎಲ್ಲ ನೀವು ಕಲಿಬೇಕಾಗತ್ತೆ. ದಟ್ ಇಸ್ ವಾಟ್ ಐ ಲರ್ನ್ ಇನ್ ಮೈ ಜರ್ನಿ. ಅಮೇಝಿಂಗ್. ಸೊ ಟೀನೇಜಲ್ಲಿದ್ದಾಗ ನಿಮಗೆ ಪ್ರಪಂಚ ಏನಾಗ್ತೀನಿ ಮುಂದೆ ಅಂತ ನೋಡ್ತಾ ಇದ್ರಿ? ಏನು ಕಾಣಿಸ್ತಾ ಇತ್ತು? ಸಕ್ಸಸ್ಫುಲ್ ಆಗಬೇಕು ಅಂತ ಇತ್ತು, ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಇತ್ತು. ಅಂದರೆ ನನ್ನ ತಂದೆನ ನೋಡಿ ಆಗಬೇಕು ಅಂತ ಇತ್ತು. ಅಪ್ಪ ಏನು ಬಿಸ್ನೆಸ್ ಮಾಡ್ತಾಯಿದ್ರು? ನಮ್ಮದು ಟ್ರಾನ್ಸ್ಪೋರ್ಟ್, ಅಡಿಕೆದು ಬಿಸ್ನೆಸ್ ಇತ್ತು. ಅಡಿಕೆ ಗೊತ್ತಿದೆಯಲ್ಲ? ಅಡಿಕೆ ಅದರದ್ದಿತ್ತು. ಬಟ್ ದೆನ್ ನಾನು ಯಾವತ್ತೂ ಅದಕ್ಕೆ ಇನ್ವಾಲ್ವ್ ಆಗಿಲ್ಲ. ತಂದೆ ಯಾವತ್ತು ಇನ್ನು ನಾನು ನೋಡ್ಕೊಂಡು ನೀನು ಓದ್ರ ಮೇಲೆ ಗಮನ ಕೊಡು ಅಂತ ಹೇಳ್ತಾ ಇದ್ರು. ಸೊ ಮನೇಲೇನು ಕಷ್ಟ ಇರಲಿಲ್ಲ ದುಡ್ಡಿಗೆ? ಇಲ್ಲ ಹಾಗೆ ಕಷ್ಟ ಏನಿಲ್ಲ. ಗುಡ್, ವೆಲ್ ಆಫ್ ಅಂದರೆ ರಿಚ್ ಅಂತಲ್ಲ, ಡೀಸೆಂಟ್ ಹಾಗೆ. ಸೊ ಯು ಆರ್ ದಿ ಓನ್ಲಿ ಚೈಲ್ಡ್? ಇಲ್ಲ ಅಕ್ಕ ಇದ್ದಾರೆ. ಅಕ್ಕ ಮದುವೆ ಆಗಿದ್ದಾರೆ. ಅವರು ಕೊಯಂಬತ್ತೂರು ಈ ರೋಡಲ್ಲಿ ಇರ್ತಾರೆ ಅವ್ರ ಹಸ್ಬೆಂಡ್ ಜೊತೆ. ಸೊ ವಿತ್ ದಿಸ್ ಬ್ಯಾಕ್ಗ್ರೌಂಡ್ ಬಿಸ್ನೆಸ್ ಮ್ಯಾನ್ ಆಗಬೇಕಂತ ಇತ್ತು. ಏನು ನಿನ್ನ ಕ್ಲಾಸಲ್ಲಿ ನಿಲ್ಲಿಸಿ ಕೇಳ್ತಿದ್ರಲ್ಲ ಏನಾಗಬೇಕು ಅಂತ, ನನಗೆ ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ತಿದ್ದೆ. ಏನು ಬಿಸ್ನೆಸ್ ಏನು ಅಂತ ಗೊತ್ತಿರಲಿಲ್ಲ, ಇದು ಇತ್ತು ಆಸೆ. ಬಟ್ ದೆನ್ ಅದೇ ಇಂಜಿನಿಯರಿಂಗ್, ಮತ್ತು ನಾನು ಇಂಜಿನಿಯರ್ ತೊಗೊಂಡೆ ಆಯಿಲ್ ಆ್ಯಂಡ್ ಗ್ಯಾಸಲ್ಲಿ. ಅಲ್ಲೂ ತುಂಬ ಚೆನ್ನಾಗಿ ಓದಿದೆ. ಔಟ್ ಆಫ್ 137 ಸ್ಟೂಡೆಂಟ್ಸ್ ಇನ್ ಮೈ ಬ್ಯಾಚ್, ಐ ಗಾಟ್ ಪ್ಲೇಸ್ಡ್ ಫಸ್ಟ್. ಐ ಗಾಟ್ ಪ್ಲೇಸ್ಡ್ ಇನ್ 2 ಕಂಪನೀಸ್. 2 ಕಂಪನಿಯಲ್ಲಿ ಕೆಲಸ ಮಾಡಿದೆ. ಬಟ್ ನನ್ನ ಸ್ಕಿಲ್ಸಲ್ಲಿ ನನಗೆ ಬೆಳಿಲಿಕ್ಕೆ ರೆಸ್ಟ್ರಿಕ್ಟ್ ಮಾಡುತ್ತೆ ಅಂತ ನಂಗೆ ಅರ್ಥ ಆಯಿತು.
ಲೈಕ್ ಅಂದರೆ ಮೀನಿಂಗ್ ಆಯಿಲ್ ಫೀಲ್ಡಲ್ಲಿ ಕೆಲಸ ಹೇಗಿರುತ್ತೆ ಗೊತ್ತಾ, ನಾನು ಇಂಜಿನಿಯರು, ನಾವೊಂದು ಡೆಸರ್ಟೆಡ್ ಪ್ಲೇಸಿಗೆ ಹೋಗ್ತೇವೆ ಆಯಿತಾ, ಅಲ್ಲಿ ಆಯಿಲ್ ವೆಲ್ಸ್ ಇರುತ್ತೆ. ಸೊ ಒಂದು ಕ್ರೂ ಹೋಗೋದು 5 ಜನ ಒಂದು ಕ್ರೂ ಹೋಗೋದು. ಸೊ ನೀವು ಇಂಜಿನಿಯರ್ ಆಗಿ ನಾನು ಇಂಜಿನಿಯರ್ನ ಕೆಲಸ ಮಾತ್ರ ಮಾಡ್ತೇನೆ ಅಂತ ಆಗಲ್ಲ. ಈ ಟೈರ್ ಪಂಚರ್ ಟೈರ್ ತೆಗ್ದು ಹಾಕಬೇಕು, ಲೈವ್ ವೈರ್ನ ಫಿಕ್ಸ್ ಮಾಡಬೇಕು, ಹ್ಯಾಮರ್ ಇರುತ್ತೆ, ಇಷ್ಟು ದೊಡ್ಡ ಹ್ಯಾಮರು, ಅದನ್ನು ತೆಕ್ಕೊಂಡು ಇಲ್ಲಿ ನಾವು ಏನು 2 ಪೈಪ್ನ ಹೀಗೆ ಫಿಟ್ ಮಾಡ್ತೀವಿ. ಅಲ್ಲಿ ಆ ಒಂದೊಂದು ಪೈಪ್ 25 100 kg ಪೈಪ್ಸ್ ಇರುತ್ತೆ. ಅದನ್ನು ಎತ್ಕೊಂಡು ಬಂದು ಇಟ್ಟು ಥ್ರೆಡ್ಡಲ್ಲಿ ಸಿಕ್ಕಿಸಿ ಅದನ್ನು ಟೈಟ್ ಹೇಗೆ ಮಾಡೋದು ಅಂದರೆ ಹ್ಯಾಮರ್ ತೊಗೊಂಡು ಹ್ಯಾಮರಲ್ಲಿ ಹೊಡೆಯೋದು. ಸೊ ವೆನ್ ಯು ಎಂಟರ್ ದ ಆಯಿಲ್ ಫೀಲ್ಡಲ್ಲಿ ಯು ಕಾಂಟ್ ಟೆಲ್ ನಾನು ಇಂಜಿನಿಯರ್, ನಾನು ಪೇಪರ್ ವರ್ಕ್ ಮಾತ್ರ ಮಾಡ್ತೀನಿ. ನೋ, ನೀವೆಲ್ಲ ಮಾಡಬೇಕಾಗತ್ತೆ. ನಾನು ಎಲ್ಲ ಮಾಡಿದ್ದೀನಿ. ಬಟ್ ನನಗೆ ಏನು ಅರ್ಥ ಆಯಿತು ಅಂದರೆ ಐ ಆಮ್ ಗುಡ್ ಎಟ್ ಟಾಕಿಂಗ್, ಐ ಆಮ್ ಗುಡ್ ಎಟ್ ನೆಟ್ವರ್ಕಿಂಗ್. ಅಲ್ಲಿ ಟೆಕ್ನಿಕಲ್ ನಿಮ್ಮ ಕೈ ತುಂಬ ಫಾಸ್ಟ್ ಇರಬೇಕಾಗತ್ತೆ. ಸಡನ್ ಒಂದು ವೈರ್ನ ಫಿಕ್ಸ್ ಮಾಡಬೇಕಾಗತ್ತೆ, ಸಡನ್ ಒಂದು ಹೈಡ್ರಾಲಿಕ್ ಹೋಸ್ ಲೀಕ್ ಆಗ್ತಿರುತ್ತೆ, ಹಾಗೆಲ್ಲ ಮಾಡಿ. ಸೊ ನನ್ನ ಸ್ಕಿಲ್ಸ್ ಅದರಲ್ಲಿ ಅಷ್ಟು ಇರಲಿಲ್ಲ ಅಂತ ನಂಗೆ ಅರ್ಥ ಆಯಿತು 1-2 ವರ್ಷ ಕೆಲಸ ಮಾಡುವಾಗ. ನಾನು 1 ವರ್ಷ ಆದಮೇಲೆ ಪ್ರಮೋಟ್ ಆದೆ, ಜೂನಿಯರ್ ಇಂಜಿನಿಯರಿಂದ ಫೀಲ್ಡ್ ಇಂಜಿನಿಯರ್ ಥರ ಪ್ರಮೋಟ್ ಆದೆ. ಬಟ್ ದೆನ್ ನಾನು ಯೋಚನೆ ಮಾಡಿದೆ, 5 ವರ್ಷದಲ್ಲಿ ನಾನು ಎಲ್ಲಿರ್ಬೋದು ಇದೇ ಮಾಡಿದರೆ. ನಾನು ಹೇಳಿದೆ ನಿಮಗೆ, ನನಗೆ ಬೆಸ್ಟ್ ಆಗಿರಬೇಕು ಇದು. ನನ್ನಷ್ಟು ಓದೋದವರೇ ಅಲ್ಲಿ ನನಗಿಂತ ಬೆಸ್ಟ್ ಇದ್ದರು. ಯಾಕಂದರೆ ಅಲ್ಲಿ ಸ್ಕಿಲ್ ಬೇಕಿರುತ್ತೆ. ಇಟ್ಸ್ ಅ ಬ್ಲೂ ಕಾಲರ್ ಜಾಬ್. ಈವನ್ ಇಫ್ ಯುವರ್ ಇಂಜಿನಿಯರ್, ಇಟ್ಸ್ ಅ ಬ್ಲೂ ಕಾಲರ್ ಜಾಬ್. ಕರಿಯರ್, ದುಡ್ಡು ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲಿ. ಬಟ್ ದೆನ್ ಅದೇ ನಿಮ್ಮ ಹತ್ರ ಆ ಸ್ಕಿಲ್ ಇದೆಯಾ ನಡೆಯುತ್ತೆ. ಆ್ಯಂಡ್ ನಂದು ಇನ್ನೊಂದು ಫಿಟ್ನೆಸ್ಸು, ಅಲ್ಲಿ ವರ್ಕೌಟ್ ಮಾಡೋಕ್ಕೆಲ್ಲ ಆಗಲ್ಲ. ಇಟ್ಸ್ ಲೈಕ್ 30 days ಕೆಲಸ ಕಂಟಿನ್ಯೂಸ್, 30 days ಆಫ್, ಆ ಥರ ಇರುತ್ತೆ. ನೀವು ಬೇರೆ ಬೇರೆ ಲೊಕೇಶನಲ್ಲಿ ಕೆಲಸ, ಬಾಡ್ಮೇರ್ ರಾಜಸ್ಥಾನಲ್ಲಿ ಮಾಡಿದ್ದೀನಿ, ರಾಜಮಂಡ್ರಿಯಲ್ಲಿ ಮಾಡಿದ್ದೀನಿ. ಎಲ್ಲೆಲ್ಲಿ ಆಯಿಲ್ ಫೀಲ್ಡ್ ಇದೆ, ಎಲ್ಲಿ ಪ್ರಾಜೆಕ್ಟ್ ಇರುತ್ತೆ ಅಲ್ಲಿ ಕಳಿಸ್ತಾರೆ ಇಂಡಿಯಾದಲ್ಲೇ. ಇಂಡಿಯಾದಲ್ಲಿ ಅಲ್ಲ, ಟ್ರೈನಿಂಗು ಹೊರಗೇನೂ ಹೋಗಿದ್ದೀನಿ, ಅಬುದಾಬಿಯಲ್ಲಿ ಟ್ರೈನಿಂಗ್ ಮಾಡಿದ್ದೀನಿ. ಬಟ್ ದೆನ್ ಕೆಲಸ ಫುಲ್ ಮಾಡಿರೋದು ಇಂಡಿಯಾದಲ್ಲಿ. ದಿಸ್ ಇಸ್ ರೆಪ್ರೆಸೆಂಟಿಂಗ್ ಪೀಪಲ್ ಹೂ ವಾಂಟ್ ಟು ಡೂ ಸಮಥಿಂಗ್ ವಿತ್ ಆಯಿಲ್ ಆ್ಯಂಡ್ ಗ್ಯಾಸ್. ಹುಡುಗರುಗಳು ಸ್ಪೆಷಲೈಸೇಷನ್ ತೊಗೊಳಕ್ಕೆ ಅಂತ ಇರೋರಿಗೆ ಅಬುದಾಬಿ ವರ್ಸಸ್ ಇಲ್ಲಿ. ಐ ಥಿಂಕ್ ಲಾಸ್ಟ್ ನಾನು ದುಬೈಗೆ ಹೋದಾಗ ಅಲ್ಲೊಂಥರ ಎಲ್ಲಿ ಮಧ್ಯೆ ಓಡಾಡಿದ್ರು ಆಟೋಮೇಟೆಡ್ ಆಯಿಲ್ ಇದು ಮಾಡೋದ್ರದ್ದೆಲ್ಲ ಅಲ್ಲೇ ಇನ್ಸ್ಟಾಲ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಪಂಪ್, ವಾಟ್ ಇಸ್ ಇಟ್ ಕಾಲ್ಡ್? ದಟ್ ಇಸ್ ಕಾಲ್ಡ್ ಸಕ್ಕರ್ ರಾಡ್ ಪಂಪ್. ಸೊ ಇಟ್ ಕೀಪ್ ಸಕಿಂಗ್ ಔಟ್ ದ ಆಯಿಲ್. ಸೊ ಆ ಥರದ್ದು ನೋಡ್ಲಿಕ್ಕೆ ಸಿಕ್ತು. ಬಟ್ ನೀವುಗಳೆಲ್ಲ ಮಾಡೋ ಕೆಲಸ ಇನ್ನೂ ಇಂಟೆನ್ಸಾ? ನೋ, ದಿಸ್ ಇಸ್ ಪ್ರೊಡಕ್ಷನ್. ಸೊ ದರ್ ಆರ್ ಅಪ್ ಸ್ಟ್ರೀಮ್, ಡೌನ್ ಸ್ಟ್ರೀಮ್, ಮಿಡ್ ಸ್ಟ್ರೀಮ್, 3 ಕ್ಯಾಟಗರಿ ಇರುತ್ತೆ. ಡೌನ್ ಸ್ಟ್ರೀಮ್ ಅಂತ ಹೇಳಿದರೆ ಈ ರಿಫೈನರಿ ಮೇಲೆದು ಆಯಿಲ್ ಒಂದ್ಸತಿ ಮೇಲೆ ಬಂದಾಗ ಹೋಗಿ ರಿಫೈನರಿ ಹೋಗುತ್ತಲ್ಲ, ರಿಫೈನರಿ ಹೋಗಿ ಮತ್ತೆ ನಿಮ್ಮದು ಪೆಟ್ರೋಲ್ ಡೀಸೆಲ್ ಬರುತ್ತದು. ಅಪ್ ಸ್ಟ್ರೀಮ್ ಇಸ್ ದ ಕೋರ್. ಅಪ್ ಸ್ಟ್ರೀಮಲ್ಲಿ ಏನಾಗುತ್ತೆ, ಡ್ರಿಲ್ ಮಾಡ್ತೀವಿ, ಆಯಿಲ್ ಪ್ರೊಡ್ಯೂಸ್ ಆಗುತ್ತೆ, ಮೇಲ್ ಬರುತ್ತೆ ಆಯಿಲು, ಆ್ಯಸಿಡ್ನ ಪಂಪ್ ಮಾಡ್ತಾರೆ. ಸೊ ಆಲ್ ದ್ಯಾಟ್ ಈಸ್ ದೇರ್. ಈಗ ಆ್ಯಸಿಡ್ ಪಂಪ್ ಯಾಕೆ ಮಾಡೋದಂದ್ರೆ, ಫಾರ್ ಎಕ್ಸಾಂಪಲ್ ಡ್ರಿಲ್ ಮಾಡಿ ಆದಮೇಲೆ ದ ಪ್ಯಾಸೇಜ್ ಥ್ರೂ ವಿಚ್ ಆಯಿಲ್ ಕಮ್ಸ್ ಬ್ಲಾಕ್ ಆಗಿದ್ರೆ ಆ್ಯಸಿಡ್ ಪಂಪ್ ಮಾಡಬೇಕಾಗುತ್ತೆ ಅದನ್ನು ಕ್ಲಿಯರ್ ಮಾಡೋಕ್ಕೆ. ಸೊ ಆಲ್ ದ್ಯಾಟ್ ಪ್ರೊಸೆಸ್ ಇಸ್ ದೇರ್, ದ್ಯಾಟ್ ಕಮ್ಸ್ ಇನ್ ಅಪ್ ಸ್ಟ್ರೀಮ್. ಸೊ ಐ ವಾಸ್ ಇನ್ ಅಪ್ ಸ್ಟ್ರೀಮ್. ಓಹೋ, ಅಪ್, ಡೌನ್ ಆ್ಯಂಡ್ ಮಿಡ್, ಅದರಲ್ಲಿ ಯು ಆರ್ ಇನ್ ಅಪ್ ಸ್ಟ್ರೀಮ್. ಸೊ ಎನಿ ವಾವ್ ಫ್ಯಾಕ್ಟರ್ಸ್ ದಟ್ you've seen Abu Dhabi to India ಕಂಪೇರ್ ಮಾಡಿದ್ರೆ? ಏನಂದರೆ ಅಲ್ಲಿ ಟೆಕ್ನಾಲಜಿ ಸ್ವಲ್ಪ ಜಾಸ್ತಿ ಇದೆ. ಮೀನಿಂಗ್, ಫಾರ್ ಎಕ್ಸಾಂಪಲ್ ಆಯಿಲ್ ರಿಸರ್ವ್ಸ್ ಅಲ್ಲಿ ಜಾಸ್ತಿ ಇದೆ ಬೇರೆ ಕಂಟ್ರೀಸ್. ಇಂಡಿಯಾಕ್ಕಿಂತ ಮಿಡಲ್ ಈಸ್ಟಲ್ಲಿ ಆಯಿಲ್ ರಿಸರ್ವ್ಸ್ ಜಾಸ್ತಿ ಇದೆ. ಸೊ ಇಲ್ಲಿ 2 ವೆಲ್ ಡ್ರಿಲ್ ಆಗ್ತಾ ಇದ್ರೆ ಅಲ್ಲಿ 15 ವೆಲ್ ಡ್ರಿಲ್ ಆಗುತ್ತೆ ಅಟ್ ಅ ಟೈಮ್. ಬೇರೆ ಬೇರೆ ಫೀಲ್ಡ್ ಅಲ್ಲಿ 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 ಆಯಿಲ್ ಇರುತ್ತೆ. ಇಲ್ಲಿ ಹಾಗಲ್ಲ, ಇಲ್ಲಿ ಕಮ್ಮಿ ಇರೋದು. ಸೊ ಅಲ್ಲಿರೋ ಯಾವ ಇನೋವೇಷನ್ ನಿಮಗೆ ಸಖತ್ ವಾವ್ ಅನಿಸ್ತು ಇನ್ನೂ ಇಂಡಿಯಾದಲ್ಲಿ ಇಲ್ಲದೆ ಇರೋದು? ಆ ಥರ ಇನೋವೇಷನ್ ಎಲ್ಲ ಇಂಡಿಯಾಗೆ ಬಂದ್ಬಿಟ್ಟಿದೆ. ದರ್ ಇಸ್ ನಥಿಂಗ್ ದಟ್ ಏನು ಇಲ್ಲ ಸ್ಪೆಷಲ್ ಅಂತ. ಬಟ್ ಅಲ್ಲಿ ಏನಂದರೆ ವಾಲ್ಯೂಮ್ ಈಸ್ ಮೋರ್. ನಮ್ಮ ಇಂಡಿಯಾದಲ್ಲಿ ಇಷ್ಟು ಆಯಿಲ್ ಇದ್ರೆ ಅಲ್ಲಿ ಇಷ್ಟು, ಯು ಅಂಡರ್ಸ್ಟ್ಯಾಂಡ್ ದ ಸೈಜ್, ತುಂಬ ವ್ಯತ್ಯಾಸ ಇದೆ, ತುಂಬ ವ್ಯತ್ಯಾಸ. ಅಲ್ಲಿ ಒಂದು ಆಯಿಲ್ ಫೀಲ್ಡಲ್ಲಿ 100 ಜನ ಕೆಲಸ ಮಾಡ್ತಾರೆ, ಇಲ್ಲಿ 10 ಜನ ಮಾಡ್ತಾರೆ. ಅಂದರೆ ಐ ಆಮ್ ಜಸ್ಟ್ ಗಿವಿಂಗ್ ಎ ರೇಷಿಯೋ. ಜನ ಜಾಸ್ತಿ ಇರ್ಬೋದು, ಬಟ್ ಆಯಿಲ್ ರಿಸರ್ವ್ಸ್ ಇನ್ ಇಂಡಿಯಾ ಆರ್ ವೆರಿ ಮಿನಿಮಲ್ ಕಂಪೇರ್ಡ್ ಟು ಮಿಡಲ್ ಈಸ್ಟ್. ಸಿನ್ಸ್ ಈಗ ನಾವೆಲ್ಲರೂ ಆಯಿಲ್ ಅಂತ ಬಂದರೆ ನಮ್ಮ ಸೋರ್ಸಸ್ ಜಸ್ಟ್ ಪೆಟ್ರೋಲ್ ಬಂಕ್. ವಾಟ್ ಆರ್ 5 ಥಿಂಗ್ಸ್ ದಟ್ ವಿ ಆಲ್ ಶುಡ್ ನೋ ದಟ್ ಹ್ಯಾಪನ್ಸ್ ಇನ್ ಅನ್ ಆಯಿಲ್ ರಿಸರ್ವ್? ಲೈಕ್ ಆಯಿಲ್ ಫೀಲ್ಡಲ್ಲಿ ನಡೆಯೋ ವಿಚಾರಗಳು ದಟ್ ವಿ ಆಲ್ ಶುಡ್ ಬಿ ಅವೇರ್ ಆಫ್, ಸೊ ದಟ್ ನೆಕ್ಸ್ಟ್ ಟೈಮ್ ವೆನ್ ವಿ ಲುಕ್ ಅಟ್ ಪೆಟ್ರೋಲ್ ಅಥವಾ ಡೀಸೆಲ್ ವಿ ರೆಸ್ಪೆಕ್ಟ್ ದಟ್ ಮೋರ್. ನೋಡಿ, ಮೊದಲನೇದು ಯಾರಲ್ಲಿ ಕೆಲಸ ಮಾಡ್ತಿದ್ದಾರಲ್ಲ ಅವರಿಗೆ ನೀವು ಸಲ್ಯೂಟ್ ಮಾಡಬೇಕು. ನೀವು ಹೇಗೆ ಆರ್ಮಿಯಲ್ಲಿ ಜನ ನಮಗೆ ಕಾಯ್ತಾ ಇದ್ದಾರೆ, ಬಿಕಾಸ್ ಆಫ್ ದೆಮ್ ವಿ ಆರ್ ಸೇಫ್ ಹಿಯರ್. ಅದೇ ಥರ ನಾನು ಕೆಲಸ ಮಾಡ್ತಿದ್ದ ಎನ್ವೈರ್ಮೆಂಟ್ ಯಾವಾಗ ಸಹ ಬ್ಲಾಸ್ಟ್ ಆಗ್ಬೋದು. ನೀವು H2S ಗ್ಯಾಸ್ ಇಫ್ ಯು ಇನ್ಹೇಲ್ 10 ಸೆಕೆಂಡಲ್ಲಿ ನೀವು ಸಾಯ್ಬೋದು. ಸೊ ವಿ ವರ್ಕ್ ಇನ್ ಸಚ್ ಎನ್ವೈರ್ಮೆಂಟ್.
ಅಲ್ಲಿ ಓಕೆನಾ. ಸೊ ದ ಆಯಿಲ್ ಮೆನ್ ಆರ್ ಟಫ್ ಮೆನ್. ಇಟ್ ಈಸ್ ಲೈಕ್ ಯು ಆರ್ ಆಲ್ರೌಂಡರ್ಸ್ ದೇರ್. ಆಸ್ ಐ ಟೋಲ್ಡ್ ಯು, ಎಲ್ಲ ಕೆಲಸ ಮಾಡಬೇಕು ನೀವು, ಎಲ್ಲ ನಿಮಗೆ ಗೊತ್ತಿರಬೇಕು. ಯು ಕೆನಾಟ್ ಬಿ ಅ ನೋ ಮ್ಯಾನ್, ಯು ಆರ್ ಅ ಎಸ್ ಮ್ಯಾನ್ ಎಲ್ಲದಕ್ಕೂ. ಎಸ್, ದಟ್ ಈಸ್ ವಾಟ್ ಐ ಲರ್ನ್ ಟು ದೇರ್ ಆ್ಯಂಡ್ ಇಟ್ ಹ್ಯಾಸ್ ಆ್ಯಡೆಡ್ ಸೋ ಮಚ್ ವ್ಯಾಲ್ಯೂ ಟು ಮೀ. ನನಗೆ ಪರ್ಸ್ನಲಿ ದ್ಯಾಟ್ ಎಸ್ ಹೇಳೋದು ಕಲಿತೆ ನಾನು. ಎಷ್ಟು ಟಫ್ ಇದ್ರೆ ಸಹ ಎಸ್ ಆಗತ್ತೆ. ಒಂದು ರಾತ್ರಿ ನಾವು ಇಡೀ ರಾತ್ರಿ ಕೂತ್ಕೊಂಡು ಒಂದು ಆಯಿಲ್ ಬೇಡ ಅದು ಹೇಳ್ಬಾರ್ದು ನಾನು, ಬಿಡಿ. ಇಟ್ ಈಸ್ ಈಗ ಆಯಿಲ್ ಸ್ಪಿಲ್ಲೇಜ್ ಎಲ್ಲ ತುಂಬ, ಇಟ್ ಈಸ್ ಲೈಕ್ ಆಗಬಾರ್ದು, ಎನ್ವೈರ್ಮೆಂಟಿಗೆ ಹಾಳು. ತಪ್ಪಿ ಆಗಿಬಿಟ್ರೆ ನಾವು ಅದನ್ನು ಕ್ಲೀನ್ ಮಾಡಬೇಕು. ಸೊ ಬಿದ್ದು ಇಡೀ ರಾತ್ರಿ ನಾವು ಈ ನೆಲ ಯೋಚನೆ ಮಾಡಿ, ಒಂದು ಎಕರೆಯಲ್ಲಿ ಸ್ವಲ್ಪ ಆಯಿಲ್ ಇದೆ, ಆಯಿಲ್ ಅಲ್ಲ ಬೇಸಿಕಲಿ ಸ್ವಲ್ಪ ಕೆಮಿಕಲ್ ಬಿತ್ತು, ಅದನ್ನು ನಾವು ಕ್ಲೀನ್ ಮಾಡಿದ್ದೀವಿ, ಸ್ಪಂಜ್ ಹಾಕಿ ತೆಗೆದು ಅಂದರೆ ಗ್ರೀಸ್, ನಾನು ಕೈಯಲ್ಲಿ ಗ್ರೀಸ್ ತಗೊಂಡು ಗ್ರೀಸ್ನ ಫಿಲ್ ಮಾಡಿ ಹಾಕಿದ್ದೀನಿ, ಗ್ರೀಸ್ ಪಂಪಲ್ಲಿ, ಚಿಕ್ಕ ಚಿಕ್ಕ ಟ್ಯೂಬಲ್ಲಿ. ಈಗ ಜನ ನೋಡ್ತಾರೆ ಶ್ರವಣ್ ಬ್ರೋ ವಿಡಿಯೋ ಮಾಡ್ತಾ ಹಾಗೆ ಹೀಗೆ ಅಂತೆಲ್ಲ. ಐ ಹ್ಯಾವ್ 3-4 ಗಂಟೆ ಕಂಟಿನ್ಯೂಸ್ ಹ್ಯಾಮರ್ ಹೊಡೆದಿದ್ದೀನಿ ನಾನು, ಟೈಟ್ ಮಾಡಿದ್ದೀನಿ, ಪೈಪ್ನ ಟೈಟ್ ಮಾಡಿ. ಬಿಕಾಸ್ ದಟ್ ಈಸ್ ದ ವರ್ಕ್ ದೇರ್. ನೀವು ಮಾಡಬೇಕು, ಅದು ಮಾಡಿ 3000 PSI ಅಲ್ಲಿ ಪ್ರೆಷರ್ ಟೆಸ್ಟ್ ಎಲ್ಲ ಮಾಡಬೇಕು. ಸೊ ಗೆಟಿಂಗ್ ಬ್ಯಾಕ್ ಟು ಇಟ್, ಒಂದು ರೆಸ್ಪೆಕ್ಟ್ ಮಾಡಬೇಕು. ತುಂಬ ಕಷ್ಟ ಇದೆ ಕೆಲಸ ಅಲ್ಲಿ ಕೆಲಸ ಫ್ಯಾಮಿಲಿಯಿಂದ ದೂರ ಇರ್ತಾರೆ, ಆಯಿತಾ. ಎರಡನೇದು, ಇಟ್ ಈಸ್ ವೆರಿ ಪ್ರೆಷಿಯಸ್, ಖಾಲಿ ಆಗ್ತಾ ಇದೆ ರಿಸರ್ವ್ಸ್. ಈಗಲೇ ಪ್ರಾಬ್ಲಮ್ ಆಗ್ತಾ ಇದೆಯಲ್ಲ ಇಂಡಿಯಾದಲ್ಲಿ, ಎಲ್ಲಿದೆ ಕರೆಕ್ಟಾ. ಸೊ ತುಂಬ ಪ್ರೆಷಿಯಸ್ ಆಯಿಲ್ ಆ್ಯಂಡ್ ಗ್ಯಾಸ್. ಈಗ ಲೈಫ್ ಈಸ್ ವೆರಿ ಈಸಿ, ಆಯಿಲ್ ಆ್ಯಂಡ್ ಗ್ಯಾಸ್ ಇದೆ ಅಲ್ಲ, ಅದಕ್ಕೆ ಲೈಫ್ ತುಂಬ ಈಸಿ ಇದೆ. ನಾನು ಬಂದೆ ಕಾರಲ್ಲಿ ಆರಾಮ್ಸೆ ಇಲ್ಲಿ ಬಂದೆ. ಇಮ್ಯಾಜಿನ್ ಮಾಡಿ ಕಮ್ಮಿ ಆದರೆ ಏನು ಮಾಡ್ತೀವಿ ನಾವು, ಅವಾಗ ಆಟ ಸ್ಟಾರ್ಟ್. ಎರಡನೇದು ಅದು. ಮೂರನೇದು, ವೇಸ್ಟ್ ಮಾಡಬೇಡಿ ಅಂತ ಹೇಳಿ, ಪ್ರೆಷಿಯಸ್ ಹೌದಾಯಿತು. ಸೆಕೆಂಡದು ವೇಸ್ಟ್ ಮಾಡಿ. ಈಗ ತುಂಬ ಜನ ಡ್ರುನ್ ರೇವ್ ಮಾಡ್ತಾರೆ, ಅದು ಇಟ್ ಈಸ್ ಡ್ರಿಂಕಿಂಗ್ ಫ್ಯೂಲ್ ಅಲ್ಲ, ಹೋಗ್ತಾರೆ. ಯಾಕೆ ಯಾವ ಖುಷಿಗೆ, ರೈಟ್. ಅಂದರೆ ಐ ಆಮ್ ನಾಟ್ ಎಗೇನ್ಸ್ಟ್ ದೆಮ್, ಬಟ್ ದೆನ್ ಒಂದು ಸ್ವಲ್ಪ ಯೋಚನೆ ಮಾಡಬೇಕು ಅಂತ. ನನಗೆ ಸಹ ಕೆಲವೊಮ್ಮೆ ಬೇಜಾರಾಗತ್ತೆ. ನಂದು ಸಹ, ನಾನು ಪರ್ಫೆಕ್ಟು, ನಾನು ತಪ್ಪು ಮಾಡಲ್ಲ ಅಂತಲ್ಲ, ನನಗೆ ಗೊತ್ತಿಲ್ಲದೆ ವೇಸ್ಟ್ ಆಗಿಬಿಡತ್ತೆ ಅಲ್ಲ. ಈಗ ಅದು ವೇಸ್ಟ್ ಆಗೋದು ಹೇಗೆ, ನಾವು ರಾಂಗ್ ರೂಟ್, ನಮ್ಮ ನೆಗ್ಲಿಜೆನ್ಸಿಂದ ರಾಂಗ್ ರೂಟ್ ಹಾಕಿ ಬೇರೆ ಕಡೆ ಹೋದರೆ ಸಹ ಅದು ನಮ್ಮದೇ ತಪ್ಪಲ್ಲ. ಫ್ಯೂಲ್ ಹೋಯ್ತಷ್ಟು ಕಮ್ಮಿ ಆಗ್ತಿದೆ. ಸೊ ಇಟ್ ಈಸ್ ವೆರಿ ಪ್ರೆಷಿಯಸ್, ವೇಸ್ಟ್ ಮಾಡಬಾರ್ದು. ಅದು ಬಿಟ್ಟರೆ ಅಲ್ಲಿರೋ ಸೀನ್ನಲ್ಲಿ ಜನ ತಿಳ್ಕೊಬೇಕಾಗಿರೋ ವಿಚಾರಗಳೇನು ಅಪಾರ್ಟ್ ಫ್ರಮ್ ದಟ್? ಇಟ್ ಈಸ್ ಇಂಡಸ್ಟ್ರಿ ಅಂತ ಹೇಳುವಾಗ ಐ ವುಡ್ ನಾಟ್ ಸಜೆಸ್ಟ್ ಎನಿವನ್ ಆಯಿಲ್ ಆ್ಯಂಡ್ ಗ್ಯಾಸ್ ಇಂಡಸ್ಟ್ರಿ ಇನ್ನು ಮುಂದೆ ಹೋಗಿ ಫ್ಯೂಚರ್ ಜನ್ರೇಷನ್ಗೆ. ವಿ ಆರ್ ಶಿಫ್ಟಿಂಗ್ ಟುವರ್ಡ್ಸ್ ರಿನ್ಯೂವೇಬಲ್ ಅಲ್ಲ. ನಿಮ್ಗೆ ಅರ್ಥ ಆಯ್ತಾ ನಾನು ಏನು ಹೇಳ್ತೀನಿ? ತುಂಬ ಜನ ಇದನ್ನು ಓದಿ ಜಾಬ್ ಇಲ್ಲದೆ ಕೂತಿದ್ದಾರೆ. ಯಾಕಂದರೆ ಆಯಿಲ್ ಇರೋದಿಷ್ಟು, ಆಯಿಲ್ ಇಂಡಸ್ಟ್ರಿ ದುಡ್ಡಿದೆ ಅಂತ ಓದಿದವರು ಇಷ್ಟು. ಯೋಚನೆ ಮಾಡಿ, 137 ಬ್ಯಾಚ್ ಮೇಟ್ಸ್ ನಂದು, ಅದರಲ್ಲಿ ನನಗೆ ಫಸ್ಟ್ ಜಾಬ್ ಆಗಿರೋದು. ಎಷ್ಟೋ ಜನರಿಗೆ ಜಾಬೇ ಆಗಿಲ್ಲ, ಇನ್ನೂ ಸಹ ಜಾಬ್ ಆಗದೆ ಮನೇಲಿ ಕೂತಿದ್ದಾರೆ. 2018 ಪಾಸ್ ಔಟ್. ಅಯ್ಯೋ. ಸೊ ಜಾಬ್ಸ್ ಜಾಸ್ತಿ ಡೈಯಿಂಗ್ ಸ್ಟ್ರೀಮ್ ಅಂತೀರಿ. ಎಸ್ ಯಾಕಂದರೆ ರಿನ್ಯೂವೇಬಲ್ ಈಸ್ ಗ್ರೋಯಿಂಗ್, ಪಿಕಿಂಗ್ ಅಪ್. ಸೊ ಗೋ ದೇರ್, ಆ ಕಡೆ ತಿರ್ಕೊಳ್ಳಿ ಅಂತ. ರಿನ್ಯೂವೇಬಲ್ ಈಸ್ ದ ಫ್ಯೂಚರ್ ಅಂತ. ಅಂದರೆ ನೋಡಿ, ನಾನು 2018 ಓದ್ತಾ ಇರುವಾಗ, 2016 ಓದ್ತಿರುವಾಗ ಸಹ ಖಾಲಿ ಆಗುತ್ತೆ ಅಂತ ಹೇಳ್ತಿದ್ರು. ಈಗ ಸಹ ಅದೇ ಹೇಳ್ತಾ ಇದ್ದಾರೆ, ಖಾಲಿ ಆಗಲಿಲ್ಲ. ಬಟ್ ದೆನ್ ಆಪರ್ಚುನಿಟೀಸ್ ಅಷ್ಟು ಇಲ್ಲ. ಟೆಕ್ ತುಂಬ ಡೆವಲಪ್ ಆಗಿದೆ ಆ್ಯಂಡ್ ಅಲ್ಲಿ ಬೆಟರ್ ಆಪ್ಷನ್ಸ್ ಇದೆ ಜನರಿಗೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹೋಗಬಾರ್ದು ಅಂತಲ್ಲ, ಬಟ್ ಬೆಟರ್ ಆಪ್ಷನ್ಸು ಇದೆ. ಇದು ನನ್ನ ಎಕ್ಸ್ಪೀರಿಯನ್ಸು. ಸೊ ನೆಕ್ಸ್ಟ್ ವೇವ್ ಐ ಥಿಂಕ್ ಇಸ್ ಅಬೌಟ್ AI engineers. AI ರಿನ್ಯೂವೇಬಲ್ಸ್, ಹೇಳ್ಕೊಡೋದು ರಿನ್ಯೂವೇಬಲ್ಸ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಸೊ ಥ್ಯಾಂಕ್ ಯು ಶ್ರವಣ್, ಬಿಕಾಸ್ ಐ ಮೀನ್ ಎಲ್ಲರದು ಲೈಫ್ ಎಕ್ಸ್ಪೀರಿಯನ್ಸಸ್ ಹೆಂಗಿರತ್ತಂದರೆ ಒಂದೊಂದ್ರಲ್ಲೂ ಒಂಥರ ದುಂಬಿ ಥರ ನೀವು ಆ ಹೂವದಲ್ಲಿ ಹೋಗಿ ಅದನ್ನು ಹೀರಿ ಕೊಟ್ಟಿರ್ತೀರಲ್ಲ. ಡಿಸಿಪ್ಲಿನ್ ಕಲಿತೆ ನಾನಲ್ಲಿ. ಅಂದರೆ ವಾಟ್ ವಾಸ್ ಯುವರ್ ಡೇ ಲೈಕ್ ಫ್ರಮ್ ಮಾರ್ನಿಂಗ್ ಟಿಲ್ ಈವ್ನಿಂಗ್ ಅಂತ ನಿಮ್ಮ ಹತ್ರ ಹೇಳಿದರೆ ನಾನು ನೈಟ್ರೋಜನ್ ಪಂಪ್ ಮಾಡ್ತಿದ್ದೆ. ನೈಟ್ರೋಜನ್ ಇರುತ್ತೆ -196 ಡಿಗ್ರಿ ಸೆಲ್ಸಿಯಸಲ್ಲಿ ನೈಟ್ರೋಜನ್ ಸ್ಟೋರ್ ಮಾಡಬೇಕು, ಲಿಕ್ವಿಡ್ ನೈಟ್ರೋಜನ್. ಫುಲ್ ಫ್ರೀಸ್ ಆಗಿರುತ್ತೆ ಐಸು. ರಾಜಸ್ಥಾನ್ ಬಾರ್ಮೇರಲ್ಲಿ 1 ಡಿಗ್ರಿ ಸೆಲ್ಸಿಯಸ್ ಕ್ಲೈಮೇಟ್ ಹೊರಗೆ. ಆ ಐಸ್ ಇರುವ ಸ್ಟೋರೇಜ್ ಯೂನಿಟ್ ಹತ್ರ ನಾನು ನಿಂತು ಪಂಪ್ ಮಾಡಿ 4 ಜಾಕೆಟ್ ಹಾಕಿದ್ದೀನಿ, ಲೇಯರ್ ಗಡ ಪಂಪ್ ಮಾಡಬೇಕು. ಅಲ್ಲಿಂದ ಹೇಳ್ತಾರೆ ಸೂಪರ್ವೈಸರು, ಇಷ್ಟು ಪ್ರೆಷರು, ಇಷ್ಟು ಇದನ್ನು ಮೇಂಟೈನ್ ಮಾಡಬೇಕಾ, ಸ್ವಲ್ಪ ಮೇಲೆ ಕೆಳಗಾದ್ರೆ ವಾಕಿ ಟಾಕಿಯಲ್ಲಿ ಬರುತ್ತೆ. ಆ್ಯಂಡ್ ಇಟ್ ಈಸ್ ರಾತ್ರಿ ಚಹಾ ಕುಡ್ಕೊಂಡು ಬಿಸಿ ದಟ್ ಈಸ್ ಓನ್ಲಿ ಅದು ಒಂದೊಂದೇ ಚಹಾ ಕುಡಿದ್ರೆ ನೀವು ಬದುಕ್ತೀರ, ಇಲ್ಲಾಂದರೆ ಯು ನೀಡ್ ಸಮಥಿಂಗ್ ಹಾಟ್ ಅಲ್ಲ ಇನ್ ದಟ್ ಕೋಲ್ಡ್ ವೆದರ್. ಹಾಗೆ ಆ್ಯಂಡ್ ಆಲ್ಸೋ 55 ಡಿಗ್ರಿ ಸೆಲ್ಸಿಯಸ್ ಸಹ ಕೆಲಸ ಮಾಡಿದ್ದೀನಿ.
ಆಯಿಲ್ ಫೀಡಲ್ಲಿ ತಿನ್ನು, ಮಲ್ಗು, ಕೆಲಸ ಮಾಡು, ರಿಪೀಟ್. ಎಂಟರ್ಟೈನ್ಮೆಂಟ್ ಹೇಳಿ, ತಿನ್ನು ತಿನ್ನು ಯಾಕಂದರೆ 12ರಿಂದ 15 ಗಂಟೆ ಫಿಸಿಕಲಿ ಕೆಲಸ ಮಾಡ್ತಿರ್ತೀರ ಶಿಫ್ಟು. ಯಾವುದೋ ನೈಟ್ ಶಿಫ್ಟ್ ಎಲ್ಲ ಇದ್ದರೆ ಬೆಳಿಗ್ಗೆ 6 ಗಂಟೆಗೆ ಬರ್ತೀರಾ, ಇಡೀ ನೈಟ್ ಇರ್ತೀರ, ಬಂದು ತಿಂದು ಮಲ್ಕೊಳ್ತೀರಾ, 7 ಶಿಫ್ಟ್ ಟೈಮ್ ಆಗಿಬಿಡುತ್ತೆ. ಏನು ಮಾಡ್ತೀರಾ? ನನಗೆ ಫಿಟ್ನೆಸ್ಸಿಗಲ್ಲಿ ಅಷ್ಟು ಟೈಮ್ ಸಿಗ್ತಾ ಇರಲಿಲ್ಲ. ನನಗೆ ನನ್ನ ಪ್ಯಾಷನ್ನ ಫಾಲೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಐ ವಾಸ್ ಗೆಟಿಂಗ್ ಫ್ರಸ್ಟ್ರೇಟೆಡ್. ನನಗೆ ವರ್ಕೌಟ್ ಮಾಡಬೇಕಿತ್ತು, ನನಗೆ ಇಷ್ಟ ವರ್ಕೌಟ್ ಮಾಡೋದು, ನಂಗೆ ಮಾಡ್ಲಿಕ್ಕೆ. ಯಾಕಂದರೆ ಉದಾಸೀನ ಅಲ್ಲ, ಸುಸ್ತು. Wake up to fresh ideas. Repose. ಸೊ ಆ ಫ್ರಸ್ಟ್ರೇಷನೇ ವಾಸ್ ಒನ್ ಆಫ್ ದ ಕೀ ಪಾಯಿಂಟ್ಸ್ ಟು ಸೇ ನೋ ಟು ದಟ್ ಜಾಬ್. ನೋ, ಇಫ್ ಇಟ್ ವುಡ್ ಹ್ಯಾವ್ ಅದರಲ್ಲಿ ನನಗೆ ಸಕ್ಸಸ್ ಸಿಗತ್ತೆ ಅಂತ ಗೊತ್ತಿದ್ರೆ ನಾನು ಮಾಡ್ತಾಯಿದ್ದೆ. ನನ್ನ ಸ್ಕಿಲ್ಸು ನಾನು ಹೇಳಿದೆ, ವರ್ಕೌಟ್ ಮಾಡೋದೇ ಸಹ ನಾನು ಗ್ರೋ ಆಗ್ತೇನೆ ಅಂತ ಗೊತ್ತಿದ್ರೆ ಪ್ರಾಬ್ಲಿ ಐ ವುಡ್ ಹ್ಯಾವ್ ಹೋಲ್ಡ್ ಆನ್. 5 ವರ್ಷ ಕೆಲಸ ಮಾಡ್ತೀನಿ, ಅದಾದಮೇಲೆ ಇನ್ನೂ ಸಹ ಬೆಟರ್ ಫೀಲ್ಡಲ್ಲಿ ಇಲ್ಲದೆ ಬೇರೆ ಕಡೆ ಸಹ ಒಳ್ಳೆ ಕರಿಯರ್ ಬಿಲ್ಡ್ ಮಾಡ್ಬೋದು. ಆಯಿಲ್ ಫೀಲ್ಡಲ್ಲಿ ಮಾತ್ರ ಅಲ್ಲ, ಹೊರಗೆ ಸಹ ಒನ್ಸ್ ಯು ಬಿಕಮ್ ಅ ಮ್ಯಾನೇಜರ್ ಯು ನೀಡ್ ನಾಟ್ ಗೋ ಟು ದ ಫೀಲ್ಡ್. ಕರೆಕ್ಟಾ? ಅದು ಯೋಚನೆ ಮಾಡಿ ಮಾಡ್ತಾಯಿದ್ದೆ. ಬಟ್ ಆ ಮ್ಯಾನೇಜರ್ ಆಗುವ ಸ್ಕಿಲ್ ಇದೆಯಲ್ಲ, ಅಲ್ಲಿ ತನಕ ನನ್ನ ಹತ್ರ ಆ ಸ್ಕಿಲ್ ಇರಲಿಲ್ಲ. ಐ ರಿಯಲೈಸ್ಡ್. ಏನು ಸ್ಕಿಲ್ ಬೇಕಾಗಿರೋದು? ನಾನು ಹೇಳಿದರೆ ಯುವರ್ ಹ್ಯಾಂಡ್ ಶುಡ್ ಬಿ ವೆರಿ ಶಾರ್ಪ್. ಟಕ್ 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 ಟಕ್. ತುಂಬ ಜನ ಈಗ ನಾನು ಚಿಕ್ಕದಿರೋ ಕ್ರಾಫ್ಟಲ್ಲೆಲ್ಲ ವೇಸ್ಟ್. ನಾನು ಕ್ರಾಫ್ಟೆಲ್ಲ ಮಾಡ್ತಾನೆ ಇರಲಿಲ್ಲ. ನಾನು ಕ್ರಾಫ್ಟೆಲ್ಲ ಆಗಲ್ಲ. ಸೊ ಯಾರು ಕ್ರಾಫ್ಟ್ ಮಾಡ್ತಾರೆ, ಆರ್ಟಲ್ಲೆಲ್ಲ ಇರ್ತಾರೆ, ಅವರಿಗೆಲ್ಲ ಆ ಫೀಲ್ಡ್ ಸೂಟೇಬಲ್. ತುಂಬ ಜನಕ್ಕೆ ಆಟೋಮೊಬೈಲ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ, ವೈರಿಂಗು, ಕಾರು, ಅದು ಇದು. ನನಗೆ ಈಗ ಕಾರ್ ಬಗ್ಗೆ ಎಲ್ಲ ಇಂಟ್ರೆಸ್ಟ್. ಈಗ ನಾನು ಕಾಂಟೆಂಟ್ ಹಾಕಿದೆ, ನಾನು ಕಾರ್ ತೊಗೊಂಡೆ ಹಾಗೆ ಹೀಗೆ ಅಂತ. ತುಂಬ ಜನ ಕಾರ್ ಎಂತೂಸಿಯಾಸ್ಟ್ ಮೆಸೇಜ್ ಮಾಡಿದರು, ಓ ಬ್ರೋ ನೈಸ್ ಕಾರ್ ಹಾಗೆ. ನನಗೆ ಕಾರ್ ಬಗ್ಗೆ ABCD ಗೊತ್ತಿಲ್ಲ. ಯಾವ ಕಾರ್ ಯು ಬಾಟ್? ಐ ಬಾಟ್ ಅ BMW ರೀಸೆಂಟ್ಲಿ. ಸೊ ನಾನು ಹೇಳ್ತಾ ಇರೋದು ಅಂದರೆ, ನಾನು ಏನು ಹೇಳ್ತಿದ್ರೆ, ಆ ಫೀಲ್ಡಿಗೆ ಹೋಗಬೇಕು ಅಂದರೆ ನೀವು ಅದರಲ್ಲೆಲ್ಲ ಚುರುಕಿರಬೇಕು. ನಿಮಗೆ ಮಾತಾಡಲಿಕ್ಕೆ ಮಾತ್ರ ಗೊತ್ತಿದ್ದರೆ, ಹ್ಯೂಮನ್ ಕನೆಕ್ಷನ್ ಬಿಲ್ಡ್ ಮಾಡಿ, ನೆಟ್ವರ್ಕ್ ಮಾಡಲಿಕ್ಕೆ ಗೊತ್ತಿದ್ರೆ ಆ ಸ್ಕಿಲ್ ಸಾಕಾಗಲ್ಲ. ಸೊ ಇಟ್ ವಾಸ್ ಅ ಮಿಸ್ ಮ್ಯಾಚ್ ಆಫ್ ಸ್ಕಿಲ್ ಸೆಟ್. ನಾವು ಫಾರ್ ಅ ಮ್ಯಾನ್ ಹೂ ಥಾಟ್ ಎಲ್ಲಾದ್ರಲ್ಲೂ ನಾನು ನಂಬರ್ 1 ಇರಬೇಕು, 100% ಕೊಡಲೇಬೇಕು, ತಪ್ಪು ಕಂಡು ಬೆರಳು ತೋರಿಸದಿರೋ ಥರ ಕೆಲಸ ಮಾಡಬೇಕು ಅಂತ. ನಂಗೆ ಅದು ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಗೊತ್ತಾಯ್ತು. ಹೌ ಈಸಿ ಅಥವಾ ಟಫ್ ವಾಸ್ ಇಟ್ ಟು ಶಿಫ್ಟ್ ಗೇರ್ಸ್? ಬಿಕಾಸ್ ದೇ ಸೇ ಇವತ್ತೆಲ್ಲ ಕೇಳಕ್ಕೆ ಚೆನ್ನಾಗಿದೆ, ಕಂಫರ್ಟ್ ಝೋನ್ ಇಸ್ ದಿ ಎನಿಮಿ. ಅಥವಾ ಕೆಲವು ಸತಿ ಅದೊಂದು ಬಂದ್ಬಿಡತ್ತೆ ಗೊತ್ತಾ, ಅಲ್ಲಿ ಮುಂದೆ ಇರುತ್ತೆ, ಅಲ್ಲಿವರೆಗೂ ಅದನ್ನು ದಾರೆ ಏರ್ಕೊಂಡು ಓದಿ ಎಷ್ಟೆಲ್ಲ ಮಾಡಿ ಸಡನ್ಲಿ ನಾವು ನೀವು ಇಲ್ಲ. ನನಗೆ ಕಾನ್ಫಿಡೆನ್ಸ್ ಯಾಕಿತ್ತು ಅಂದರೆ, ನಾನು ಕಾಲೇಜಲ್ಲಿ ಇರಬೇಕಾದ್ರೆ ನಾನು ಹೇಳಿದ ಪ್ರಕಾರ ಓದು, ವರ್ಕೌಟ್ ಬಿಟ್ಟು ಬೇರೆ ಏನು ಮಾಡಿಲ್ಲ ಇಂಜಿನಿಯರಿಂಗಲ್ಲಿ. ಸೊ ವರ್ಕೌಟ್ ಮಾಡ್ತಿರೋ ಅಲ್ಲೇ ನಾನು ತುಂಬ ಜನರಿಗೆ ಫ್ಯಾಟ್ ಲಾಸ್ ಮಾಡಲಿಕ್ಕೆ ನಾನು ಹಾಸ್ಟೆಲಲ್ಲಿ ನಾನು ಆ ಸ್ಟೂಡೆಂಟು ಯಾರು ಏನಾದರೂ ಫಿಟ್ನೆಸ್ ಬಗ್ಗೆ ಡೌಟ್ ಇದ್ದರೆ ಸ್ಟೂಡೆಂಟ್ಸ್ ಬಂದು ನನ್ನ ಹತ್ರ ಕೇಳೋರು, ಜೂನಿಯರ್ಸು, ನಮ್ಮ ಬ್ಯಾಚ್ ಅವರು. ಒಂದು ಸ್ಟೋರಿ ಹೇಳ್ತೀನಿ. ನನ್ನ ಹಾಸ್ಟೆಲು ಬಂಕರ್ ಬೆಡ್ ರೂಮ್, ಒಂದು ರೂಮಲ್ಲಿ 4 ಜನ. ಒಬ್ಬನು ಮಹಾರಾಷ್ಟ್ರದವನು ಮಾರ್ಷಲ್ ಅಂತ, ಇನ್ನೊಬ್ಬ ಅಂಡಮಾನವನು, ಇನ್ನೊಬ್ಬ ಬಿಹಾರವನು. ನಾವು 3-4 ಜನ ಇದ್ವಿ. ನಾನು ಫಸ್ಟು ಫ್ಯಾಟ್ ಲಾಸ್ ಟ್ರಾನ್ಸ್ಫಾರ್ಮ್ ಆದೆ, ಫಿಟ್ ಆದೆ, 6 ಪ್ಯಾಕ್ ಮಾಡಿದೆ. ಅವರೆಲ್ಲ ಇನ್ಸ್ಪೈರು, ಹೇಗೆ ಮಾಡೋದು. ಸೊ 1 by 1 ನಾನು 4 ಜನರನ್ನು ಸಹ ಫಿಟ್ ಆಗೋಕ್ಕೆ ಹೆಲ್ಪ್ ಮಾಡಿದೆ. ದಟ್ ಈಸ್ ವೇರ್ ನಾಲೆಜ್ ಬಂತು. ಹೌ ಡು ಐ ಹೆಲ್ಪ್ ಪೀಪಲ್ ಟ್ರಾನ್ಸ್ಫಾರ್ಮ್? ದಟ್ ಈಸ್ ವೇರ್ ಐ ಲವ್ಡ್ ಡೂಯಿಂಗ್ ದಟ್. ಬಟ್ ದೆನ್ ನಾನು ಚೆನ್ನಾಗಿ ಓದ್ತಿರೋ ಕಾರಣಕ್ಕೆ ನನಗೆ ಐ ಹ್ಯಾಡ್ ಟು ಗೋ ದೇರ್. ಭಯನೂ ಇರತ್ತಲ್ಲ, ಫಿಟ್ನೆಸ್ಸಲ್ಲಿ ಕರಿಯರ್ ಮಾಡ್ಬೋದಾ ಇಲ್ವಾ, ಪೀಪಲ್ ಆ ಹೆದರಿಕೆ ನನಗೆ ಸಹ ಇತ್ತು ಸ್ಟಾರ್ಟಿಂಗಲ್ಲಿ. ಸೊ ಐ ಚೋಸ್ ಸ್ಟಡೀಸ್, ಐ ಮೀನ್ ನನ್ನ ಮೇನ್ ಸ್ಟ್ರೀಮ್ ಕರಿಯರ್. ಬಟ್ ದೆನ್ ಅಲ್ಲಿ ಹೋದಾದ್ಮೇಲೆ ಗೊತ್ತಾಯ್ತಿಲ್ಲ, ನನ್ನ ಹತ್ರ ಈ ಸ್ಕಿಲ್ ಇದೆ. ನೋಡಿ ನಾನೇನು ಯೋಚನೆ ಮಾಡೋದು ಗೊತ್ತಾ, ಅಲ್ಲಿ ಬಿಡುವ ಮುಂಚೆ ಆಯಿಲ್ ಫೀಲ್ಡಲ್ಲಿ ಎಷ್ಟು ಜನ ಇದ್ದಾರೆ, ನನ್ನ ಕ್ರೂ, ನನ್ನ ಟೀಮ್. ನಾವೊಂದು ಬೇಸಲ್ಲಿ ಒಂದು 150-200 ಜನ ಇರ್ತಿದ್ವಿ. ನಾನು ಒಂದಿನ ಬರುವ ಮುಂಚೆ ಯೋಚನೆ ಮಾಡಿದೆ, ಈ 150-200 ಜನರಲ್ಲಿ ಯಾರಿಗೆ ಬೇರೆಯವ್ರನ್ನ ಟ್ರಾನ್ಸ್ಫಾರ್ಮ್ ಮಾಡೋ ಸ್ಕಿಲ್ ಇದೆ? ನಿಮಗೆ ನಾನು ಸೂಪರ್ವೈಸರ್ ಒಂದ್ಸತಿ ನನಗೆ, ನಾನು ಅಲ್ಲಿ ಸಹ ಟೈಮ್ ಹೋಗಿ ವರ್ಕೌಟ್ ಮಾಡೋನು, ಆಯಿತಾ, ಸ್ವಲ್ಪ ಅರ್ಧ ಗಂಟೆ ಸಿಕ್ಕಿದ್ರೆ ವರ್ಕೌಟ್. ಸೂಪರ್ವೈಸರ್ ಬಂದು, ಯಾಕೆ ಇದೆಲ್ಲ ಬೇಕು, ಇನ್ನೂ ಮದುವೆ ಆಗಿ ಮಕ್ಕಳಾಗತ್ತೆ, ವರ್ಕೌಟ್ ಎಲ್ಲ ಬೇಕಾ ಅಂತೇಳಿ. ಇಲ್ಲ, ಎಷ್ಟು ಸ್ಟ್ರಾಂಗ್ ಇದೆಯಾ ನೀನು? ಅವರು ಒಂದು 110 kg, ಅವ್ರನ್ನ ಇಲ್ಲಿ ಕೂರಿಸಿ ಸ್ಕ್ವಾಟ್ ಮಾಡಿದ್ದೆ. ಈ ವಾಸ್ ಲೈಕ್, ನೀನು ಎಷ್ಟು ಸ್ಟ್ರಾಂಗ್ ಇದೆಯಾ ನೋಡೋಣ, ವರ್ಕೌಟ್ ಎಲ್ಲ ಮಾಡ್ತೀಯಲ್ಲ, ಪ್ರೋಟೀನ್ ತಿಂತೀಯಲ್ಲ, ಚಿಕನ್ ತಿಂತೀಯಲ್ಲ, ಅವ್ರ ಫಿಶ್. ನಾನು ಡಯಟ್ ಅಲ್ಲಿ ಸಹ ನಂಗೆ ಇಷ್ಟು ಪ್ರೋಟೀನ್ ಬೇಕು, ಇಷ್ಟು ಕಾರ್ಬೋಹೈಡ್ರೇಟ್ಸ್ ಬೇಕು, ಡಯಟ್ ಮೆಸ್ ಫುಡಲ್ಲಿ ಸಹ ಕ್ಯಾಲ್ಕುಲೇಟ್ ಮಾಡಿ ತಿನ್ನೋನು, ಯಾಕಂದರೆ ನಾಲೆಜ್ ಇತ್ತಲ್ಲ. ಸೊ ಅವ್ರು ಕೇಳಿ ಇದೆಲ್ಲ ಯಾಕೆ ಬೇಕು ಅಂತ. ಸೊ ಅವ್ರ ಹತ್ರ ಅವ್ರು ಹೇಳಿದ್ರು, ನೋಡೋ ನೀನು ನನ್ನನ್ನು ಎತ್ತಕ್ಕಾಗತ್ತೆ. ಸೊ ಐ ಮೇಡ್ ಹಿಮ್ ಸಿಟ್ ಹಿಯರ್, ಸ್ಕ್ವಾಟ್ ಮಾಡಿದ್ದೆ ಎಲ್ಲರೂ. ಸೊ ಆಗ ನಾನು ವಾಟ್ ಐ ಟೋಲ್ಡ್ ಮೈ ಸೆಲ್ಫ್ ಇಸ್, ಸೊ ಇಲ್ಲಿ ಇಷ್ಟು ಜನಕ್ಕೆ ಇರೋದಿರೋ ಸ್ಕಿಲ್ ನನಗೆ ಇದೆ, ಮತ್ತು ನಾನು ಇವ್ರ ನಡುವಲ್ಲಿ ಯಾಕೆ ಇರಬೇಕು? ಇವರೆಲ್ಲ ಅವ್ರ ಸ್ಕಿಲ್ಲಲ್ಲಿ ಸ್ಟ್ರಾಂಗ್ ಇದ್ದಾರೆ, ನನ್ನ ಸ್ಕಿಲ್ ಏನು? ಐ ಹ್ಯಾವ್ ದಟ್ ಒನ್ ಥಿಂಗ್ ನಾಟ್ 150-200 people here have. So that made me confident, and I had also
ಟ್ರಾನ್ಸ್ಫಾರ್ಮ್ ಪೀಪಲ್ ಮುಂಚೆನೆ. ಸೊ ಎಕ್ಸ್ಪೀರಿಯನ್ಸು ಇತ್ತು. ಹ್ಞೂ ದ್ಯಾಟ್ ಮೇಡ್ ಮಿ ಕಾನ್ಫಿಡೆಂಟ್, ಇಲ್ಲ ಮಾಡ್ಬೋದು, ಮಾಡಲೇಬೇಕು, ಬಾ ಹೋಗೋಣ ಅಂತ. ಮತ್ತು ತಂದೆನೂ ತೀರ್ಕೊಂಡಿದ್ರು ಇದ್ರು ಕ್ವಿಟ್ ಮಾಡೋ ಮುಂಚೆ. ಓಹೋ ದೆನ್ ಐ ಹ್ಯಾಡ್ ಟು ಡೂ ಸಮಥಿಂಗ್ ಆನ್ ಮೈ ಓನ್. ಹ್ಞೂ ನನಗೆ ನನ್ನ ತಂದೆ ಬಿಸ್ನೆಸ್ ABCD ಅಂತ ಗೊತ್ತಿರಲಿಲ್ಲ. ಹ್ಞೂ ಸೊ ಐದರ್ ಜಾಬ್ ಕಂಟಿನ್ಯೂ ಮಾಡಬೇಕಿತ್ತು ಆರ್ ನಾನು ಐ ಹ್ಯಾಡ್ ಟು ಬಿಲ್ಡ್ ಸಮಥಿಂಗ್ ಫಾರ್ ಮೈ ಸೆಲ್ಫ್. ಹ್ಞೂ ಸೊ ಐ ಟುಕ್ ಅ ಕಾಲ್. ಹೇಳ್ತಾರೆ 100 ಜನ ಒಂದು ದಾರಿಲಿ ಹೋಗೋದು ಸೇಫ್, ಯಾರೂ ಹೋಗದೇ ಇರೋ ದಾರಿನಲ್ಲಿ ಹೋಗೋಕ್ಕೆ ಒಂದು ಇಲ್ಲ ಬಂಡಧೈರ್ಯ ಬೇಕು, ಇಲ್ಲ ಕ್ಲಾರಿಟಿ ಬೇಕು, ಇಲ್ಲ ಬಿಲೀಫ್ ಬೇಕು, ನಾನು ಮಾಡ್ತೀನಿ ಅಂತ. ಸೊ ನಿಮ್ಮ ಕೇಸಲ್ಲಿ ಅಫ್ಕೋರ್ಸ್ ದಟ್ ನೀವು ಯೋಚನೆ ಮಾಡೋದೇ ಬೇರೆ ಥರ ಫಸ್ಟಿಂದಲೂ. ಇಲ್ಲಿ ಯಾರ ಹತ್ರನೂ ಇಲ್ಲದಿರೋದು ನನ್ನ ಹತ್ರ ಇದೆ, ಅಥವಾ ಅವತ್ತೂ ಇದನ್ನು ಮಾಡಿದ್ರೆ ರೆಕಗ್ನಿಷನ್ ಸಿಗುತ್ತೆ ಅಂದಮೇಲೆ ನಾನು ಅದನ್ನೇ ಜಾಸ್ತಿ ಮಾಡಬೇಕು. ಸಿಂಪಲಾಗಿ ಹೇಳ್ತೀನಿ, ನಾನಿಲ್ಲಿ ಬಂದು ಕೂತಿದ್ದೀನಿ, ಕರೆಕ್ಟಾ? ನಿಮ್ಮನ್ನು ಜನ ಏನಂತ ರೆಕಗ್ನೈಸ್ ಮಾಡ್ತಿದ್ದಾರೆ ಈಗ ಹೇಳಿ ಹೇಳಿ? ರ್ಯಾಪಿಡ್ ರಶ್ಮಿ ಪಾಡ್ಕಾಸ್ಟ್ ಮಾಡ್ತಾರೆ, ಓಕೆ ಲೆಟ್ಸ್ ಕನ್ಸಿಡರ್. ಯಾಕೆ ಕರ್ನಾಟಕದಲ್ಲಿ ಇಷ್ಟು ಜನ ಇದ್ದಾರೆ, ಯು ಆರ್ ಒನ್ ಆಫ್ ದೆಮ್ ಹೂ ಕೇಮ್ ಇನ್ ಟು ದಿಸ್ ಪಾಡ್ಕಾಸ್ಟಿಂಗ್ ಆ್ಯಂಡ್ ನೀವು ಮಾಡ್ತಾ ಇರೋದು, ಕರೆಕ್ಟ್ ತಾನೇ? ಯಾರು ಸಹ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡ್ಬೋದಿತ್ತು, ಮಾಡಲಿಕ್ಕೆ ಏನಿದೆ, ಯಾರು ಸಹ ಸ್ಟಾರ್ಟ್ ಮಾಡಿ. ಬಟ್ ನೀವು ಅದನ್ನು ತಗೊಂಡು ಕನ್ಸಿಸ್ಟೆಂಟಾಗಿ ಆ್ಯಕ್ಷನ್ ತಗೊಂಡು 2 ವರ್ಷ 3 ವರ್ಷ ಮಾಡ್ತಾ ಬಂದಿದ್ದೀರಾ. ಯಾರು ಇಷ್ಟು ಜನ ಮಾಡದೇ ಇರೋದನ್ನು ಮಾಡಿದ್ದೀರಾ, ಕರೆಕ್ಟಾ? ಸೇಮ್ ಗೋ ಎಲ್ಲ. ನನ್ನ ಬಿಲೀಫ್ ಅದೇ, ನೀವು ಸಕ್ಸಸ್ಫುಲ್ ಆಗಬೇಕಂದ್ರೆ ಯಾರು ಕಷ್ಟ ಅಂತೇಳಿ ಮಾಡದೇ ಇರ್ತಾರಲ್ಲ ಅದನ್ನೇ ನೀವು ಮಾಡಬೇಕು. ನಿಮಗೆ ನಿಮ್ಮ ಕೆಲಸದಲ್ಲಿ ಕಷ್ಟ ಫೀಲ್ ಆಗಬೇಕು, ಆಗಲೇ ನಿಮ್ಗೆ ಮುಂದುವರಿಯೋಕ್ಕಾಗೋದು. ಈಸಿ ಇದ್ದರೆ ಎಲ್ಲರೂ ಮಾಡ್ತಾರೆ. ಒಂದು ಮಾತು ಓದ್ದೆ, ಮೋಟಿವೇಶನ್ ಅನ್ನೋದು ಗೆಸ್ಟ್ ಇದ್ದಂಗೆ, ಆದರೆ ನೀವು ಪ್ರತಿದಿನ ಕನ್ಸಿಸ್ಟೆನ್ಸಿ ಡಿಸಿಪ್ಲಿನ್ ಹಾಕ್ತಿರಲ್ಲ, ಅದು ನೀವು ಕೊಡೋ ರೆಂಟ್ ಇದ್ದಂಗೆ. ಪ್ರತಿದಿನ ಕಟ್ಟೋದು ಅದು ಯಾವತ್ತೂ ಒಂದ್ಸರಿ ಜೋಶಕ್ಕೆ ಬರೋದು ಆ ಥರ. ಡಿಸಿಪ್ಲಿನ್ ಓವರ್ ಮೋಟಿವೇಶನ್. ನಂದು ಪಾಲಿಸಿನೂ ಅದೇ. ನನ್ನ ಟೀಮಿಗೂ ಮೀಟಿಂಗ್ ಮಾಡಿ ನಾನು ಎಲ್ಲೂ ಹೋದರು, ಕಾಲೇಜ್ ಇವೆಂಟ್ಸ್ ಹೋದ್ರು, ಎಲ್ಲೋ ನಾನು ಏನು ಹೇಳೋದು ಗೊತ್ತಾ, ಈ ಸಿಂಪಲ್ ರಶ್ಮಿ ಅವರೇ, ನೀವು ಬೇಜಾರಿರಿ, ನಿಮ್ಮದು ಬ್ರೇಕಪ್ ಆಗಲಿ, ಖುಷಿಯಾಗಿ, ದುಡ್ಡು ಮಾಡದೇ ಇರಲಿ, ನೋವಿರಲಿ ನೋವಿಲ್ಲದೆ ಇರಲಿ, ದಿನ ಮಾಡುವ ಏನೋ ಒಂದು ಕೆಲಸ ಇರುತ್ತೆ ನಿಮ್ಮದು. ಆ ಕೆಲಸನ ನೀವು ತಪ್ಪದೆ ಮಾಡಿದರೆ ನೀವು ಅಲ್ಲಿ ರೀಚ್ ಆಗ್ತೀರಾ. ಇದು ಎಲ್ಲಿಗೆ ಬೇಕಾದ್ರೆ ಅಪ್ಲೈ ಆಗುತ್ತೆ ಲೈಫಲ್ಲಿ, ಫಿಟ್ನೆಸ್ಸಿಂದ ಹಿಡಿದು ಎವ್ರಿವೇರ್, ಬಿಸ್ನೆಸ್. ಸೊ ಯು ಹ್ಯಾವ್ ಸೆಟ್ ಟಾಸ್ಕ್. ನಿಮಗೆ ಸಹ ಈಗ ನೀವು ಪಾಡ್ಕಾಸ್ಟ್ ನಿಮ್ಮದು ಸೆಟ್ ಟಾಸ್ಕ್ ಎವ್ರಿ ಡೇ ನಿಮಗೆ ಗೊತ್ತು, ಇದು ಮಾಡಲೇಬೇಕು, ನಾನು ಮಾಡಲೇಬೇಕು, ಆಯಿತಾ? ಏನೇ ಆದರೂ ನೀವು ಅದನ್ನು ಮಾಡಬೇಕು, ಆಗ ಪಾಸ್ ನಾನು ಇಲ್ಲಿ ತನಕ ಬಂದಿರೋದಕ್ಕೆ ಕಾರಣ ದ್ಯಾಟ್ ಈಸ್ ದ ರೀಸನ್. ವಿ ಹ್ಯಾವ್ ಅ ಟೀಮ್ ಆಫ್ 75 ಪೀಪಲ್ ಟುಡೇ ಆ್ಯಂಡ್ ಐ ಟೆಲ್ ಈಚ್ ಒನ್ ಆಫ್ ದೆಮ್, ಇಲ್ಲಿ ತನಕ ನಾವು ಮುಟ್ಲಿಕ್ಕೆ ಕಾರಣ ನನ್ನ ಸಿಚುವೇಶನ್ ಏನೇ ಇರಲಿ, ಎವ್ರಿ ಡೇ ಮಾಡೋ ಟಾಸ್ಕನ್ನು ನಾನು ಕಂಪ್ಲೀಟ್ ಮಾಡಿದ್ದೀನಿ. ಅಕಸ್ಮಾತ್ ಮಿಸ್ ಆದರೆ ನೆಕ್ಸ್ಟ್ ದಿನ ನಿನ್ನೆದು ಸಹ ಇವತ್ತು ದಿವಸ ಸೇರಿ ಮಾಡಬೇಕು. ವಾವ್, ವೆರಿ ನೈಸ್. ಈಗ ನಿಮ್ಮದು ಎಕ್ಸಾಂಪಲ್ ಕೊಡಿ, ನಿಮ್ಮದು ಪಾಡ್ಕಾಸ್ಟ್ ಮಾಡಬೇಕಿತ್ತು, ಮಿಸ್ ಆಯಿತು. ಆಗ ನಿಮ್ದು ಏನಿರುತ್ತೆ, ನಂದು ಈ ಮಂತು 15, 20, 30 ಪಾಡ್ಕಾಸ್ಟ್ ಶೂಟ್ ಮಾಡಬೇಕಂದ್ರೆ ಇವತ್ತು ಮಿಸ್ ಆಯಿತು, ನಾಳೆ 3 ಮಾಡಿ ಕಂಪ್ಲೀಟ್ ಮಾಡ್ತೀನಿ. ಅದಕ್ಕೆಲ್ಲ ನೀವು ಇಲ್ಲಿ ಬಂದಿರೋದು, ಕರೆಕ್ಟ್ ತಾನೆ? ಟ್ರೂ ದ್ಯಾಟ್. ಸೊ ದಿಸ್ ಈಸ್ ದ ಸೀಕ್ರೆಟ್, ಓಪನ್ ಸೀಕ್ರೆಟ್ ಅಂತೀರಾ, ಕನ್ಸಿಸ್ಟೆನ್ಸಿ ಆ್ಯಂಡ್ ಡಿಸಿಪ್ಲಿನ್. ಅದು ದರ್ ಆರ್ ನೋ ಶಾರ್ಟ್ ಕಟ್ಸ್. ಈ ಕಾಂಟೆಂಟ್ ಬಗ್ಗೆನೂ ಜನ ಹೇಳ್ತಾರೆ, ಹೇಗೆ ಕಾಂಟೆಂಟು, ನೀವು ಪೀಪಲ್ ಫೇಲ್ 99% ಟೈಮ್ಸ್. ಯಾಕೆ ಗೊತ್ತಾ? ಅವರು ಬಿಟ್ಬಿಡ್ತಾರೆ, ದೇ ಜಸ್ಟ್ ಡೋಂಟ್ ಸ್ಟೇ. 100 ಪೀಪಲ್ ಫೇಲ್ ಬಿಕಾಸ್ ಅವ್ರು 80% ಕೊಟ್ಟು ಸಾಕಾಯ್ತಂತ ಬಿಟ್ಬಿಡ್ತಾರೆ. ಸಕ್ಸಸ್ಫುಲ್ ಆಗಿರೋರು 120% ಕೊಡ್ತಿದ್ದಾರೆ. 100% ನಿಲ್ಲಬೇಕು, ಮಾಡ್ತಾ ಇರಬೇಕು ಆ್ಯಂಡ್ ಬೆಟರ್ ಆಗಬೇಕು. ಫೀಡ್ಬ್ಯಾಕ್ ತೊಗೊಳ್ಳಿ. ಇವತ್ತೇನು ಮಾಡಿದ್ರಿ, ಗ್ರೋ ಆಗಲಿಲ್ವಾ, ಕೂತು ಯೋಚನೆ ಮಾಡಿ, ಯಾಕೆ ಗ್ರೋ ಆಗಲಿಲ್ಲ, ವ್ಯಾಲ್ಯೂ ಆ್ಯಡ್ ಮಾಡಿ, ನಾಳೆ ಪುನಃ ಮಾಡಿ, ಬಟ್ ಅದೇ ಮಾಡಿ ಬೆಟರ್ ವೇಯಲ್ಲಿ. ಸೊ ನಿಮ್ಮ ಇನಿಷಿಯಲ್ ಇಯರ್ಸ್ ಆಫ್ ಕಾಂಟೆಂಟ್ ಜರ್ನಿ ಹೆಂಗಿತ್ತು ಶ್ರವಣ್? ಇನಿಷಿಯಲಿ ಇಂಗ್ಲೀಷಲ್ಲಿ ಕಾಂಟೆಂಟ್ ಮಾಡ್ತಾಯಿದ್ದೆ. ಆಗ ಇನ್ಸ್ಟಾ ರೀಲ್ಸ್ ಎಲ್ಲ ಇರಲಿಲ್ಲ. ನಾನು ಕಾಂಟೆಂಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಹೇಳಿದ್ದೆ 2008 ಆಯಿಲ್ ಫೀಲ್ಡಲ್ಲಿ ಹೋಗಿ ಮೊಬೈಲ್ ತೊಗೊಂಡೋದು ಅಲೌಡ್ ಇಲ್ಲ ಒಳಗೆ, ರೇಡಿಯೇಷನ್. ನಂಗೆ ಗೊತ್ತಿರಲಿಲ್ಲ, ಬಿಗಿನರು. ನಾನು ಫಿಟ್ನೆಸ್ ಲೈಫ್ ಸ್ಟೈಲು ಪ್ಲಸ್ ನನ್ನ ಕೆಲಸ ಎರಡನ್ನೂ ತೋರಿಸ್ತೀನಿ, ಜನರಿಗೆ ಇನ್ಸ್ಪೈರ್ ಮಾಡ್ತೀನಿ ಅಂತ. ಫಿಟ್ನೆಸ್ ಬಿಡ್ಲಿಕ್ಕೆ ಇಷ್ಟ ಇಲ್ಲ. ಸೊ ಆಯಿಲ್ ಫೀಲ್ಡ್ ಒಳಗೆ ನಾನು ಕೆಲಸ ಮಾಡ್ತಿದ್ದೀನಿ. ಆದರೆ ಕೆಲಸ ಮಾಡುವಾಗ ಸಹ ನಾನು ನೋಡಿ ಇಲ್ಲಿ ಡಯಟ್ನ ಫಾಲೋ ಮಾಡ್ತೀನಿ. ಸೊ ನೀವು ಬಿಸಿ ಇದ್ದರೆ ಸಹ ಫಿಟ್ ಆಗಾಗ ಆ ಥರ ಕಾಂಟೆಂಟ್ ಮಾಡೋಣ. ಮತ್ತು ನಮ್ಮ ಸೂಪರ್ವೈಸರ್ ಕರೆದ್ರು, ಇಲ್ಲಿ ಕಾಂಟೆಂಟ್ ಮಾಡಲಿಕ್ಕಿಲ್ಲ, ವೀಡಿಯೋ ಇದು ಮಾಡಲಿಕ್ಕಿಲ್ಲ, ರೂಲ್ಸ್ ಇದೆ, ಒಪ್ಕೊಳ್ಬೇಕು ತಾನೆ. ಒಂದು ಆರ್ಗನೈಸೇಷನ್ ಕಡೆಗಿದೆ, ಅವ್ರು ಹೇಳ್ದಾಗ ಕೇಳಬೇಕು. ಅಲ್ಲಿಗೆ ಅದು ನಿಲ್ಲಿಸಿದೆ. ಅದಾದಮೇಲೆ ಅದೇ ಕ್ವಿಟ್ ಮಾಡಿ ಆದಮೇಲೆ ಫುಲ್ ಟೈಮ್ ಸ್ಟಾರ್ಟಿಂಗ್ ಇಂಗ್ಲೀಷಲ್ಲಿ ಮಾಡಿದೆ. ನಂದು ಇಡೀ ಕಾನ್ಸೆಪ್ಟ್ ಏನಿತ್ತು ಅಂದರೆ, ಐ ಆಮ್ ಅ ಫೂಡಿ, ಆಯಿತಾ? ನನಗೆ ಐ ಲವ್ ಫುಡ್. ಅಂದರೆ ನನಗೆ ಬೇರೆ ಅಂದರೆ ಫ್ಯಾನ್ಸಿ ಅಲ್ಲ, ಬಟ್ ನನಗೆ ಇಷ್ಟ. ದಾಲ್ ರೈಸ್ ಅಂದರೆ ಸಹ ನನಗೆ ತುಂಬ ಇಷ್ಟ. ಅಂದರೆ ಫೂಡಿ ನಾನು. ಶುಗರ್ ನನಗೆ ಅಂದರೆ ಸ್ವೀಟ್ಸ್ ನನಗೆ ತುಂಬ ಇಷ್ಟ. ನಾನು ಟ್ರಾನ್ಸ್ಫಾರ್ಮ್ ಆದ್ನಲ್ಲ,
ಇನಿಷಿಯಲಿ ನಂಗೆ ನಾಲೆಜ್ ಇರಲಿಲ್ಲ, ಅನ್ನ ತಿನ್ನೋದು ಬಿಡಬೇಕು, ಅದು ಬಿಡಬೇಕು, ಇದು ವೆರಿ ಲಾಟ್ ಆಫ್ ಮಿತ್ಸ್ ಇನ್ ದ ಇಂಡಸ್ಟ್ರಿ, ಫಿಟ್ನೆಸ್ ಇಂಡಸ್ಟ್ರಿ ಇತ್ತು. ನಾನು ಕಲಿತು ಐ ಟ್ರಾನ್ಸ್ಫಾರ್ಮ್ ಮೈ ಸೆಲ್ಫ್ ಈಟಿಂಗ್ ಟೇಸ್ಟಿ ಫುಡ್, ಬ್ಯಾಲೆನ್ಸ್ ಮಾಡಿಕೊಂಡು. ಅರ್ಥ ಆಯ್ತಾ? ರೆಸಿಪಿ ಮಾಡೋದು, ಒಂದು ಟೇಸ್ಟಿ ರೆಸಿಪಿ ಮಾಡೋದು, ಅಥವಾ ಹೆಲ್ದಿ ಬಿರಿಯಾನಿ ಮಾಡೋದು, ನನಗೆ ಖುಷಿ. ಹೀಗೆ ಮಾಡಿ. ಸೊ ಐ ವಾಂಟೆಡ್ ಟು ಪ್ರೀಚ್ ಪೀಪಲ್ ದಟ್ ನೀವು ವೆಯ್ಟ್ ಲಾಸು ಅಂದರೆ ಫಿಟ್ ಆಗಬೇಕಂದ್ರೆ ಕಾಂಪ್ರಮೈಸ್ ಮಾಡಬೇಕು ಅಂತೆಲ್ಲ, ಬ್ಯಾಲೆನ್ಸ್ ಮಾಡಬೇಕು. ಸೊ ದಟ್ ಈಸ್ ಹೌ ನಾನು ಕಾಂಟೆಂಟ್, ಅದ್ರ ಬಗ್ಗೆ ನಾನು ಕಾಂಟೆಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರೋದು. ಇನಿಷಿಯಲಿ ನಾನು ತಿನ್ನೋ ಚಂದ ಮೀಲ್ಸ್ ಮಾಡಿ ಪ್ಲೇಟಲ್ಲಿಟ್ಟು ಫೋಟೋ ತೆಗಿಯೋದು. ಬ್ಯಾಕ್ ದೆನ್ ತುಂಬ ಪ್ರಾಬಬ್ಲಿ ಇದನ್ನೆಲ್ಲ ಹುಡುಗಿಯರು ಜಾಸ್ತಿ ಮಾಡ್ತಾಯಿದ್ರು ಅಂತ, ಒಂದು ಕುಕ್ಕಿಂಗ್ ಅಂದರೆ ಚಂದ ಪ್ಲೇಟಲ್ಲಿಟ್ಟು ನನಗೆ ಇಷ್ಟ ಇತ್ತು ಅದು. ಡೆಕೋರೇಟ್ ಅಂತಲ್ಲ, ಪ್ಲೇಟಿಂಗ್ ಚೆನ್ನಾಗಿ ಮಾಡೋದು, ಆ ಹೆಲ್ದಿ ಫುಡನ್ನು ಚೆನ್ನಾಗಿಟ್ಟು. ಸೊ ದಟ್ ಈಸ್ ಹೌ ದ ಕಾಂಟೆಂಟ್ ಬಿಗ್ಯಾನ್. ಆಗ ಜನ ಕೇಳಲಿಕ್ಕೆ ಇಷ್ಟ, ಹೇಗೆ ಇನ್ನೂ ಮಾಡಿ, ಇದನ್ನು ಹೇಗೆ ಅಡುಗೆ ಮಾಡಿ, ರೆಸಿಪಿ ಮಾಡಿ, ಮಿತ್ಸ್ ಬಗ್ಗೆ ಹೇಳಿ ಅಂತ ಪೀಪಲ್ ಸ್ಟಾರ್ಟೆಡ್ ಆಸ್ಕಿಂಗ್. ದೆನ್ ಐ ಸ್ಟಾರ್ಟೆಡ್ ಟೇಕಿಂಗ್ ಇಟ್ ಫಾರ್ವರ್ಡ್. ಸೊ ಈ ಕಡೆ ಯು ಆರ್ ಗೆಟಿಂಗ್ ಫಿಕ್ಸ್ ಸ್ಯಾಲ್ರಿ ಟು ನಾವು ಜಂಪಿಂಗ್ ಇನ್ ಟು ಅ ಝೀರೋ ಝೋನ್. ವಾಸ್ ಇಟ್ ಈಸಿ? ನಿಜ ಹೇಳ್ಬೇಕಂದ್ರೆ ಐ ಯೂಸ್ ಟು 30 days ಕೆಲಸ ಮಾಡ್ತಿದ್ನಾ. 30 days ರಜೆಗೆ ಬಂದಾಗ ಸ್ವಲ್ಪ ಸ್ಪೆಂಡ್ ಮಾಡ್ತಿದ್ದೆ, ಏನು ದುಡಿತಿದ್ದೆ ಹಾಗೆ. ಬಟ್ ನಮ್ದು ಹೇಗಿತ್ತಂದರೆ, ಒಂದು ಬೇಸಿಕ್ ಸ್ಯಾಲ್ರಿ ಅಂತ ಇರುತ್ತೆ, ಅದು ಆನ್ ಆಫಲ್ಲಿ ಯಾವಾಗಲೂ ಸೇರುತ್ತೆ. ಆನಲ್ಲಿದ್ದಾಗ ಪರ್ ಡೇ ಅಂತ ನಮಗೆ ಸಿಗತ್ತೆ ಫೀಲ್ಡ್. 30 day ಬಂದಾಗ ಮನೆಗೆ ದುಡ್ಡು ಕೊಡಬೇಕಂತ ಇರಲಿಲ್ಲ, ಅಂದರೆ ಮನೆ ತಂದೆ ನೋಡ್ಕೊಳ್ತಿದ್ರು, ನಾನೇನು ದುಡಿದ್ರೆ ನನಗೆ ಅಂತ ಇರ್ತಿತ್ತು. ಸೊ 30 days ಬಂದಾಗ ಯಾವುದ್ರ ಮೇಲೆ ಖರ್ಚು ಮಾಡೋದು ನಾನು? ನನ್ನ ಫಿಟ್ನೆಸ್ ಲೈಫ್ ಸ್ಟೈಲ್ ಮೇಲೇ. ಅಂದರೆ ಹೆಂಗೆ ಖರ್ಚು? ಪ್ರೋಟೀನಾ, ಫೂಡು, ಗೋಯಿಂಗ್ ಟು ಪ್ರೀಮಿಯಮ್ ಜಿಮ್ಸ್, ಒಂದೊಂದು ಒಳ್ಳೆ ಫೀಲಿಂಗು, ಬೇರೆ ಫಿಟ್ನೆಸ್ ಸೆಂಟರ್ಸು ಎಕ್ಸ್ಪ್ಲೋರ್ ಮಾಡೋದು, ಕ್ಲೋದಿಂಗ್, ಇನ್ವೆಸ್ಟಿಂಗ್ ಮನಿ ಆನ್ ಮೈಸೆಲ್ಫ್, ಕ್ಲೋದಿಂಗ್ ಚೆನ್ನಾಗಿ ಕಾಣಬೇಕು, ಫಿಟ್ ಆದರೆ ಹೀಗೆ ಬಟ್ಟೆ ಹಾಕಬೇಕು, ಆ ಥರ ಇತ್ತು. ಬಟ್ ವೆನ್ ಡ್ಯಾಡ್ ಪಾಸ್ಟ್ ಅವೇ ಸಡನ್ ಪ್ರೆಷರ್ ಬಂದುಬಿಡ್ತು. ಆಯಿತಾ? ಪ್ರೆಷರ್ ಬಂದಾಗ ಅದಾದಮೇಲೆ ಒಂದು 6 to 8 ತಿಂಗಳು ಕೆಲಸ ಮಾಡಿದೆ ನಾನು ಆಯಿಲ್ ಫೀಲ್ಡಲ್ಲಿ. ನೀವು ಕೇಳಿದ್ರಿ ಹೇಗೆ, ಅದೇ ಹೇಳ್ತಿದ್ದೆ, ಒಂದು 2 ಲಕ್ಷ ಸೇವಿಂಗ್ಸ್ ಇತ್ತು ನನ್ನ ಹತ್ರ, ಎಲ್ಲ ಖರ್ಚು ಮಾಡಿ 2 ಲಕ್ಷ ತನಕ ಇಟ್ಕೊಂಡಿದ್ದೆ. ಆಗತ್ತೆ ಅಂತ ಸ್ಟಾರ್ಟ್ ಮಾಡಿರೋದು. ಐ ಡಿಂಟ್ ಥಿಂಕ್ ದ್ಯಾಟ್ ದುಡ್ಡು ಮಾಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು. ನನ್ನ ಆಸೆ ಏನಿತ್ತಂದರೆ, ವೆನ್ ಐ ಕೇಮ್ ಟು ಬ್ಯಾಂಗ್ಳೂರ್, ನನ್ನದೊಂದು ಕ್ವಿಡ್ ಕಾರ್ ಇರಬೇಕು, ಒಂದು 2 BHK ಮನೆ ಇರಬೇಕು, ಒಂದು ನಾರ್ಮಲ್ ಒಂದು 50-60 ಸಾವಿರ ಸ್ಯಾಲ್ರಿ ಆದರೆ ಲೈಫ್ ಸೆಟ್ಟು ಅಂತ. ಐ ಡಿಂಟ್ ಇವನ್ ಥಿಂಕ್ ದ್ಯಾಟ್ ದುಡ್ಡು ಮಾಡಬೇಕು, ಮನೆ. ಜಸ್ಟ್ ನಂದು ಆಸೆನೇ ಇರಲಿಲ್ಲ ದೊಡ್ಡದು. ತುಂಬ ಜನ ನನಗೆ ಈಗ ಫಾರ್ ಎಕ್ಸಾಂಪಲ್ ಐ ವಾಟ್ ಎ BMW ತೊಗೊಳ್ಬೇಕಂತ ನಾನು ಆಸೆ ಪಟ್ಟಿರಲಿಲ್ಲ. ನನಗೆ ಅದು ಆಸೆನೇ ಇರಲಿಲ್ಲ. ನನಗೆ ಚಿಕ್ಕದಿತ್ತು ಆಸೆ, ಬಟ್ ಕೆಲಸ ಮಾಡಬೇಕು, ಬೆಳಿಬೇಕು ಅಂತ ಆಸೆ ಇತ್ತು. ಐ ಡಿಂಟ್ ನೆವರ್ ಫಿಕ್ಸ್ಡ್ ಅ ಮೆಟೀರಿಯಲಿಸ್ಟಿಕ್ ಗೋಲ್ ಟು ಅಚೀವ್. ಎನಿ ರೀಸನ್ ವೈ? ಐ ಡಿಂಟ್ ಥಿಂಕ್ ದ್ಯಾಟ್ ಬಿಗ್ ಸ್ಟಾರ್ಟಿಂಗಲ್ಲಿ. ದಟ್ ಈಸ್ ದ ಓನ್ಲಿ ರೀಸನ್. ಅಂದರೆ ಇಟ್ ವಾಸ್ ಅಬೌಟ್ ಬಿಲೀಫ್ ಸಿಸ್ಟಮ್ ಹಂಗಿದ್ರೆ. ನಾನು ದೊಡ್ಡದು ಮಾಡಬೇಕು ನನಗೆ ಆಸೆನೇ ಇರಲಿ, ಅದೇ ನಾನು ಹೇಳಿದೆ, ಅದು ಅಷ್ಟು ದೊಡ್ಡದೆಲ್ಲ ಯೋಚನೆ ಮಾಡಿರಲಿಲ್ಲ. ವಾಟ್ ಚೇಂಜ್ಡ್ ಓವರ್ ದ ಪೀರಿಯಡ್ ಅಂತ? ಈಗ ನೀವು ಹೇಳ್ತಿರೋದು ಟುಡೇ ಐ ಥಿಂಕ್ ಶ್ರವಣ್ ಒಂದು 75 ಜನಗಳ ಟೀಮ್ ಇದೆ, 7 ಲ್ಯಾಂಗ್ವೇಜಸಲ್ಲಿ ಯೂಟ್ಯೂಬ್ ಚಾನಲ್ಸ್ ನಡೆಸ್ತಾ ಇದ್ದೀರಾ. ಆ್ಯಂಡ್ ಅದೇ ಹೇಳ್ತೀನಿ, ಅದು ಏನಾಯಿತು ಅಂದರೆ, ಒಂದು ಫೇಸ್ ಬಂತು, ಒಂದು ಟೈಮ್ ಇತ್ತು ಬೇರೆ ನಾನು 15, 16, 18 ಗಂಟೆ ಒಬ್ಬನೇ ಕೆಲಸ ಮಾಡೋನು. ಆ ಥರ ಕೆಲಸ, ಕ್ಲೈಂಟ್ ವರ್ಕ್ಗೆ ಕೆಲಸ ಸಹ ಮಾಡಬೇಕು, ಮತ್ತು ನಂದು ಸಹ ಫಿಟ್ನೆಸ್ ಇದು, ಅಡುಗೆ ಮಾಡಬೇಕು, ನಾನು ಸಹ ವರ್ಕೌಟ್ ಮಾಡಬೇಕು, ಕಾಂಟೆಂಟ್ ಸಹ ಮಾಡಬೇಕು, ಕಾಂಟೆಂಟ್ ಎಡಿಟ್ ಸಹ ಮಾಡಬೇಕು. ಎಲ್ಲ ನೀವೇ ಮಾಡ್ತಾಯಿದ್ರಿ? ಒಂದು ಟೈಮಲ್ಲಿ ನಾನೇ ಮಾಡ್ತಿದ್ದೆ, A to Z ಎವ್ರಿಥಿಂಗ್. ಆಯಿತಾ? ಆಗ ನನಗೆ ಎಂಥ ಮೈಂಡ್ ಬಂತು ಅಂದರೆ, ನಾನೊಬ್ಬ ಇದ್ದೀನಿ, ಇಷ್ಟು ಮಾಡ್ತಾಯಿದ್ದೀನಿ, ನಂತರನೇ ನಾನು ಜನನ ರೆಡಿ ಮಾಡಿದರೆ ನಾವು ಹೇಗೆ ಮಾಡ್ಬೋದು, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದರೆ ಏನಾಗ್ಬೋದು. ಸೊ ದಟ್ ಈಸ್ ಹೌ ಇಟ್ ಸ್ಟಾರ್ಟೆಡ್. ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. 2021 2022 ನಂಗೆ ನೆನಪಿಲ್ಲ. ಐ ಹೈಯರ್ಡ್ ಅಂದರೆ, ಓಕೆ, ನಾನು ಹೈಯರಿಂಗ್ ಎಲ್ಲ ಮಾಡಿ ನನ್ನ ಟೀಮ್ ಬಿಲ್ಡ್ ಮಾಡೋ ಮುಂಚೆ ನಾನು ಐ ಮೇಡ್ ಶ್ಯೂರ್ ಐ ಆಮ್ ಸೇಫ್. ಐ ಮೇಡ್ ಶ್ಯೂರ್ ದ್ಯಾಟ್ ಓಕೆ, ಅವರು ಬಂದರೆ ನಂದು ಬಿಸ್ನೆಸ್ ಅವ್ರು ನನ್ನ ಕೆಲಸ ಏನೋ ಆಗದಿದ್ದರೆ ಸಹ ಅವರಿಗೆ ಸ್ಯಾಲ್ರಿ ಕೊಡಬೇಕು ನಾನು, ಅಲ್ಲ, ಅದು ನನ್ನ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಇಟ್ಸ್ ನಾಟ್ ದಟ್ ಈ ತಿಂಗಳಾಗತ್ತೆ. ಸೊ ಅದನ್ನು ಸ್ವಲ್ಪ ಸೇಫ್ ಝೋನ್ ಎಲ್ಲ ಮಾಡಿ. ಹೌ ಡಿಡ್ ಯು ಕ್ರಿಯೇಟ್ ದಟ್ ಸೇಫ್ ಝೋನ್ ಆಸ್ ಅ ಕಾಂಟೆಂಟ್ ಕ್ರಿಯೇಟರ್? No, I never. ಅಂದರೆ ನಿಮ್ಮದು 5 hacks ಅಥವಾ 5 tips that you would like to give the world? I added value to my audience. I transformed lives. I have ಎಷ್ಟು ಟ್ರಾನ್ಸ್ಫಾರ್ಮೇಷನ್. ನಾವು, you don't know, we have helped
ಸೋ ಮೆನಿ ಪೀಪಲ್ ಲೂಸ್ ವೆಯ್ಟ್, ಸೋ ಮೆನಿ ಪೀಪಲ್. ಸೊ ಅದೇ ಅಲ್ಲ, ಈಗ ನಾನು ನಿಮಗೆ ಹೆಲ್ಪ್ ಮಾಡಿದೆ ಅಂತ ಅಂದ್ಕೊಳ್ಳಿ ವೆಯ್ಟ್ ಲಾಸ್ ಮಾಡಿ, ನೀವಿಬ್ಬರಿಗೆ ರೆಫರ್ ಮಾಡ್ತೀರಾ, ಕರೆಕ್ಟ್ ತಾನೆ? ನಿಮ್ಮನ್ನು ನೋಡಿ ನಿಮಗೆ ಕೇಳ್ತಾರೆ. ಸೊ ದ್ಯಾಟ್ ಈಸ್ ಹೌ ಐ ಗ್ರೂ. ಕಾಂಟೆಂಟ್ ನನ್ನ ಸರ್ವೀಸಿಂದ ವ್ಯಾಲ್ಯೂ. ಇನ್ನೊಂದು ವಿಷಯ, ನಾನು ತುಂಬ ಇದು ಅಂದರೆ ಸೇವಿಂಗ್ಸು. ನಾನು 10 ರೂಪಾಯಿ ದುಡಿದ್ರೂ ಸಹ ನಾನು ಇಷ್ಟು ಸೇವ್ ಮಾಡುವಾಗ ಮಾಡಲೇಬೇಕು. ನಾನು ಊಟ ಮಾಡೋದಿದ್ರೂ ಪರವಾಗಿಲ್ಲ. ಹೌ ಡು ಯು ಸೇವ್? ಖರ್ಚು ಅನ್ನೆಸೆಸರಿ ಖರ್ಚು ಜನ ತುಂಬ ಯೋಚನೆ ಮಾಡ್ತಾರೆ ಆಯಿತಾ, ಹೇಗೆ ಹಣ ಉಳಿಸೋದೇನು. ಜಸ್ಟ್ ಕೂತು ಯೋಚನೆ ಮಾಡಿ, ಅನ್ನೆಸೆಸರಿ ನೀವೇನೋ ಖರ್ಚು ಮಾಡ್ತಿದ್ದೀರಾ, ಇಸ್ ಇಟ್ ರಿಯಲಿ ಆ್ಯಡಿಂಗ್ ವ್ಯಾಲ್ಯೂ ಟು ಯು ಆರ್ ನಾಟ್? ಈಗ ಮೂರೇ ವಿಷಯ ಏನು ಅವಶ್ಯಕತೆ ಏನು? ಹಾಂ, ಕರೆಕ್ಟು. ಮೂರೇ ವಿಷಯ ನಾನು ಖರ್ಚು ಮಾಡ್ತಿದ್ದಿದ್ದು ಆಯಿತಾ. ಒಂದು ಶೆಲ್ಟರ್, 2 ಫುಡ್. ನನಗೆ ಶೆಲ್ಟರ್ ಚೆನ್ನಾಗಿರ್ಬೇಕು, ನಾನು ಇರುವ ಜಾಗ ನನಗೆ ಚೆನ್ನಾಗಿರ್ಬೇಕಾಯ್ತಾ. ದಟ್ ಈಸ್ ನಂಗೆ. ನೀವು ನಮ್ಮ ಮನೆ ಬಂದರೆ ನೀವು ನೋಡ್ತೀರಿ ನನ್ನ ರೂಮ್ ಎಲ್ಲ ನಂಗೆ ಒಳ್ಳೆ ಎಂಟರ್ ಆಗುವಾಗ ವಾವ್ ಫೀಲ್ ಆಗಬೇಕು. ದಟ್ ವಾಸ್ ದೇರ್ ಫ್ರಮ್ ಡೇ 1 ಆಯಿತಾ. ಮನೇಲಿ ಎಲ್ಲ ಮೆಸ್ಸಿ ಇದ್ದರೆ ನನಗೆ ಟೆನ್ಷನ್ ಆಗುತ್ತೆ. ಎಲ್ಲ ಕ್ಲೀನಾಗಿ ನೀಟ್ ಎಸ್ಥೆಟಿಕ್ ಆಗಿರಬೇಕು. ಸೊ ಶೆಲ್ಟರ್ ವಾಸ್ ದ ಫಸ್ಟ್ ಥಿಂಗ್. ಅಂದರೆ ಶೆಲ್ಟರ್ ಅಂದರೆ ಚೆನ್ನಾಗಿರಬೇಕು ನೀವಿರುವ ಜಾಗ, ಒಂದು. 2ನೇದು ಊಟ. 3ನೇದು ವ್ಯಾಲ್ಯೂ. ನಾನು ಖರ್ಚು ಮಾಡೋದು ನನಗೆ ವ್ಯಾಲ್ಯೂ ಆ್ಯಡ್ ಆಗ್ತಿದೆಯಾ, ನನಗೆ ಗ್ರೋ ಆಗ್ಲಿಕ್ಕೆ ಹೆಲ್ಪ್ ಆಗ್ತಿದೆ. ಇಟ್ ಮೈಟ್ ಬಿ ಕೋರ್ಸಸ್, ಇಟ್ ಮೈಟ್ ಬಿ ಏನೋ ಲರ್ನ್ ಮಾಡಬೇಕು, ಕಲಿಬೇಕು, ಆ ಥರ ವ್ಯಾಲ್ಯೂ ಆ್ಯಡ್ ಮಾಡೋದಕ್ಕೆ ಇದೇ 3 ವಿಷಯ. ಅದು ಬಿಟ್ಟು ಗಮ್ಮತ್ತು ಮಾಡೋದು ಅದೆಲ್ಲ ಇರಲಿಲ್ಲ, ಎಂತ ಸಹ ಇರಲಿಲ್ಲ. ನಾನು ಹೊರಗೆ ಹೋಗಲಿಲ್ಲ, ಒಂದು ಪಬ್ಬಿಗೆ ಸಹ ಹೋಗಲಿಲ್ಲ. ಬ್ಯಾಂಗ್ಳೂರು ಬಂದು ಫಸ್ಟ್ 2-3 ವರ್ಷದಲ್ಲಿ ಒಂದು ಪಬ್ಬಿಗೆ ಒಂದು ಬಿಯರ್ ಸಹ ಕುಡಿಲಿಲ್ಲ ನಾನು. ಕುಡಿಲಿಲ್ಲ. ಯಾಕೆ ಬೇಕಾದು? ಅದ್ರ ಬದಲು ನಾನು 300 ರೂಪೀಸ್ ಚಿಕನ್ ಬ್ರೆಸ್ಟ್ ತಗೊಳ್ಬೋದಲ್ಲ, ಪ್ರೋಟೀನ್ ಸಿಗುತ್ತೆ. That is how I was thinking. So I could save. That is the only way. ಜನ ಮ್ಯಾಜಿಕ್ ಇಲ್ಲ. ನೀವು ಅನ್ನೆಸರಿ ಖರ್ಚು ಮಾಡೋದನ್ನು ಉಳಿಸಿದ್ರೆ 4 ವರ್ಷದಲ್ಲಿ ಯು ವಿಲ್ ಬಿ ಇನ್ ಅ ಬೆಟರ್ ಪ್ಲೇಸ್. ಲೈಕ್ ದಿಸ್ ಏನೋ, ನೀವು ಎಕ್ಸ್ಟ್ರಾ ದುಡ್ದಿದ್ದೇ ಅಲ್ಲ ಉಳಿತಾಯ, ನೀವೇನು ಖರ್ಚು ಮಾಡಿಲ್ಲ ಅದು ಇಸ್ ಆಲ್ಸೋ ಉಳಿತಾಯ. ಮತ್ತೆ ನಾನೇನು ಕಲಿತೆ? ಇನ್ವೆಸ್ಟ್ಮೆಂಟ್ ಬಗ್ಗೆ ಕಲಿತೆ ಓವರ್ ದ ಪೀರಿಯಡ್ ಆಫ್ ಟೈಮ್. ಸೊ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ವೇರ್ ಡು ಯು ಇನ್ವೆಸ್ಟ್? ಅಂದರೆ ನಿಮಗೆ ತುಂಬ ಕೈ ಹಿಡಿದಿರೋ ಇನ್ವೆಸ್ಟ್ಮೆಂಟ್ಸ್? ಫಾರ್ ಮೀ ಇಟ್ ಈಸ್ ರಿಯಲ್ ಎಸ್ಟೇಟ್, ಆಫ್ ಕೋರ್ಸ್. ಕ್ರಿಪ್ಟೋ ನನಗೆ ನನ್ನ ಹಸ್ಬೆಂಡ್ ಹಿ ಈಸ್ ವೆಲ್ ಅವೇರ್ ಆಫ್ ಇಟ್, ದಟ್ಸ್ ವೈ ನನಗೆ ಗೊತ್ತಿಲ್ಲ, ಗೊತ್ತಿರೋರ ಕೈಯಲ್ಲಿ ಕೊಟ್ಟಿದ್ದೀನಿ. ಬಟ್ ನಂದು ಅದೇ ಪಾಲಿಸಿ. ನಾನು ಯಾವುದ್ರಲ್ಲಿ ಒಳ್ಳೆ ಇದ್ದೆ ನಂಗೆ ಗೊತ್ತುಂಟು. ಸೊ ಯಾರು ಯಾವುದ್ರಲ್ಲಿ ಒಳ್ಳೆ ಇದ್ದಾರೆ ನಾನು ಐಡೆಂಟಿಫೈ ಮಾಡಿ ಐ ಡೈವರ್ಸಿಫೈ ಮೈ ಇನ್ವೆಸ್ಟ್ಮೆಂಟ್. ಮ್ಯೂಚುವಲ್ ಫಂಡ್ ಇರ್ಬೋದು, ನೀವು ಹೇಳಿದ ಕ್ರಿಪ್ಟೋ ಇರ್ಬೋದು, ಟ್ರೇಡಿಂಗು, ರಿಯಲ್ ಎಸ್ಟೇಟು, ಗೋಲ್ಡು. ಐ ಹ್ಯಾವ್ ಡೈವರ್ಸಿಫೈಡ್. ಎಲ್ಲ ಟೈಪ್ ಇದು ಇನ್ವೆಸ್ಟ್ಮೆಂಟ್ ಇದೆ. ಅದಕ್ಕೆ ಜನ ಇದ್ದಾರೆ. ಸೊ ಫಸ್ಟ್ ಟೈಮ್ ಇವಾಗ ಯಾರೋ ನೋಡ್ತಾ ಇರೋರಿಗೆ ಇನ್ವೆಸ್ಟ್ಮೆಂಟ್ಗೆ ಟಿಪ್ಸ್ ಹುಡ್ಕೋರಿಗೆ ವಾಟ್ ಇಸ್ ಯುವರ್ ಅಡ್ವೈಸ್? ನಿಮ್ಮ ಹತ್ರ ಟೈಮ್ ಇದೆ ಅಂತ ಹೇಳಿದರೆ, ಅಗೇನ್ ಬಕೆಟ್ ಅಂದರೆ ಬ್ರ್ಯಾಕೆಟ್ ಆಫ್ ಇನ್ವೆಸ್ಟ್ಮೆಂಟ್ ಮ್ಯಾಟರ್ಸ್. ಅಲ್ಲಿ ನಿಮ್ಮ ಹತ್ರ 5 ಲಕ್ಷ ಇದ್ದರೆ ಬೇರೆ, ನಿಮ್ಮ ತಿಂಗಳಿಗೆ 10,000 ಇನ್ವೆಸ್ಟ್ಮೆಂಟ್ ಮಾಡ್ತೀರಂದರೆ ಬೇರೆ. ಸೊ ಈಗ ಕಮ್ಮಿ ಮಾಡಬೇಕಂದ್ರೆ ಪ್ರಾಬಬ್ಲಿ ಐ ಫೀಲ್ ದ್ಯಾಟ್ SIP ಈಸ್ ಒನ್ ಆಫ್ ದ ವೇ ವೇರ್ ಯು ಕ್ಯಾನ್ ರಾದರ್ ದೆನ್ ಹಾಗೆ ಇಡುವ ಬದಲು SIP ಹಾಕಿದರೆ ಇಟ್ ಈಸ್ ಅ ಗುಡ್ ಥಿಂಗ್ ಅಂತ ನಾನು SIP ಇಸ್ ಅ ಗುಡ್ ಸ್ಟಾರ್ಟಿಂಗ್ ಪಾಯಿಂಟ್. ಎಸ್ ಫಾರ್ ಎಕ್ವಿಟಿ ಆ್ಯಂಡ್ ದೆನ್ ಮ್ಯೂಚುವಲ್. 2ನೇದು ರಿಯಲ್ ಎಸ್ಟೇಟಿಗೆ ನೀವು ಇಳಿಬೇಕು ಅಂದರೆ ಯು ಹ್ಯಾವ್ ಟು ಸೇವ್ ಅ ಲಾಟ್ ಆಫ್ ಮನಿ. ನೀವು ಸ್ವಲ್ಪ ದುಡ್ಡಲ್ಲಿ ರಿಯಲ್ ಎಸ್ಟೇಟಿಗೆ ಇಳಿತೀನಿ ಅಂತೇಳಿ ತುಂಬ ಕಷ್ಟ ಇದೆ. ಸ್ವಲ್ಪ ಸೇವ್ ಮಾಡ್ಕೊಳ್ಳಿ, ಇನ್ನು ಎಲ್ಲಾದರೂ ಕೂಡಿಟ್ಕೊಳ್ಳಿ ಸ್ವಲ್ಪ ದುಡ್ಡು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನಗೆ ಐ ಡೋಂಟ್ ಬಿಲೀವ್ ಇನ್ ಲೋನ್ಸ್. ಅಂದರೆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳ್ತಾರೆ, ಅದು ತುಂಬ ಸತ್ಯ. ಅಂದರೆ ಲೋನ್ ವಿಚಾರದಲ್ಲಿ, ಕನಸಿನ ವಿಚಾರದಲ್ಲ, ಅಲ್ಲ ಖರ್ಚಿನ ವಿಚಾರದಲ್ಲೂ ಸಹ. ಕನಸಿನ ವಿಚಾರದಲ್ಲಿ ಅಲ್ಲ, ಇದು ಖರ್ಚು ಐ ಸ್ಪೆಂಡಿಂಗ್ ಕೆಪಾಸಿಟಿ ಅಲ್ಲ. ಈಗ ಅಗತ್ಯ ಇಲ್ಲ. ಈಗ ನಾನು ನಾನು ಹೇಳೋದು, ನಾನು BMW ತೊಗೊಂಡಿದ್ದೀನಿ ಅಂದರೆ ನನಗೆ ಗೊತ್ತು ದ್ಯಾಟ್ ನಾಳೆ ಅದು ಹಾಳಾದರೆ ಸಹ ನನಗೆ ಇನ್ನೊಂದು ಐ ಕ್ಯಾನ್ ಮ್ಯಾನೇಜ್ ಅನ್ ಅದರ್ ಒನ್ ಆಲ್ಸೋ. ರಿಸ್ಕ್ ತೊಗೊಂಡು ಯಾಕೆ ತೊಗೊಳ್ಬೇಕು? ಅಷ್ಟು ಕಷ್ಟ ಬೇಡ. ಯಾರಿಗೆ ತೋರ್ಸಕ್ಕೆ? ಸೊ ಅಕಸ್ಮಾತ್ ನಿಮಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಆಗತ್ತೆ, ಏನು ಪ್ರಾಬ್ಲಮ್ ಇಲ್ಲ, ನಾಳೆ ಅದು ಇಲ್ಲದಿದ್ದರೆ ಸಹ ನೀವು ಆರಾಮ್ಸೆ ಇರ್ತೀರಾ. ಯು ಗೆಟ್ ಮೈ ವಾಟ್ ನಾನು ಏನು ಹೇಳ್ತಾ ಇದ್ದೀನಿ. ಅಂದರೆ ಓಕೆ, ಅದೇ ವಿಷಯದಲ್ಲಿ ನಾನು ತುಂಬ ಜನ ಈಗ ಸಾಲ ಮಾಡಿ ಮನೆ ತೊಗೊಂಡ್ಬಿಡ್ತಾರೆ, EMI ಕಟ್ಟಲಿಕ್ಕೆ ಕಷ್ಟಪಡ್ತಾರೆ. ಅದನ್ನು ಇನ್ವೆಸ್ಟ್ಮೆಂಟ್ ಅಂತ ಯೋಚನೆ ಮಾಡಿ. ಕೆಪಾಸಿಟಿಗಿಂತ ಜಾಸ್ತಿ EMI. ನಾನು ಏನು ಹೇಳ್ತೀನಿ ನಿಮ್ಗೆ, ಸೊ ಹಾಸಿಗೆ ಇದ್ದು ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡಿ ಸಾಕು. ಅದಕ್ಕಿಂತ ಜಾಸ್ತಿ ಮಾಡಬೇಕಂದ್ರೆ ಜಾಸ್ತಿ ಕೆಲಸ ಮಾಡಿ, ಜಾಸ್ತಿ ದುಡಿರಿ, ಮತ್ತೆ ಮಾಡಿ. ಮುಂಚೆನೇ ಮಾಡಬೇಡಿ. ಯಾಕಂದರೆ ಮುಂಚೆನೇ ಮಾಡಿದರೆ ನೀವು ನಿಮ್ಮನ್ನು ಒಂದು ಪ್ರೆಷರ್ ಸಿಚುವೇಶನಿಗೆ ಹಾಕ್ಕೊಳ್ತೀರಾ. ಆಗ ನಿಮ್ಮ ರೆಗ್ಯುಲರ್ ಆ್ಯಕ್ಟಿವಿಟಿ ಮಾಡಲಿಕ್ಕೆ ಅದು ಉಪದ್ರ ಆಗುತ್ತೆ. ತುಂಬ ಜನ ಹೇಳ್ತಾರೆ ಹಾಗೆ ಮಾಡಿ ರಿಸ್ಕ್ ಇದು ಮಾಡಿದರೆ ನೀವು ಜಾಸ್ತಿ ಕೆಲಸ ಮಾಡ್ತೀರಾ ಅಂತ. ಐ ಡೋಂಟ್ ಬಿಲೀವ್ ಇನ್ ದ್ಯಾಟ್. ನಾನು ಫಸ್ಟ್ ಕೆಲಸ ಮಾಡು, ಅಚೀವ್ ಮಾಡು, ಮತ್ತೆ ಸೆಲೆಬ್ರೇಟ್ ಮಾಡು. ಸೆಲೆಬ್ರೇಟ್ ಮಾಡಿ ಮತ್ತೆ ಪ್ರೆಷರಲ್ಲಿ ಯಾಕೆ ಹಾಕ್ಕೊಳ್ಬೇಕು? ಬೇಕಾ? ಬೇಡ. ದಟ್ ಈಸ್ ವಾಟ್ ಐ ಬಿಲೀವ್ ಇನ್. Wow, dude. You're not just eating fit, you're also thinking very fit.
ಬಿಕಾಸ್ ಐ ಲರ್ನ್ಟ್ ಇಟ್ ಇನ್ ಅ ವೆರಿ ಅರ್ಲಿ ಸ್ಟೇಜ್ ಅಲ್ಲ. ಈಗ ಬೆಂಗಳೂರಿಗೆ ಬಂದೆ, ಒಬ್ಬನೇ ಇರೋದು, ಇಟ್ ಈಸ್ ವೆರಿ ನಾನು ನನಗೋಸ್ಕರ ನಿಲ್ಲದಿದ್ದರೆ ಮತ್ತೆ ಯಾರು ಇರಲಿಲ್ಲ. ಆಗ ನಾನು ಈ ಪ್ರಿನ್ಸಿಪಲ್ಸನ್ನೆಲ್ಲ. ಹೆಂಗಿತ್ತು ನಿಮ್ಮ ಫಸ್ಟ್ ಫ್ಯೂ ಇಯರ್ಸ್ ಇನ್ ಬೆಂಗಳೂರು? ಎಲ್ಲಿ? ಅದನ್ನ ಹೇಳಿದ ಕೆಲಸ, ವರ್ಕೌಟ್, ತಿನ್ನು, ಮಲ್ಗು, ಅಷ್ಟೇ. ರಿಪೀಟ್, ಕಂಟಿನ್ಯೂಸ್ ಇದೇ ಮಾಡಿ. ಬೋರಿಂಗ್ ಅನ್ಸಲ್ಲ? ಹೌ ಡು ಯು ಗೆಟ್ ಅವೇ ಫ್ರಮ್ ಡಿಸ್ಟ್ರಾಕ್ಷನ್ಸ್? ಬೋರಿಂಗ್ ಅನ್ಸಲ್ಲ. ಯಾಕೆ ಗೊತ್ತಾ, ಡಿಸ್ಟ್ರಾಕ್ಷನ್ ನೀವು ಆಪರ್ಚುನಿಟಿ ಕೊಟ್ಟರೆ ಅಲ್ಲ ಡಿಸ್ಟ್ರಾಕ್ಷನ್, ಯು ಕ್ಲೋಸ್. ಹೌ ಟು ಕ್ಲೋಸ್? How to close, you get so much busy in your work that you don't have time to think about anything else. ನನಗೆ 1.5 ಗಂಟೆ ವರ್ಕೌಟ್ ಮಾಡಲಿಕ್ಕೆ ಸಾಕು ಅಂತ ಇದ್ದೆ. ಯಾಕಂದರೆ ಕ್ಲೈಂಟ್ ಕೆಲಸ, ಕಾಂಟೆಂಟು, ಅದು ಇದು ಮಾಡ್ತಾ 2 ಗಂಟೆಗೆ ಸಹ ನಾನು ಕ್ಲೈಂಟ್ ಕಾಲ್ ತೆಗೆದು ಮಾತಾಡಿದ್ದೀನಿ, ರಾತ್ರಿ 2 ಗಂಟೆಗೆ. ಸೊ ಅವಾಗ ಕ್ಲೈಂಟ್ಸ್ ಅಂದರೆ ಯಾವ ಥರ ಹ್ಯಾಂಡಲ್ ಮಾಡ್ತಾ ಇದ್ರಿ ಶ್ರವಣ್? ಅಂದರೆ ಅವರು ಡಯಟ್ ಪ್ಲಾನ್ ಇರ್ಬೋದು, ನ್ಯೂಟ್ರಿಷನ್, ಆ ಥರ. ಹಾಂ ಎಲ್ಲಿ ಡೇ 1 ಇಷ್ಟು ತನಕ ಸಹ ನಾವು ಮಾಡ್ತಾ ಬಂದೇವೆ. ರೀಸೆಂಟ್ಲಿ ನಾವು ಕನ್ನಡ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಆ್ಯಪ್ ಆಲ್ಸೋ ಡೌನ್ಲೋಡ್ ಮಾಡಿದ್ದೀವಿ. ಫಸ್ಟ್ ಹಿಸ್ಟ್ರಿ ಕನ್ನಡ ಬೇಸ್ಡ್ ಫಿಟ್ನೆಸ್ ಆ್ಯಪ್ ವಿ ಲಾಂಚ್ಡ್ ರೀಸೆಂಟ್ಲಿ. ಆಲ್ರೆಡಿ 1 ಲಕ್ಷ ಜನ ಯೂಸ್ ಮಾಡ್ತಿದ್ದಾರೆ. ಅಮೇಝಿಂಗ್. ಯೂಶಲಿ ಆ್ಯಪ್ ಎಲ್ಲ ಲಾಂಚ್ ಮಾಡೋಕ್ಕೆ ಜನ ಹೆದರ್ಕೋತಾರಲ್ಲ, ಯಾಕೆಂದರೆ ಡೌನ್ಲೋಡ್ಸ್ ಅಚೀವ್ ಮಾಡೋಕ್ಕಾಗಲ್ಲ ಅಂತ. ದಿಸ್ ಆ್ಯಪ್ ವಾಸ್ ಲೈಕ್ ಅ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ. ನನಗೆ ಮಾಡಬೇಕಿತ್ತು. ಯಾಕೆ ಕನ್ನಡದಲ್ಲಿ ಕನ್ನಡ ಆ್ಯಪ್ ಆಗಲ್ಲ? ಕನ್ನಡ ಸ್ಟೈಲ್ ರೆಸಿಪೀಸು, ವರ್ಕೌಟ್ ಕಂಪ್ಲೀಟ್ ನಾವು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಒಂದೊಂದು, ಈಗ ನೀವು ಫಾರ್ ಎಕ್ಸಾಂಪಲ್ ಡೂಯಿಂಗ್ ಬೆಂಚ್ ಪ್ರೆಸ್, ಅದನ್ನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸೊ ಆ ಆಸೆ ನನಗೆ ತುಂಬ ಮುಂಚೆನೇ ಇತ್ತು. ಬಟ್ ಒಂದು ಆಡಿಯನ್ಸ್ನ ಬಿಲ್ಡ್ ಮಾಡಿ, ಕೇಟರ್ ಮಾಡಿ, ಬೇಕು ಅಂತ ನೆಸೆಸಿಟಿಯನ್ನು ಗೊತ್ತಾಯಿತು ನನಗೆ, ಈಗ ಮಾಡಿದರೆ ಆಗುತ್ತೆ ಅಂತ, ಅದಕ್ಕೆ ಲಾಂಚ್ ಮಾಡಿರೋದು. ಆ್ಯಂಡ್ ಇಟ್ ಈಸ್ ನಾಟ್ ನನಗೆ ಅದರಲ್ಲಿ ಬಿಸ್ನೆಸ್ ಮಾಡಬೇಕಿತ್ತು, ಡೌನ್ಲೋಡ್ಸ್ ಮಾಡಬೇಕಂತ ಇರಲಿಲ್ಲ ನನಗೆ. ಇಟ್ ವಾಸ್ ಲೈಕ್ ಅ ಕಾಂಟ್ರಿಬ್ಯೂಷನ್. ಈಗ ಪ್ರೀಮಿಯಮ್ ಯಾರಿಗಾದರೂ ಪರ್ಸ್ನಲೈಸ್ ಸರ್ವಿಸ್ ಬೇಕು ಅಂದರೆ ಅವರು ತೊಗೊಳ್ತಾರೆ, ಕರೆಕ್ಟಾ? ಈಗ ಯಾರಿಗಾದರೂ ಹೆಲ್ಪ್ ಬೇಕು, ಗೈಡೆನ್ಸ್ ಬೇಕು ಅಂದರೆ ಅವ್ರು ಬಂದೇ ಬರ್ತಾರೆ, ಹೌದಾ ಇಲ್ವಾ? ಬಟ್ ದೆನ್ ದ್ಯಾಟ್ ಇನಿಷಿಯೇಟಿವ್ ಆಫ್ ಟೇಕಿಂಗ್ ಕನ್ನಡದಲ್ಲಿ ಒಂದು ಫಿಟ್ನೆಸ್ ಆ್ಯಪ್ ಮಾಡಬೇಕು, ಇಷ್ಟು ನಾನು ಹೇಳಿದ್ನಲ್ಲ, ಯಾರು ಮಾಡದಿರೋದನ್ನು ಮಾಡಿದರೆ ನೀವು ಬೆಳೆಯೋದು ಅಂತ. ದಿಸ್ ಈಸ್ ಒನ್ ಆಫ್ ದ ಎಕ್ಸಾಂಪಲ್. ಎಷ್ಟು ಜನರ ರಿವ್ಯೂ ಗೊತ್ತಾ? ನಾವು ಲಾಂಚ್ ಮಾಡಿದಾಗ, ನಾವು ರಾಡಿಸನಲ್ಲಿ ಮಾಡಿರೋದು ಆಯಿತಾ ಲಾಂಚು. ಐ ಹ್ಯಾಡ್ ಇನ್ವೈಟೆಡ್ ಆಲ್ ದ ಕಾಂಟೆಂಟ್, ನನ್ನ ಫ್ರೆಂಡ್ಸ್, ನಂಗೆ ಪರಿಚಯ ಅಂದರೆ ಈಗ ಒಂದು ಕಮ್ಯುನಿಟಿಯಲ್ಲಿರೋ ಎಲ್ಲ ಕಾಂಟೆಂಟ್ ಕ್ರಿಯೇಟರ್ಸ್ ಫ್ರೆಂಡ್ಸ್ ಆಗ್ತಾರೆ, ಎಲ್ಲರೂ ಬಂತಿದ್ದರು. ಆ ರೂಫ್ ಕೆಳಗೆ 50 ಮಿಲಿಯನ್ಗಿಂತ ಜಾಸ್ತಿ ರೀಚ್ ಇತ್ತು. ಲೈಕ್ ದ ಪೀಪಲ್, ಲೈಕ್ ನಾನು ಇರ್ಬೋದು, ಡಾಕ್ಟರ್ ಬ್ರೋನು ಬಂದಿದ್ದರು, ಸ್ಯಾಮು, ತುಂಬ ಜನ ಇದ್ದರು. ಮೋರ್ ದೆನ್ 50 ಕ್ರಿಯೇಟರ್ಸ್ ವರ್ ದೇರ್, ಇನ್ಫ್ಲೂಯೆನ್ಸರ್, ಸೆಲೆಬ್ರಿಟೀಸ್ ಸಹ ಬಂದಿದ್ದರು, ಮೂವಿ ಸ್ಟಾರ್ಸ್, ನನಗೆ ಪರಿಚಯ ಇರೋರು. ಇಟ್ ವಾಸ್ ನಾಟ್ ಲೈಕ್ ನಾನು ಅಂದರೆ ಇದಾಗ್ತದೆ ಇನ್ವೈಟ್ ಮಾಡ್ತಿದ್ದೀನಿ ಪೇಯ್ಡ್, ಆ ಥರ ಅಲ್ಲ. ಪರಿಚಯ, ಈಗ ಫ್ರೆಂಡ್ಸ್ ಆಗಿರ್ತಾರಲ್ಲ ಅವ್ರನ್ನ ಕರೆದಿರೋದು. ಬಟ್ ಇಟ್ ವಾಸ್ ಲೈಕ್ ಹಿಸ್ಟ್ರಿ ಕ್ರಿಯೇಟೆಡ್ ಎವ್ರಿವೇರ್, ಇಟ್ ವಾಸ್ ದೇರ್. ಆ್ಯಂಡ್ ಐ ವಾಸ್ ಲೈಕ್, ಆ್ಯಂಡ್ ಐ ಹ್ಯಾವ್ ಟು ಗಿವ್ ಕ್ರೆಡಿಟ್ಸ್ ಟು ಮೈ ಟೀಮ್ ಅದಕ್ಕೋಸ್ಕರ. ಅಂದರೆ ಅವರು ಬೆಳಿಗ್ಗೆ ರಾತ್ರಿ ಕೆಲಸ ಮಾಡಿ ಆ ಇವೆಂಟ್ನ ಸಕ್ಸಸ್ಫುಲ್ ಮಾಡಿದರು. ತುಂಬ 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 ಖುಷಿಯಾಯಿತು ನನಗೆ ಆ ದಿನ ಮಾತ್ರ. ಕನ್ನಡದಲ್ಲಿ ಫಿಟ್ನೆಸ್ಸಲ್ಲಿ ಕಾಂಟೆಂಟ್ ಮಾಡಿದ್ದು ಸಾರ್ಥಕ ಅಂತ ನಂಗೆ ಆ ನೈಟ್ ಫೀಲ್ ಆಗಿದೆ. ದ್ಯಾಟ್ ನೈಟ್ ಐ ಫೆಲ್ಟ್ very nice experience. It was like crazy. That's one of your biggest rush, yes, high. Yes, oh my god, yes. ಆ್ಯಪ್ದು ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ ಒಂದು ಆ್ಯಂಗಲ್. ಎಸ್, ತುಂಬ ಫ್ರೀ. ಅದರಲ್ಲಿ ವರ್ಕೌಟ್ ಕಂಪ್ಲೀಟ್ ಫ್ರೀ ಆಗಿದೆ, ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋದು, ರೆಸಿಪೀಸ್ ಇದೆ. ನಿಮಗೆ ಅಕಸ್ಮಾತ್ ಇದು ನಮ್ಮದು ಸರ್ವಿಸ್ ಬೇಕು ಅಂತ ಹೇಳಿದ್ರೆ ದೆನ್ ನೀವು ಕಾಂಟ್ಯಾಕ್ಟರ್ಸ್ ಕನ್ಸಲ್ಟೇಷನ್ ಮಾಡ್ತೀವಿ. ದೆನ್ ಯು ಕ್ಯಾನ್, ಇಫ್ ಯು ವಾಂಟ್ ಯು ಕ್ಯಾನ್ ಎನ್ರೋಲ್. ಬಟ್ ದೆನ್ ಬೇರೆ ವ್ಯಾಲ್ಯೂ ಆ್ಯಡೆಡ್ ಎಲ್ಲ ಫ್ರೀ ಆಗಿದೆ. ದೆರ್ ಆರ್ ಡಿಫ್ರೆಂಟ್ ಕೋರ್ಸಸ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ, ಚೆಸ್ಟ್ ಫ್ಯಾಟಿಂದ ನಾನು ಸಫರ್ ಆಗ್ತಾ ಇದ್ದೆ, ಕರೆಕ್ಟಾ? ಜಸ್ಟ್ ಅನ್ ಎಕ್ಸಾಂಪಲ್. ಸೊ ಐ ಹ್ಯಾವ್ ಪರ್ಸ್ನಲಿ ಬ್ಲೂ ಪ್ರಿಂಟ್ ಕೋರ್ಸ್ ಮಾಡಿದ್ದೀನಿ, ಏನೇನು ಹೇಗೆ ಏನು ಫೇಸ್ ಆಗ್ತಿತ್ತು, ಹೌ ಡು ಯು ಐಡೆಂಟಿಫೈ ದ ಪ್ರಾಬ್ಲಮ್, ವಾಟ್ ಡು ಯು ಡೂ, ಯಾವ ಥರ ಟ್ರೈನ್ ಮಾಡಬೇಕು, ಏನು ತಿನ್ನಬೇಕು, ಯಾಕೆ ಇದಾಗೋದು. ಸೊ ಬೇರೆ ಪೋಸ್ಟ್ ಪ್ರೆಗ್ನೆನ್ಸಿ ಆದಮೇಲೆ ಜನ ದಪ್ಪ ಆಗ್ತಾರೆ ಅಂತ ಹೇಳ್ತಾರೆ, ಆಗದೇ ಇರೋದು ಹೇಗೆ, ಆದರೆ ಏನು ಪ್ರಿಕಾಷನ್ ತೊಗೊಳ್ಬೇಕು, ಇದ್ರ ಬಗ್ಗೆನೂ ಅಂದರೆ ಸೈಂಟಿಫಿಕ್ ಅಲ್ಲ, ಜನರಲ್ ಆಗಿ ತುಂಬ ಜನರಿಗೆ ಪ್ರಾಬ್ಲಮ್ ಇರುತ್ತೆ ಫಿಟ್ನೆಸ್ ಆ್ಯಂಡ್ ಹೆಲ್ತ್. ಬೇಸಿಕಲಿ ಐ ಆಮ್ ಟ್ರೈಂಗ್ ಟು ಟೆಲ್, ಐ ಹ್ಯಾವ್ ಸ್ಪೋಕನ್ ಅಬೌಟ್ ಪ್ರಿವೆಂಟಿವ್ ಹೆಲ್ತ್. ಅರ್ಥ ಆಯ್ತಾ ನನಗೆ? ಆಗೋ ಮುಂಚೆ ನೀವೇನು ತೊಗೊಳ್ಬೇಕು, ಆದರೆ ಇಂಟರ್ಸೆಪ್ಟಿವ್ ಹೆಲ್ತ್ ಆ್ಯಸ್ ವೆಲ್. ನೀವೇನು ಮಾಡಬೇಕು, ಯಾವುದರಿಂದ, ಮೆಡಿಸಿನಿಂದ ಅಲ್ಲ, ನಿಮ್ಮ ರೆಗ್ಯುಲರ್ ಲೈಫ್ ಸ್ಟೈಲ್, ಆಹಾರ ಯಾವ ಥರ ಇರಬೇಕು, ವರ್ಕೌಟ್ ಯಾವ ಥರ ಇರಬೇಕು ಅಂತ. ಸೊ ಅದು ನೋಡಿದರೆ ಜನರಿಗೆ ಗೊತ್ತಾಗುತ್ತೆ ನಾವು ಏನು ಮಾಡಬೇಕು ಅಂತ. ಸೊ ಈಗ ಪರ್ಸ್ನಲ್ ಕೋಚಿಂಗ್ ತೊಗೊಬೇಕಂದ್ರೆ ಹೌ ಡಸ್ ಇಟ್ ವರ್ಕ್ ಶ್ರವಣ್? ಕನ್ಸಲ್ಟ್ ಮಾಡ್ತಾರೆ. ನೀವೇ ಡೈರೆಕ್ಟ್ ಆಗಿ ಇರ್ತೀರಾ ಅಥವಾ ಟೀಮ್ ಇರುತ್ತಾ? ಟೀಮ್ ಇರ್ತಾರೆ. ಇರ್ತಾರಾ? ಏನು ನೀವೇ ಬೇಕಂತಾನು ಹುಡ್ಕೊಂಡು ಬರೋ ಇರ್ತಾರಾ?
ಹಾಗೆ ಇರ್ತಾರೆ, ಬಟ್ ದೆನ್ ಐ ಆಮ್ ದೇರ್ ಅಲ್ಲ, ದಟ್ ಈಸ್ ಮೈ ವರ್ಕ್, ಐ ವಿಲ್ ಬಿ ದೇರ್. ನಾನೇ ಗೈಡ್ ಮಾಡೋದು ಟೀಮಿಗೆ, ನಾನು ಇರ್ತೀನಿ ಅಲ್ಲಿ, ಐ ಟೇಕ್ ಕೇರ್. ಸೊ ಬೆಳಿಗ್ಗೆ ಆಫೀಸ್ಗೆ ಹೋದ್ರೆ ರಾತ್ರಿ ನನಗೆ ಆಫೀಸಲ್ಲಿ ಇರ್ತೀನಿ, ನಾನು ಕೆಲಸ ಮಾಡ್ತಾ ಇರ್ತೀನಿ, ಏನೋ ಕ್ಲೈಂಟ್ ಏನು ಕೆಲಸ ನಾನು ಸಹ ಹೋಗಿ ಹೆಲ್ಪ್ ಮಾಡಿದ್ದೀನಿ. ಆ್ಯಂಡ್ ವಿ ಹ್ಯಾವ್ ಕಾಂಪಿಟೆಂಟ್ ಕೋಚಸ್ ಆಸ್ ವೆಲ್. ನಾನು ಇಷ್ಟು ಜನ ಟ್ರಾನ್ಸ್ಫರ್ ಮಾಡಿದ್ರೆ ನಮ್ಮ ಒಬ್ಬೊಬ್ಬರು ಕೋಚ್ ಎಷ್ಟು ಜನ ಟ್ರಾನ್ಸ್ಫಾರ್ಮ್ ಮಾಡಿದ್ದಾರೆ. ಸೊ ಫಾರ್ ಎಷ್ಟು 1000 ಕ್ಲೈಂಟ್ಸ್? 1000ಕ್ಕಿಂತ ಜಾಸ್ತಿ ಟ್ರಾನ್ಸ್ಫಾರ್ಮ್ ಆಗಿದ್ದಾರೆ. ಎಕ್ಸಾಕ್ಟ್ ನಂಬರ್ ನನ್ನ ಹತ್ರ ಈಗ ಇಲ್ಲ, ಬಟ್ ದೆನ್ ಅ ಲಾಟ್ ಆಫ್ ಪೀಪಲ್, ನೀವು ನಮ್ಮ ಪ್ರೊಫೈಲ್ ನೋಡಿದರೆ ಎಷ್ಟು. ರೈಟ್. ಆ್ಯಂಡ್ ರಿವ್ಯೂಸ್ ಆಲ್ಸೋ, ಸೋ ಮೆನಿ ಪೀಪಲ್. ಅಟ್ ದ ಎಂಡ್ ಏನು ಗೊತ್ತಾ, ನಾವು ದಾರಿ ತೋರಿಸ್ತೀವಿ, ಏನು ಮಾಡಬೇಕೆಲ್ಲ ಹೇಳ್ತೀವಿ, ಕರೆಕ್ಟಾ? ಮೇನ್ಲಿ ಏನು ಗೊತ್ತಾ, ವಾಟ್ ಐ ಅಂಡರ್ಸ್ಟುಡ್ ಇಸ್, ಇಟ್ ಈಸ್ ನಾಟ್ ಅಬೌಟ್ ದ ಡಯಟ್ ಪ್ಲಾನ್, ಇಟ್ ಈಸ್ ನಾಟ್ ಅಬೌಟ್ ದ ವರ್ಕೌಟ್ ಪ್ಲಾನ್, ಇಟ್ ಈಸ್ ಅಬೌಟ್ someone being there for you. You get my point, making sure you are doing it right or wrong. ಅಂದರೆ ಇವು ಒಂದು ವಾರ ನೀವೊಂದು ಡಯಟ್ ಮಾಡಿದ್ರ, 10 ದಿನ ನೀವೊಂದು ಡಯಟ್ ಮಾಡಿದ್ರ, ಆಯಿತಾ? ಅದಾದಮೇಲೆ ದೇರ್ ಈಸ್ ಪ್ರೋಗ್ರೆಸ್. ಈಗ ನಿಮ್ಮ ಪ್ರೋಗ್ರೆಸ್ ಮೇಲೆ ಅಪ್ಡೇಟ್ ಆಗಬೇಕು, ಇಲ್ಲ ನೀವು ಸ್ಟಕ್ ಆಗಿಬಿಡ್ತೀರಾ. ಯು ಕಾಂಟ್ ಕೀಪ್ ಈಟಿಂಗ್ ದ ಸೇಮ್ ಫುಡ್ ಆ್ಯಂಡ್ ಎಕ್ಸ್ಪೆಕ್ಟ್ ಪ್ರೋಗ್ರೆಸ್. ಕ್ಯಾಲೋರಿ ವೇರಿಯೇಷನ್ ಆಗುತ್ತೆ, ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ವೇರಿಯೇಷನ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ನೀವು 50 grams ಪ್ರೋಟೀನ್ ಸಪ್ಲಿಮೆಂಟ್, ಓವರ್ ಆಲ್ ಪ್ರೋಟೀನ್ ಇಂಟೇಕ್ ಇರ್ಬೋದು, ಅವ್ರು 100 ಇರ್ಬೋದು, ಮತ್ತು ಸ್ವಲ್ಪ ಬೇಸ್ಡ್ ಆನ್ ಯುವರ್ ಬಾಡಿ ಫ್ಯಾಟ್ ಪ್ರೋಟೀನ್ ಇಂಟೇಕ್ ಚೇಂಜ್ ಆಗುತ್ತೆ. ದಟ್ ಈಸ್ ವೇರ್ ಎಕ್ಸ್ಪರ್ಟೈಸ್ ಕಮ್ಸ್ ಇನ್ ಟು ದ ಪಿಕ್ಚರ್. ಸೊ ಇವತ್ತು ಮಾರ್ಕೆಟಲ್ಲಿ ಇದೆ ಸೋ ಮೆನಿ ಕೋಚಸ್ ಅಲ್ಲ ಅಲ್ವಾ? ಸೊ ನೀವೆಲ್ಲದರಲ್ಲೂ ನಾನು ಫಸ್ಟ್ ಮಾಡಬೇಕು, ಬೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿದವರು ಇಲ್ಲೂ ಐ ಆಮ್ ಶೋರ್ ಅದೇನೋ ಒಂದು ಯುನೀಕ್ನೆಸ್ ತಂದಿರ್ತೀರಾ. ವಾಟ್ ವಾಸ್ ಅ ಯುನೀಕ್ನೆಸ್ ದಟ್ ಯು ಸಾ? Flexible dieting. And the gap that you found in the market. Flexible dieting is the biggest gap. ಜನರಿಗೆ, ನಾನು ಇಲ್ಲಿ ನನ್ನ ಹತ್ರ ಬರೋ ಮುಂಚೆ ಜನರು ತುಂಬ ಜನ ಡಯಟ್ ಫಾಲೋ ಮಾಡ್ತಿದ್ದಾರೆ, ರಿಸಲ್ಟ್ ಬರಿಲ್ಲ ಅಂತ. ಏನು ತಿಂದಿರಾ? ನಾನು ನೀರಿಗೆ ಲಿಂಬೆ ಹುಳಿ ಹಾಕಿದೆ, ಹನಿ ಹಾಕಿದೆ, ಮಿಕ್ಸ್ ಮಾಡಿ ಎಂಟಿ ಸ್ಟಮಕ್ ಕುಡಿಯೋಕೆ ಹೇಳಿದರು. ಅದಾದಮೇಲೆ ಸೌತೆಕಾಯಿ ಮಾತ್ರ ತಿನ್ನಲಿಕ್ಕೆ ಹೇಳಿದರು, ಫ್ರೂಟ್ ಜ್ಯೂಸ್ ಮಾತ್ರ. ಇಟ್ ಈಸ್ ಸ್ಟಿಲ್ ದೇರ್. ಸೊ ಪೀಪಲ್ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಎನರ್ಜಿ ಬ್ಯಾಲೆನ್ಸ್, ಕ್ಯಾಲೋರೀಸ್, ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್. ತುಂಬ ಜನ ಹೇಳ್ತಾರೆ, ರೈಸ್ ತಿಂದರೆ ಹೇಗೆ ವೆಯ್ಟ್ ಲಾಸ್ ಮಾಡೋದು? ನಿಮ್ಮ ಬಾಡಿ ಗೊತ್ತಿದೆಯಾ ನೀವು ರೈಸ್ ತಿಂತಿದ್ದೀರಾ, ಚಪಾತಿ ತಿಂತಿದ್ದೀರಾ, ಅಥವಾ ನೂಡಲ್ಸ್ ತಿಂತಿದ್ದೀರಾ? ಇಲ್ಲ, ಇಟ್ ಈಸ್ ಟೇಕಿಂಗ್ ದ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇನ್ ಇಟ್. ಅದರಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂ ಏನಿದೆ ಅದು ತೊಗೊಳ್ತಾ ಇರೋದಲ್ಲ. ಅಂದರೆ ನಮ್ಮ ಮೈಂಡಿಗೆ ಗೊತ್ತಿದೆ, ನಮ್ಮ ಬಾಡಿ ಗೊತ್ತಿಲ್ಲ ಅಲ್ಲ. ಸೊ ದಟ್ ಈಸ್ ಹೌ ಇಟ್ ಈಸ್. ಸೊ ನಾನು ಬಿಡಿಸಿ ಹೇಳೋಣವಾ? ಐ ಆಮ್ ಶೋರ್ ಇದು ನಿಮಗೆ ಇದು ಥರ ದಿನ ಮಾತಾಡೋ ವಿಚಾರ. ಎಷ್ಟೊಂದು ಜನಕ್ಕೆ ಕಾರ್ಬ್ಸ್ ಅಂದ್ರೇನು, ಪ್ರೋಟೀನು, ಫೈಬರ್ ಆ ಲೆವೆಲಲ್ಲಿ ಗೊತ್ತಿರ್ಬೋದು. ಸಿನ್ಸ್ ಯು ಗೇವ್ ಸಮ್ ಇಂಟ್ರೆಸ್ಟಿಂಗ್ ವರ್ಡ್ಸ್, ಐ ವುಡ್ ಲೈಕ್ ಟು ಎಕ್ಸ್ಪ್ಲೋರ್ ದಟ್ ವೆಲ್. ಫಸ್ಟ್ಲಿ ಮ್ಯಾಕ್ರೋ ಆ್ಯಂಡ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂದರೆ ಏನು? ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂದರೆ, ಈಗ ನೀವು ಒಂದು ಆಹಾರ ತಿಂತೀರಾ, ಆ ಆಹಾರದಲ್ಲಿ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಆ್ಯಂಡ್ ಫೈಬರ್ ಅಂತ 4 ವಿಷಯ ಇದೆ, ಆಯಿತಾ? ಸೊ ದೀಸ್ ಆರ್ ಕಾಲ್ಡ್ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್. ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ಫೈಬರ್, ಇದು ಮ್ಯಾಕ್ರೋನ್ಯೂಟ್ರಿಯೆಂಟ್ಸು. ಸೊ ಒಂದೊಂದಕ್ಕೂ ಏನೇನು ಬರುತ್ತೆ? ಉದಾಹರಣೆಗೆ ಈಗ ಕಾರ್ಬ್ಸ್ ಅಂದರೆ ರೈಸು, ಚಪಾತಿ. ಅದು ಪ್ರೋಟೀನ್ ಅಂತ ಹೇಳಿದ್ರೆ ಈಗ ಚಿಕನ್, ಫಿಶ್, ಪನ್ನೀರ್, ಸೋಯಾ, ಕಾಳುಗಳು, ಮೊಟ್ಟೆ, ಅದೆಲ್ಲ ವೇ ಪ್ರೋಟೀನಲ್ಲಿ ಬರುತ್ತೆ. ಮತ್ತು ಫ್ಯಾಟ್ಸ್ ಅಂದರೆ ನಿಮ್ಮ ನಟ್ಸು, ಎಗ್ ಯೋಕ್, ಆಯಿಲ್ಸ್, ಆಲ್ ದೀಸ್ ಆರ್ ಫ್ಯಾಟ್ಸ್. ಫೈನಲಿ ಫೈಬರ್, ವೆಜಿಟೇಬಲ್, ಫ್ರೂಟ್ಸ್, ಸೀಲಿಯಮಸ್, ಹಣ್ಣುಗಳು, ಅದೆಲ್ಲ ಫೈಬರ್. ಜನರಲ್ ಆಗಿ ಹೇಳಬೇಕು. ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂದರೆ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್, ಬೇಸಿಕಲಿ ಜಿಂಕ್, ಮೆಗ್ನೀಷಿಯಮ್, ವಿಟಮಿನ್ ಎ, ವಿಟಮಿನ್ ಸಿ, ಇದೆಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಸಲ್ಲಿ ಬರುತ್ತೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಎರಡೂ ತುಂಬ ಇಂಪಾರ್ಟೆಂಟ್ ನಮ್ಮ ಬಾಡಿಗೆ. ಲೈಕ್ ಯಾವುದನ್ನು ಜನ ತುಂಬ ಇಗ್ನೋರ್ ಮಾಡೋದು, ಯಾವುದನ್ನು ಮೇಲೆ ಅಸಡ್ಡೆ ಇದೆ ನಮ್ಮದು ಹಳೇ ತಿನ್ನೋ ಪದ್ಧತಿಯಿಂದ. ಈಗ ಸ್ವಲ್ಪ ಪ್ರೋಟೀನ್ ಇಂಟೇಕ್ ಬಗ್ಗೆ ಜನರಿಗೆ ನಾಲೆಜ್ ಬಂದಿದೆ. ಈಗ ನಾನು ಕಾಂಟೆಂಟ್ ಮಾಡಿದಾಗ ತುಂಬ ಜನ ಮಾಡ್ತಾರೆ, ಕನ್ಸ್ಯೂಮ್ ಮಾಡ್ತಾರೆ. ಬಟ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಬಗ್ಗೆ ಇನ್ನೂ ಸಹ ಜನ ಅಷ್ಟು ಸೀರಿಯಸ್ ಕನ್ಸಿಡರ್ ಮಾಡ್ತಾ ಇಲ್ಲ ಅಂತ ನನ್ನ ಅಭಿಪ್ರಾಯ. ಈ ಮೈಕ್ರೋನ್ಯೂಟ್ರಿಯೆಂಟ್ಸ್ ಸರಿಗಿಲ್ಲ ಅಂದರೆ ಎಲ್ಲೆಲ್ಲಿ ಎಡುತ್ತೀವಿ? ವೆಜಿಟೇಬಲ್ ಫ್ರೂಟ್ಸೇ ಜನ ತಿನ್ನೋದು ಸ್ಕಿಪ್ ಮಾಡ್ತಾರಲ್ಲ. ಜನ ಹೋಗಿ ಈ ಟ್ಯಾಬ್ಲೆಟ್ ತೊಗೊಳ್ತಾರೆ, ಇದರಲ್ಲಿ ವಿಟಮಿನ್ ಸಿ ಸಿಗುತ್ತೆ, ಈ ಸಪ್ಲಿಮೆಂಟ್ ತೊಗೊಳ್ತಾರೆ. ಫಸ್ಟು ನಿಮ್ಮ ಹತ್ರ ಏನು ಕಂಟ್ರೋಲಲ್ಲಿದೆ ಅದನ್ನು ಮಾಡಬೇಕಂತ ನಾನು ಹೇಳೋದು. ನಾನು ಅದೇ ಪ್ರೀಚ್ ಮಾಡೋದು. ಬಿಫೋರ್ ಯು ಗೋ ಫಾರ್ ಸಪ್ಲಿಮೆಂಟ್ಸ್, ಮೇಕ್ ಶೋರ್ ಯು ಈಟ್ ಅಟ್ಲೀಸ್ಟ್ ಒಂದು 1/2 kg ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಇನ್ ಅ ಡೇ. 250 ಗ್ರಾಮ್, ಒಂದು ಆ್ಯಪಲ್ 200 ಗ್ರಾಮು, ಇಷ್ಟು ಪಲ್ಯ 200 ಗ್ರಾಮು, ಆಯ್ತಲ್ಲ. ನಾನು ಅದನ್ನೇ ಜನ ಅವಾಯ್ಡ್ ಮಾಡ್ತಿದ್ದಾರೆ. ಸೊ ನಿಮ್ಮ ಮನೆಯಲ್ಲೇ ನೀವು ಕಿಚನ್ ಓಪನ್ ಮಾಡಿದ್ರೆ ತುಂಬ ವಿಷಯ ಇದೆ, ಯಾವುದರಿಂದ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗ್ಬೋದು. ಯಾವುದು ಅವ್ರು ತಿಂತಾ ಇಲ್ಲ. ಅದು ಬಿಟ್ಟು ಹೊರಗಿಂದ ಮಾರ್ಕೆಟಿಂಗ್ ನೋಡಿ, ಈ ಪ್ರಾಡಕ್ಟ್ ನೋಡಿ, ಆ ಪ್ರಾಡಕ್ಟ್ ನೋಡಿ, ಆ ಪ್ರಾಡಕ್ಟ್ ತೊಗೊಂಡು ಬಂದು ಹುಷಾರ ಇದು ರಿಸಲ್ಟ್ ಬರುತ್ತೆ ತಿನ್ನೋದು ಹಿಂಗೆ ತಿಂತಾ ಇದ್ದಾರೆ. ಸೊ ಈಗ ಯಾಕೆ ಎಡುತ್ತಾ ಇದ್ದಾರೆ? ಯಾಕೆ ಫೈಬರ್ ತಿನ್ನಬೇಕು ಅನ್ನೋ ಇಂಪಾರ್ಟೆನ್ಸ್ ಅವರಿಗೆ ನಾಟ್ತಾ ಇಲ್ಲ? ಅವೇರ್ನೆಸ್ ಇಲ್ಲ ಅಂತ ಅಂದ್ಕೊಳ್ತೀನಿ. ಒಂದು. ಎರಡನೇದು, ತುಂಬ ಜನ ಟೇಸ್ಟಿಗೋಸ್ಕರ ಮಾತ್ರ ತಿಂತಾರೆ, ಹೆಲ್ತಿಗೋಸ್ಕರ ತಿನ್ನಲ್ಲ. ಈಗ ನೀವು ಹೆಲ್ತಿಗೋಸ್ಕರ ತಿಂದರೆ ಮತ್ತೆ ಮೆಡಿಕಲ್ ಬಿಲ್ಸ್ ಉಳಿಯುತ್ತೆ, ಕರೆಕ್ಟ್ ತಾನೆ? ಆ್ಯಂಡ್ ಹೆಲ್ತಿಗೋಸ್ಕರ ತಿನ್ನಬೇಕಂದ್ರೆ ಟೇಸ್ಟ್ಲೆಸ್ ಫುಡ್ ತಿನ್ಬೇಕಂತಿಲ್ಲ. ಅದೇ ನಾನು ಹೇಳ್ತಾ ಇರೋದು, ಬ್ಯಾಲೆನ್ಸ್ ಮಾಡಿ ತಿನ್ನಬೇಕು. ವೆರಿ ಇಂಪಾರ್ಟೆಂಟ್. ಯು ಆರ್ ಗೋಯಿಂಗ್ ಔಟ್, ನೀವು ವೆಜಿಟೇರಿಯನಾ ನಾನ್ ವೆಜಿಟೇರಿಯನಾ? ಎಗಿಟೇರಿಯನು. ಓಕೆ.
ನೀವೀಗ ಹೊರಗೆ ಹೋಗ್ತಾ ಇದ್ದೀರಾ ಆಯಿತಾ, ನೀವು ಊಟ ಮಾಡ್ತಾ ಇದ್ದೀರಾ, ಪನ್ನೀರ್ ಅಂತ ಅಂದ್ಕೊಳ್ಳೋಣ. ಯು ಕ್ಯಾನ್ ಹ್ಯಾವ್ ಪನ್ನೀರ್ ಮಂಚೂರಿಯನ್, ಓಕೆ, ದರ್ ಇಸ್ ಪನ್ನೀರ್ ಟಿಕ್ಕಾ. ಎರಡೂ ಟೇಸ್ಟಿ ಇರುತ್ತೆ. ಪನ್ನೀರ್ ಟಿಕ್ಕಾದಲ್ಲಿ ಕ್ಯಾಲೋರೀಸ್ ಕಮ್ಮಿ ಇರುತ್ತೆ, ನೀವು ಸ್ಮಾರ್ಟಾಗಿ ಚೂಸ್ ಮಾಡ್ಬೋದು. ಅಥವಾ ನೀವು ಪನ್ನೀರ್ ಮಂಚೂರಿಯನ್ ತಿನ್ನಬೇಕು, 10 ಪೀಸ್ ತಿನ್ನೋ ಬದಲು 2 ಪೀಸ್ ತಿನ್ನಿ. ಕರೆಕ್ಟ್ ತಾನೇ ನಾನು ಹೇಳ್ತಿರೋದು? ಅದರ ಬದಲು ಸ್ವಲ್ಪ ವೆಜಿಟೇಬಲ್ ಸಲಾಡ್ ಏನಾದ್ರು ಎಕ್ಸ್ಟ್ರಾ ತೊಗೊಳ್ಳಿ. ರೈಸ್ ತಿನ್ನಬೇಡಿ, ರೈಸ್ ತಿನ್ನಿ. ರೈಸ್ ಜೊತೆ ಥಿಕ್ ಜಾಸ್ತಿ ಕ್ಯಾಲೋರೀಸ್ ಇರುವ ಗ್ರೇವಿ ತಿನ್ನಬೇಡಿ, ಸ್ವಲ್ಪ ದಾಲ್ ತೊಗೊಳ್ಳಿ. ಸೊ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಜಸ್ಟ್ ಅನ್ ಎಕ್ಸಾಂಪಲ್ ನಾನು ಕೊಟ್ಟಿರೋದು. ಸ್ಮಾರ್ಟ್. ಈಟ್ ಸ್ಮಾರ್ಟ್, ಮೈಂಡ್ಫುಲ್ ಈಟಿಂಗ್. ಯು ಕ್ಯಾನ್ ಕಾಲ್ ಇಟ್ ಮೈಂಡ್ಫುಲ್ ಈಟಿಂಗ್ ಆರ್ ಇಂಟ್ಯೂಟಿವ್ ಈಟಿಂಗ್ ಅಂತ ಸಹ ಹೇಳ್ಬೋದು. ನಾನು ಇಂಟ್ಯೂಟಿವ್ ಈಟಿಂಗ್ ಮಾಡ್ತೀನಿ. ಅಂದರೆ ನಂಗೊಂದು ಫುಡ್ ನೋಡುವಾಗಲೇ ಇದರಲ್ಲಿ ಎಷ್ಟು ಕ್ಯಾಲೋರೀಸ್ ಇರೋದು ಅಂದಾಜಾಗ್ಬಿಡುತ್ತೆ. ಲೈಕ್ ಇಷ್ಟು ವರ್ಷದಿಂದ ಮಾಡಿ ಇದನ್ನು ಹೆಂಗೆ ಬೆಳೆಸ್ಕೊಳ್ಳೋದು? ಫಾರ್ ಎಕ್ಸಾಂಪಲ್ ರೀಸೆಂಟ್ಲಿ ಬಿಕಾಸ್ ಮೈ ಹಸ್ಬೆಂಡ್ ಸ್ಟಾರ್ಟೆಡ್ ಕ್ಲೀನ್ ಈಟಿಂಗ್, ನನಗೆ ಇವತ್ತು ಏನೇ ಪ್ಲೇಟ್ ನೋಡಿದ್ರು ನಾನು 30% ಫೈಬರ್, 40% ಪ್ರೋಟೀನ್ ಆ್ಯಂಡ್ ಬಾಕಿದು ಕಾರ್ಬ್ಸ್ ತಿಂತೀನಿ. ಸೊ ಇವಾಗ ನಾನೊಂದು ಹೋಟೆಲ್ಗೆ ಹೋದ್ರೂ ಗ್ರೀನ್ ಸ್ಯಾಲಡ್ ಅನ್ನೇ ಫೈಬರು, ಸೋಯಾನೋ ಎಗ್ಗು ಪನ್ನೀರು ಅದು ಪ್ರೋಟೀನು, ಇನ್ನು ಈ ಕಡೆ ಅನ್ನ ಐಟಮು, ಚಪಾತಿ, ಬನ್ನು, ಬೇಕರಿ, ಎನಿಥಿಂಗ್ ವಿಚ್ ಹ್ಯಾಸ್ ರಿಫೈನ್ಡ್ grains and all of that, I consider that. But ತುಂಬ ಜನಕ್ಕೆ ದೇ ಸ್ಟಿಲ್ ಸ್ಟಕ್ ವಿತ್ ನಂಗೆ ಈ ಡಯಟ್ ಪ್ಲ್ಯಾನ್ ಕೊಡಿ, ಇದು ತಿನ್ಬೋದಾ ಅದು ತಿನ್ಬೋದಾ ಅಂತ. ಸೊ ಹೌ ಟು ಎಜುಕೇಟ್ ಪೀಪಲ್ ಅಷ್ಟು ಅವ್ರಿಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ಬೇಕು ಅದು ಇಷ್ಟು ಮೂರು ಇರಬೇಕು. ಹೆಲ್ದಿ ನೀವು ಈಟಿಂಗ್ ಕ್ಲೀನ್ ಹೇಳಿದ್ರಲ್ಲ, ಹೆಲ್ದಿ ಈಟಿಂಗ್, ಹೆಲ್ದಿ ಬ್ಯಾಲೆನ್ಸ್ಡ್, ಬ್ಯಾಲೆನ್ಸ್ಡ್ ಈಟಿಂಗ್, ಹೆಲ್ದಿ ಈಟಿಂಗ್, ಈಟಿಂಗ್ ಕ್ಲೀನ್ ಆ್ಯಂಡ್ ಗೋಲ್ ಓರಿಯೆಂಟೆಡ್ ಈಟಿಂಗ್ ಇಸ್ ಟು ಕಂಪ್ಲೀಟ್ ಡಿಫ್ರೆಂಟ್ ಥಿಂಗ್ಸ್. ನಿಮ್ಗೆ ಅರ್ಥ ಆಯ್ತಾ ನಾನು ಏನು ಹೇಳ್ತಿದ್ದೀನಿ ಅಂತ? ಈ ಸೆಟ್ ಆಫ್ ಜನರು ನಿಮ್ಗೆ ಯಾರು ಕೇಳ್ತಿದ್ದಲ್ಲ, ಅವ್ರಿಗೊಂದು ಗೋಲ್ ಅಚೀವ್ ಮಾಡಲಿಕ್ಕೆ ನಂಗೆ ಇಷ್ಟು kg ಕಮ್ಮಿ ಮಾಡಬೇಕು, ಇಷ್ಟು ಫ್ಯಾಟ್ ಕಮ್ಮಿ, ಹೆಲ್ದಿ ತಿನ್ನೋದು ಮಾತ್ರ ಇರಲ್ಲ. ಆಗ ಇಷ್ಟು ಗ್ರಾಮ್ಸ್ ಪ್ರೋಟೀನ್ ಸಿಗಲೇಬೇಕು. ದಟ್ ಈಸ್ ವೇರ್ ಅ ಕಸ್ಟಮೈಸ್ಡ್ ನ್ಯೂಟ್ರಿಷನ್ ಪ್ಲ್ಯಾನ್ ಕಮ್ಸ್ ಇನ್ ಟು ದ ಪಿಕ್ಚರ್. ಹೆಲ್ದಿ ಈಟಿಂಗ್ ಮನೇಲಿ ತಿನ್ನೋದು ಹೆಲ್ದಿ ತಾನೇ, ಆದರೆ ಮನೇಲಿ ತುಂಬ ಜನ ಹೇಳ್ತಾರೆ ನಾನು ಮನೇಲೇ ತಿಂತಾ ಇದ್ದೀನಿ ಆದರೂ ಸಹ ದಪ್ಪ ಆಗಿಬಿಟ್ಟಿದ್ದೀನಿ. ಡಿಫ್ರೆನ್ಸ್. ಸೊ ಗೋಲ್ ಓರಿಯೆಂಟೆಡ್ ಈಟಿಂಗ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಅ ಟಾರ್ಗೆಟ್, ನಿಮಗೆ ಫ್ಯಾಟ್ ಲಾಸ್, ನಿಮ್ಮ ಬಾಡಿ ಫ್ಯಾಟ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಆಗ ನಿಮ್ಮ ಬಾಡಿ ಫ್ಯಾಟ್ ಮೇಲೆ, ನಿಮ್ಮ ಸ್ಟ್ರೆಂತ್ ಲೆವೆಲ್ಸ್ ಮೇಲೆ, ನಿಮ್ಮ ಮಸಲ್ ಮಾಸ್ ಮೇಲೆ ಪ್ರೋಟೀನ್ ಇಂಟೇಕನ್ನು ನಾವು ಕಸ್ಟಮೈಸ್ ಮಾಡಿ ಇಷ್ಟು ಬೇಕು ಅಂತ ಇದ್ದೇ ಇರುತ್ತೆ, ಆಗಲೇ ರಿಕವರಿ ಆಗೋದಲ್ಲ. ಯು ಆ್ಯಂಡ್ ಐ ಕಾಂಟ್ ಈಟ್ ದ ಸೇಮ್ ಅಮೌಂಟ್ ಆಫ್ ಪ್ರೋಟೀನ್. ಇದೇ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಈಗ ಶ್ರವಣ ಆಗ್ತಿದ್ದ ನನ್ನ ಪ್ರೋಟೀನ್ ರಿಕ್ವೈರ್ಮೆಂಟ್ ಒಂದು ರೆಗ್ಯುಲರ್ ಇಂಡಿವಿಜುವಲ್ಗಿಂತ ಜಾಸ್ತಿ ಇದೆ, ಯಾಕಂದ್ರೆ ನನ್ನ ಬಾಡಿಯಲ್ಲಿ ಮಸಲ್ ಮಾಸ್ ಜಾಸ್ತಿ ಇದೆ. ಬಿಗಿನರಿಗೆ ಇಷ್ಟು ತುಂಬ ಜನ ಅದೇ ಬೇರೆಯವರು ಬಾಡಿ ಬಿಲ್ಡರ್ ಅವರು ಇಷ್ಟು ಪ್ರೋಟೀನ್ ತಿಂತಿದ್ದಾರೆ, ನಾನು ಇಷ್ಟು ತಿಂದ ರಿಸಲ್ಟ್ ಬರುತ್ತೆ, ತಿಂದು ಹೆಲ್ತ್ ಇಶ್ಯೂಸ್ ಬರುತ್ತೆ, ಕಿಡ್ನಿ ಹೋಯ್ತು. ನಿಮ್ಗೆ ಎಷ್ಟು ಬೇಕು ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾವು ಶ್ರವಣ್ ಇವೆಲ್ಲ ಆಗಲೇ ಮಾರ್ಕೆಟಲ್ಲಿ ಓಡ್ತಾ ಇರೋ ವಿಚಾರಗಳು. ಈಗ ನನ್ನ ತೂಕ ಎಷ್ಟಿರುತ್ತೆ, 1 kg 1 ಗ್ರಾಮ್ ಪ್ರೋಟೀನ್ ಅಂತ ಫಾರ್ ಬೀಯಿಂಗ್ ಹೆಲ್ದಿ. ಇದು ಇದು ಬರೀ ಬೀಯಿಂಗ್ ಹೆಲ್ದಿ. ಈಗ ಇಫ್ ಯು ಆರ್ ಡೂಯಿಂಗ್ ಸ್ಟ್ರೆಂತ್ ಟ್ರೈನಿಂಗ್, ಯುವರ್ ಆಕ್ಟಿವಿಟಿ ಲೆವೆಲ್ ಇಸ್ ವೆರಿ ಹೈ, ಆಗ ಪ್ರೋಟೀನ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ. 1.5 grams ಎಕ್ಸಾಂಪಲ್. ಐ ಟೇಕ್ 2 grams per kg ಆಫ್ ಮೈ ಬಾಡಿ ವೇಟ್. ನಾನು ಯಾಕಂದರೆ ಇಷ್ಟು ವರ್ಷದಿಂದ ಟ್ರೈನ್ ಮಾಡ್ತಾ ಇದ್ದೀನಿ, ಐ ಲಿಫ್ಟ್ ವೆರಿ ಹೆವಿ, ಆಯಿತಾ. ಅದೇ ಇಟ್ ಡಿಪೆಂಡ್ಸ್. ಈಗ ಒಬ್ಬರು ಕ್ಲೈಂಟ್ ಇದ್ದಾರೆ ಅಂತ ಅಂದ್ಕೊಳ್ಳಿ, ಓಕೆನಾ, 120 kg ಇದ್ದಾರೆ ಅಂತ ಅಂದ್ಕೊಳ್ಳಿ, 100 kgನೇ ಇದ್ದಾರೆ ಅಂತ ಅಂದ್ಕೊಳ್ಳಿ. ಅವರಿಗೆ ನಾವು 2 grams ಕೊಟ್ಟರೆ ಎಷ್ಟಾಯಿತು? 200 grams ಆಯಿತು. ಅವರಿಗೆ ಅಷ್ಟು ಬೇಡ, ಯಾಕೆ ಅವ್ರ ಬಾಡಿಯಲ್ಲಿ ಮಸಲ್ ಮಾಸ್ ಅಷ್ಟಿಲ್ಲ, ಬೊಜ್ಜು ಫ್ಯಾಟ್ ಜಾಸ್ತಿ ಇರೋದು. ಸೊ ದಿಸ್ ಅವ್ರ ಆಕ್ಟಿವಿಟಿ ಲೆವೆಲ್ ಮ್ಯಾಟರ್ ಆಗುತ್ತೆ, ಅವ್ರ ಡೈಜೆಷನ್ ಮ್ಯಾಟರ್ ಆಗುತ್ತೆ. ಸೊ ಈಗ BMI ನೋಡ್ತೀರಾ? ಮಸಲ್ ಈಗ 24 grams, 24%, 24-25% ಅಪ್. ಸೊ ಹಂಗಿದ್ದಾಗ ಸೊ ನಾನೇ ಕ್ಯಾಲ್ಕುಲೇಟ್ ಮಾಡ್ಕೋಬೋದಾ? ಇಸ್ ದೇರ್ ಅ ಫಾರ್ಮುಲಾ ದಟ್ ಪೀಪಲ್ ಕ್ಯಾನ್ ಕ್ಯಾಲ್ಕುಲೇಟ್? ದಟ್ ಈಸ್ ವಾಟ್ ದರ್ ಈಸ್ ಥಂಬ್ ರೂಲ್ ಆಸ್ ಯು ಟೋಲ್ಡ್. ಪ್ರೋಟೀನ್ 1 ಗ್ರಾಮ್ ಹೆಲ್ದಿ ಥಂಬ್ ರೂಲ್ ಹೇಳ್ಬೇಕಂದ್ರೆ 1 ಗ್ರಾಮ್ ಪರ್ kg ಆಫ್ ಯೋರ್ ಬಾಡಿ ವೇಟ್ ಒಂದು ಹೆಲ್ದಿ ಇಂಡಿವಿಜುವಲ್ಗೆ ಬೇಕು. 1.5 ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಇದ್ದರೆ ಬೇಕು. ಜಾಸ್ತಿ ಫುಲ್ ವರ್ಕೌಟ್ ಸರಿ ವರ್ಕೌಟ್ ಮಾಡ್ತಿದ್ರೆ ಒಂದು 2 grams. ದೇರ್ ಆರ್ ಪೀಪಲ್ ಸಮ್ಟೈಮ್ಸ್ ಐ ಹ್ಯಾವ್ ಗಾನ್ ಟು 2.2 grams ಆಲ್ಸೋ, ಯಾವಾಗ ನನ್ನ ಕ್ಯಾಲೋರೀಸ್ ಕಮ್ಮಿ ಇದ್ದಾಗ. ಸೊ ಇಟ್ ಡಿಪೆಂಡ್ಸ್ ಆನ್ what is your goal at that phase. If you just want to be healthy, 1 gram to 1.5 gram is good enough. Sorry. Now comes the next question. Now that everybody knows, muscle is the next gold. ಅಂದರೆ ವಯಸ್ಸಾಗ್ತಾ ದೇಹದಲ್ಲಿ ಎಷ್ಟು ಮಸಲ್ ಇರುತ್ತೋ ಅಷ್ಟು ನೀವು ಕೊನೆಗಾಲದಲ್ಲೂ ಜಾಸ್ತಿ ವರ್ಷ ಬದುಕ್ತೀರಾ, ಜಾಸ್ತಿ ಇಂಡಿಪೆಂಡೆಂಟಾಗೂ ಬದುಕ್ತೀರಾ ಅಂತ. ಸೊ ವಿಲ್ ಕಮ್ ಟು ದ್ಯಾಟ್. ಬಟ್ ಬಿಫೋರ್ ವಿಚ್ ಪ್ರೋಟೀನ್ ಹ್ಯಾಸ್ ನೌ ಬಿಕಮ್ ದ ನ್ಯೂ ವಿಲನ್. ಅಂದರೆ ಈಗ ಪೌಡರಾ, ಇವೇನಾ, ಕಿಡ್ನಿ, ಯಾವ ಪೌಡರು, ನ್ಯಾಚುರಲ್ ಸೋರ್ಸು, ಪ್ಲಾಂಟ್ ಬೇಸ್ಡು, ಈ ಗಲಾಟೆನ ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ಪ್ರೈಮರಿ ಥಿಂಗು ಪ್ರೋಟೀನ್ ಅಂತ ಹೇಳಿದರೆ ಸಪ್ಲಿಮೆಂಟ್ ಅಂತ ಅಂದ್ಕೊಳ್ಳೋದನ್ನ ಬಿಟ್ಬಿಡಿ. ಪ್ರೋಟೀನ್ ಅಂದರೆ ನಿಮಗೆ ಬದುಕಲಿಕ್ಕೆ ಬೇಕಾಗಿರೋ ಒಂದು ಇಂಪಾರ್ಟೆಂಟ್ ವಸ್ತು. ಅದು ಮೊಟ್ಟೆಯಿಂದ ಬರ್ಬೋದು, ಫಿಶ್ಶಿಂದ ಬರ್ಬೋದು, ಪನ್ನೀರಿಂದ ಬರ್ಬೋದು, ಚಿಕನಿಂದ ಬರ್ಬೋದು, ವೇ ಪ್ರೋಟೀನಿಂದ ಸಹ ಬರ್ಬೋದು, ಪ್ಲಾಂಟ್ ಪ್ರೋಟೀನಿಂದ ಸಹ ಬರ್ಬೋದು. ಸೊ ಏನು
ಪ್ರಾಬ್ಲಮ್ ಏನು ಗೊತ್ತಾ, ಪ್ರೋಟೀನ್ ಅಂದರೆ ಡಬ್ಬ. ನೋ, ಪ್ರೋಟೀನ್ ಅಂದರೆ ನಾನು ಈಗ ಹೇಳಿರೋ ಎಲ್ಲ ಐಟಮು, ಇದರಲ್ಲಿ ನೀವು ಯಾವುದು ಸಹ ತಗೊಳ್ಬೋದು, ನಿಮ್ಗೆ ಏನು ಸೂಟ್ ಆಗುತ್ತೆ. ಇದು ತೊಗೊಂಡ್ರೆ ಒಳ್ಳೇದು, ಇದು ತೊಗೊಂಡ್ರೆ ಒಳ್ಳೇದು ಅಂತಿಲ್ಲ. ಓವರ್ ಆಲ್ ನಿಮಗೆ 100 ಗ್ರಾಮ್ ಪ್ರೋಟೀನ್ ಆಗಬೇಕು, 100 ಗ್ರಾಮ್ ಪ್ರೋಟೀನ್ ಆದರೆ ಆಯಿತು. ಎಸ್, ಕ್ವಾಲಿಟಿ ಆಫ್ ಪ್ರೋಟೀನ್ ಒಂದೊಂದು ಸೋರ್ಸಲ್ಲಿ ಬೇರೆ ಬೇರೆ ಇರುತ್ತೆ, ಬಯೋ ಅವೈಲಬಿಲಿಟಿ ಬೇರೆ ಬೇರೆ ಇರುತ್ತೆ. ಅಕಾರ್ಡಿಂಗ್ ಟು ಯು ವಾಟ್ ಇಸ್ ದ ಬೆಸ್ಟ್ ಅವೈಲಬಲ್? ಎಗ್ ವೈಟ್. ಯಾ, ಸೆಕೆಂಡ್ ಕಮ್ಸ್ ವೇ ಪ್ರೋಟೀನ್, ಮತ್ತೆ ಚಿಕನ್ ಬ್ರೆಸ್ಟ್. ಸೊ ಒಂದು ಎಗ್ ವೈಟಲ್ಲಿ 4ರಿಂದ ಸೊ ಎಗ್ ವೈಟ್ ಯಾಕೆ ಅಂದರೆ ಇಟ್ ಈಸ್ ಫಾಸ್ಟೆಸ್ಟ್ ಡೈಜೆಸ್ಟಿಂಗ್ ಪ್ರೋಟೀನ್ and ತುಂಬ ಒಳ್ಳೆಯದು. ಅಮೈನೋ ಆ್ಯಸಿಡ್ ಪ್ರೊಫೈಲ್ ಚೆನ್ನಾಗಿರುತ್ತೆ. ವೆಜಿಟೇರಿಯನ್ ಮತ್ತು ನಾನ್ ವೆಜ್ ಡಿಫ್ರೆನ್ಸ್ ಹೇಳ್ತೀನಿ. ವೆಜಿಟೇರಿಯನಲ್ಲಿ ಅಮೈನೋ ಆ್ಯಸಿಡ್ ಪ್ರೊಫೈಲ್ ಕಂಪ್ಲೀಟ್ ಇರಲ್ಲ ಒಂದು ಸಿಂಗಲ್ ಸೋರ್ಸಲ್ಲಿ. ಸೊ ಯು ಹ್ಯಾವ್ ಟು ಟೇಕ್ ಡಿಫ್ರೆಂಟ್ ಸೋರ್ಸಸ್ ಟುಗೆದರ್ ಸೊ ದಟ್ ನಿಮ್ಮ ಅಮೈನೋ ಆ್ಯಸಿಡ್ ಪ್ರೊಫೈಲ್ ಒಳ್ಳೆ ಇರುತ್ತೆ. ಅಮೈನೋ ಆ್ಯಸಿಡ್ ಏನಕ್ಕೆ ಬೇಕು? ಮಸಲ್ ರಿಕವರಿಗೆ. ಲ್ಯೂಸಿನ್, ಐಸೋಲ್ಯೂಸಿನ್, ಗ್ಲೈಸಿನ್ 3 ತುಂಬ ವೆರಿ ಇಂಪಾರ್ಟೆಂಟ್. ದರ್ ಆರ್ 9 ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್, ಅದರಲ್ಲಿ ಇದು 3 ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಹೋ, ಇದಿದ್ರೇನೆ ಮಸಲ್ ಬಿಲ್ಡಿಂಗ್ ಟೇರ್ ಆಗಿರೋದು. ಅಲ್ಲ, ಎಲ್ಲ ಬೇಕು, ಆದರೆ ನಾವೊಂದು ಮೀನ್ ಅಂತ ಇರುತ್ತಲ್ಲ, ಹಾಗೆ ಅದು. ಸೊ ಮಧ್ಯದಲ್ಲಿ ಏನೋ ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರಿ, ಎಗ್ ವೈಟು. ಹಾಂ, ನಾವು ಇವಾಗ ಎಂಥ ಪ್ರಪಂಚದಲ್ಲಿದ್ದೀವಿ ಅಂದರೆ, ಮೊದಲು ಅಟ್ಲೀಸ್ಟ್ ಒಂದು 10-15 ವರ್ಷದಲ್ಲಿ ಏನು ತಿನ್ನಬೇಕು ಕೇಳ್ತಾ ಇದ್ವಿ. ಇವಾಗ ಎಲ್ಲದರಲ್ಲೂ ಅಡಲ್ಟ್ರೇಷನ್ ಹೆಂಗಿದೆ ಅಂದರೆ, ಅಲ್ಲಿ ಸೊಪ್ಪು ತೊಗೊಂಡ್ರೆ ಕೊಚ್ಚೆ ನೀರು ಅಂತಾರೆ, ಈ ಕಡೆ ಎಗ್ ತೊಗೊಂಡ್ರೆ ಅದರಲ್ಲಿ ಸ್ಟೆರಾಯ್ಡ್ಸ್ ಅಥವಾ ಇನ್ನೇನೋ ಇಂಡ್ಯೂಸ್ಡ್ ಅಂತಾರೆ, ಈ ಕಡೆ ಚಿಕನ್ ತಿನ್ನಕ್ಕೆ ಹೋದರೆ ಎಲ್ಲೋಗೋದು ಶ್ರವಣ್? ಸ್ವಲ್ಪ ಓವರ್ ಥಿಂಕಿಂಗ್. ನಾನು ಹೇಳ್ತೀನಿ, ಹಾಗೆ ನೋಡೋಕೆ ಹೋದರೆ ನಾವು ಎಷ್ಟು ಸಹ ನಾವು ಬದುಕಲಿಕ್ಕೆ ಆಗಲ್ಲ, ಉಸಿರಾಡೋಕ್ಕೂ ಆಗಲ್ಲ. ಸೊ ನಾನು ಅದೇ ಹೇಳೋದು, ಚಾಯ್ಸಸ್ನ ಸ್ಮಾರ್ಟ್ ಮಾಡ್ಕೊಳ್ಳಿ. ನೀವು ಪ್ರೋಟೀನ್ ಬಗ್ಗೆ ಕೇಳಿದ್ರಿ, ಫೇಕ್ ಮಾರ್ಕೆಟಲ್ಲಿ ಅದಿದೆ ಅಂತ. ಸಪ್ಲಿಮೆಂಟ್ ಬಗ್ಗೆ ಯೋಚನೆ ಮಾಡಬೇಡಿ ಅಲ್ಲ. ಫಸ್ಟ್ ನಿಮ್ಮ ನ್ಯಾಚುರಲ್ ಫುಡಿಂದ ಎಷ್ಟು ಪ್ರೋಟೀನ್ ಮೀಟ್ ಆಗೋಕ್ಕಾಗತ್ತೆ ನೋಡಿ, ಅದನ್ನು ಫಸ್ಟ್ ಮಾಡಿ. ಬೆಳಿಗ್ಗೆ 1-2-3 ಮೊಟ್ಟೆ ತಿನ್ನಿ. ನೀವು ವೆಜಿಟೇರಿಯನ್ ಆಗಿದ್ರೆ ಸ್ವಲ್ಪ ಸ್ಪ್ರೌಟ್ಸ್ ತಿನ್ನಿ. ಯು ಕ್ಯಾನ್ ಹ್ಯಾವ್ ಸಮಥಿಂಗ್ ಮೇಡ್ ಆಫ್ ಸೋಯಾ, ರಾಜ್ಮಾ, ಪನ್ನೀರ್ ಪರಾಠ ಮಾಡ್ಕೊಳ್ಳಿ. ಡಯಟ್ ಮಾಡೋಕೆ ಪರಾಠ ತಿಂದರೆ ಖುಷಿ ಆಗಲ್ವಾ? ತಿನ್ನಿ. ಹೆಲ್ದಿ ವೇಲಿ ಪರಾಠ ಮಾಡ್ಕೊಳ್ಳಿ. ಹೆಲ್ದಿ ವೇನಲ್ಲಿ ಪರಾಠ ರೆಸಿಪಿ ನಮ್ಮ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ನಮ್ಮ ಕಾಂಟೆಂಟ್ನ ಫಾಲೋ ಮಾಡಿ. ಸಿಂಪಲ್. ಈಗ ರೆಸಿಪಿ ಹೇಳ್ಬೇಕು, ನಾನು ಸಿಂಪಲಾಗಿ ರೆಸಿಪಿನೂ ಹೇಳ್ಬಿಡ್ತೀನಿ. ಪನ್ನೀರ್ ತೊಗೊಳ್ಳುವಾಗ ಅಷ್ಟೇ, ರೆಗ್ಯುಲರ್ ಪನ್ನೀರ್ ಬದಲು ಲೋ ಫ್ಯಾಟ್ ಪನ್ನೀರ್ ತೊಗೊಳ್ಳಿ. ಕ್ಯಾಲೋರೀಸ್ ಉಳಿಸ್ತೀರಾ, ಪ್ರೋಟೀನ್ ಜಾಸ್ತಿ. ಓಹೋ. ಆಯಿಲ್ ಹಾಕುವಾಗ ನಾನು ಮೊನ್ನೆ ಕಂಟೆಂಟ್ ಸಹ ಮಾಡಿದ್ದೆ, ಆಯಿಲ್ನ ಸ್ಪ್ರೇಯಲ್ಲಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಒಂದು ಬ್ರಷ್ ಹಾಕಿ, ತುಂಬ ಜನ ಆಯಿಲ್ ಹಾಕ್ತಾರೆ, ಪ್ಯಾನ್ ತೊಗೊಳ್ತಾರೆ, ಹೀಗೆ ಮಾಡ್ತಾರೆ ಸ್ಪ್ರೆಡ್ ಆಗಲಿ. ಅದರ ಬದಲು ಸ್ವಲ್ಪ ಆಯಿಲ್ ಹಾಕಿ ಒಂದು ಬ್ರಷ್ ತೊಗೊಳ್ಳಿ. ಯು ಆರ್ ಗೋಯಿಂಗ್ ಟು ಸೇವ್ 200 ಕ್ಯಾಲೋರೀಸ್. ತುಂಬ ಡಿಫ್ರೆನ್ಸ್ ಬೀಳುತ್ತೆ ಅದು. And thank your heart later. Your heart will thank you later. ಅಲ್ಲ, ಅಂದರೆ ಪೀಪಲ್ ಥಿಂಕ್ ಆಲಿವ್ ಆಯಿಲ್, ಕೋಕೋನಟ್ ಆಯಿಲ್ ಹೆಲ್ದಿ ಅಂದರೆ ಎಷ್ಟು ಸಹ ತಿನ್ಬೋದು. ನೋ, ಅದರಲ್ಲಿ 1 ಗ್ರಾಮ್ ಆಲಿವ್ ಆಯಿಲಲ್ಲಿ ಸಹ ಸೇಮ್ ಕ್ಯಾಲೋರೀಸ್ ಇರೋದು, 1 ಗ್ರಾಮ್ ಸನ್ಫ್ಲವರ್ ಆಯಿಲಲ್ಲಿ ಸಹ ಸೇಮ್ ಕ್ಯಾಲೋರೀಸ್ ಇರೋದು, ಪಾಮ್ ಆಯಿಲಲ್ಲಿ ಸಹ ಸೇಮ್ ಕ್ಯಾಲೋರೀಸ್ ಇರೋದು. ಕ್ಯಾಲೋರೀಸ್ ವೈಸ್, ಹೆಲ್ತ್ ವೈಸ್ ದಿಸ್ ಈಸ್ ಬೆಟರ್. ಬಟ್ ವೆನ್ ಇಟ್ ಕಮ್ಸ್ ಟು ಗೋಲ್ ಓರಿಯೆಂಟೆಡ್ ಥಿಂಗ್ ಎಲ್ಲ ಸೇಮೇ. ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೇಬೇಕು ನಿಮ್ಗೆ ಎಷ್ಟು ಫ್ಯಾಟ್ಸ್ ಬೇಕು ಅಂತ. ಸೊ ಹೆಲ್ದಿ ತಿಂದರೆ ಗೋಲ್ ಅಚೀವ್ ಆಗುತ್ತೆ ಅಂತ ಇಲ್ಲ. ಅದೇ ನಾನು ಹೇಳಿದ್ರು, ಕ್ಲೀನ್ ಈಟಿಂಗ್, ಗೋಲ್ ಓರಿಯೆಂಟೆಡ್ ಈಟಿಂಗ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಥಿಂಗ್ಸ್. ಸೊ ಜಸ್ಟ್ ಟು ರೀಇಟ್ರೇಟ್, ಕ್ಲೀನ್ ಈಟಿಂಗ್ ಇಸ್ ಈಟಿಂಗ್ ಹೆಲ್ದಿ. ಈಗ ಆಲಿವ್ ಆಯಿಲ್, ಈಗ ನೀವು ಚಪಾತಿ, ಈಗ ಮನೆಯಲ್ಲಿ ತಿನ್ನೋದು ಹೆಲ್ದಿ ಈಟಿಂಗ್ ತಾನೇ, ಕ್ಲೀನ್ ಈಟಿಂಗ್. ಮನೆಯಲ್ಲಿ ಏನು ಜಂಕ್ ತಿಂತೀರಾ, ಮನೇಲಿ ಅಡಿಗೆ ಚಂದದಲ್ಲಿ ಮಾಡಿ ತಿಂತೀರಾ. ಬಟ್ ಗೋಲ್ ಓರಿಯೆಂಟೆಡ್ ಅಂತ ಹೇಳುವಾಗ ಇಷ್ಟು ಗ್ರಾಮ್ ಪ್ರೋಟೀನ್ ಬೇಕೇ ಬೇಕು ಇದು ಅಚೀವ್ ಮಾಡೋಕ್ಕೆ, ಇಷ್ಟು ಕಾರ್ಬೋಹೈಡ್ರೇಟ್ಸ್ ಬೇಕು, ಇಷ್ಟು ಫ್ಯಾಟ್ಸ್ ಬೇಕು, ಆ ಥರ ಕಸ್ಟಮೈಸೇಷನ್ ಅಲ್ಲಿ ಬರುತ್ತೆ. ಇಂಡಿವಿಜುವಲ್ ಕಸ್ಟಮೈಸೇಷನ್, ಆಗ ರಿಸಲ್ಟ್ ಬರುತ್ತೆ. ಕರೆಕ್ಟಾ? ಸೊ ಈಗ ಹೆಲ್ದಿ ರಿಸಲ್ಟ್ಸ್ ಅಂದರೆ, ಬಿಕಾಸ್ ಇದನ್ನು ಎಷ್ಟೋ ಜನ 1 ವಾರ ಫುಲ್ಲು ಏನೋ ಇಂಟರ್ಮಿಟೆಂಟ್ ಮಾಡಿಬಿಡ್ತೀನಿ, 1 ವಾರ ಒಜೆಂಪಿಕ್ ಟ್ರೈ ಮಾಡ್ತೀನಿ, ಮ್ಯಾಡ್ ಮಾಡ್ತೀನಿ. ಸೊ ಫಸ್ಟ್ಲಿ ನಾವು ವಿ ಆರ್ ಗೆಟಿಂಗ್ ಇನ್ ಟು ದ ವರ್ಲ್ಡ್ ಆಫ್ ಈಸ್ ಫ್ಯಾಡ್ಸ್. ಓಕೆ, ವಾಟ್ ಈಸ್ ದ ಸೇಫೆಸ್ಟ್ ಫ್ಯಾಡ್ ರೈಟ್ ನೌ? ಈಗ ಒಜೆಂಪಿಕ್ ಅಂದರೆ ಇಸ್ ಅ ಡ್ರಗ್ that Bollywood guys have made famous through podcasts and then probably their transformation. ಪ್ಯಾರಾಸೆಟಮೋಲ್ ಗೊತ್ತಲ್ಲ ನಿಮಗೆ, ಇಟ್ ಇಸ್ ಅ ಡ್ರಗ್. ಅದು ಒಳ್ಳೇದಂತ ನೀವು ಹೇಳ್ತೀರಾ? ತಲೆನೋವು ಕಮ್ಮಿ ಮಾಡುತ್ತೆ. ಆದರೆ ಸೈಡ್ ಎಫೆಕ್ಟ್ಸ್ ಇರುತ್ತೆ, ಕಾಣಲ್ಲ ಇವತ್ತಿಗೆ. ಸಿಂಪಲ್. ವೈ ಜನ ಹೇಳ್ತಾರೆ ಮುಂಚೆ ಅವರು ಫಿಟ್ ಇದ್ರು ಅಂತ ಹೇಳ್ತಾರಲ್ಲ, ಅದು ನಾನು ಸಹ ಅದೇ ಹೇಳಿ, ಮುಂಚೆ ಅವ್ರು ಫಿಟ್ ಇದ್ರು, ಅವ್ರು ಈ ಥರ ಪ್ರಾಡಕ್ಟ್ ಎಲ್ಲ ತೊಗೊಳ್ತಾರೆ ಇರಲಿಲ್ಲ. ಅವರು ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಮಾಡ್ತಾಯಿದ್ರು. ಅವರ ಆಹಾರದಲ್ಲಿ ಮಸಾಲ ಎಲ್ಲ ಕಮ್ಮಿ ಇತ್ತು, ಅವರ ಆಹಾರದಲ್ಲಿ ಎಕ್ಸ್ಟ್ರಾ ಕ್ಯಾಲೋರೀಸ್ ಇರಲಿಲ್ಲ. ದಟ್ ಈಸ್ ದ ಡಿಫ್ರೆನ್ಸ್ ಅಷ್ಟೇ. ಎಕ್ಸ್ಟ್ರಾ ಕ್ಯಾಲೋರೀಸ್ ಇದ್ದರೆ ಸಹ ಅವ್ರ ಹತ್ರ 2 ವೀಲರ್ ಇರಲಿಲ್ಲ, ಸೈಕಲಲ್ಲಿ ಹೋಗ್ತಿದ್ರು. ದಟ್ ಈಸ್ ದ ಡಿಫ್ರೆನ್ಸ್. ಸೊ ನಾನು ಏನು ಹೇಳ್ತೀನಿ ಅಂದರೆ, ಅದೆಲ್ಲ ಅಗತ್ಯನೇ ಇಲ್ಲ. ಯು ನೋ ವಾಟ್, ಅದ್ರ ಬಗ್ಗೆ ನಾವು ಮಾತಾಡೋದು ಸಹ ಅಗತ್ಯ ಇಲ್ಲ. ನಾನು ಯಾಕೆ ಹೇಳ್ತೀನಿ ಅಂದರೆ,
ಪೀಪಲ್ ಆರ್ ಸ್ಮಾರ್ಟ್ ಇನಫ್. ಒಂದು ಡ್ರಗ್ ತೊಗೊಂಡು ಒಂದನ್ನು ಅಚೀವ್ ಮಾಡಬೇಕು ಅಂತ, ಈಸ್ ಇಟ್ ನೆಸೆಸರಿ ಟು ಪುಟ್ ಅ ಡ್ರಗ್ ಇನ್ಸೈಡ್ ಯುವರ್ ಬಾಡಿ ಟು ಅಚೀವ್ ಸಮಥಿಂಗ್? ಫ್ಯಾಟ್ ಲಾಸ್ ಮಾಡು, ಆರ್ ವಿ ಸೊ ನಮ್ಮ ಹತ್ರ ಅಷ್ಟು ತಾಕತ್ತಿಲ್ವಾ ಹೋಗಿ ಒಂದು 500 ಕ್ಯಾಲೋರೀಸ್ ಬರ್ನ್ ಮಾಡುವಷ್ಟು? ದಟ್ ಈಸ್ ದ ಕ್ವೆಶ್ಚನ್. ಶಾರ್ಟ್ಕಟ್ ಹುಡುಕ್ತಾ ಇದೀವಿ ಅಂತ. 500 ಕ್ಯಾಲೋರೀಸ್ ಬರ್ನ್ ಮಾಡಬೇಕು, ದಟ್ ಈಸ್ ಬೇರ್ ಮಿನಿಮಮ್. 200, 250, 300 ಕ್ಯಾಲೋರೀಸ್ ಮನುಷ್ಯರಾಗಿ ನಮ್ಮ ಹತ್ರ ಅಷ್ಟು ತಾಕತ್ ಇರಬೇಕು. ಮನುಷ್ಯರಾಗಿ ನಮ್ಮ ಹತ್ರ ಅಷ್ಟು ಮೈಂಡ್ ಸ್ಟ್ರಾಂಗ್ ಇರಬೇಕು ದಟ್ ಆಹಾರದಲ್ಲಿ ನಾವು ಹೆಲ್ದಿಯಾಗಿ ಚೂಸ್ ಮಾಡಬೇಕು ಅಂತ. ಮತ್ತು ನೀವು ನಿಮ್ಮ ಬಗ್ಗೆನೇ ಯೋಚನೆ ಮಾಡೋದಿದ್ರೆ, ನೀವೊಂದು, ನಾನು ಹೇಳ್ತಿರೋ, ಈಗ ನೀವು ಡಯಟ್ ಮಾಡ್ತಾ ಇದ್ದೀರಾ, ನೀವೊಂದು ಫ್ಯಾಟ್ ಲಾಸ್ ರೆಜಿಮಲ್ಲಿ ಇದ್ದೀರಾ, ನಿಮಗೊಂದು ಕೇಕ್ ನೋಡ್ತೀರಾ, ಐಸ್ ಕ್ರೀಮ್ ಏನೋ ನೋಡಿ ಆಸೆ ಆಗುತ್ತೆ. ಇಫ್ ಯು ಕಾಂಟ್ ಕಂಟ್ರೋಲ್ ದ್ಯಾಟ್, ವಾಟ್ ಈಸ್ ಯುವರ್ ಮೈಂಡ್ ಪವರ್ ಏನು? ಗ್ರಿಟ್ ಎಲ್ಲಿದೆ? ಸೊ ಐ ಆಲ್ವೇಸ್ ಟೆಲ್, ನನ್ನ ಕ್ಲೈಂಟ್ಸಿಗೆ ನಾನು ಏನು ಹೇಳ್ತೀನಿ ಗೊತ್ತಾ, ನಮ್ಮ ಕ್ಲೈಂಟ್ಸಿಗೆ, ಯಾರು ಅವ್ರದ್ದು ಫೂಡಿದು ಪ್ರಾಪರ್ ಕಂಟ್ರೋಲ್ ಮಾಡಿ ಫಾಲೋ ಮಾಡ್ತಾರೆ, ದೇ ಕ್ಯಾನ್ ಅಚೀವ್ ಎನಿಥಿಂಗ್ ಇನ್ ದೇರ್ ಲೈಫ್ ಅಂತ ಹೇಳ್ತೀನಿ. ಯಾಕಂದರೆ 20 ವರ್ಷದಿಂದ ನೀವು ಬೇಕಾಬಿಟ್ಟು ತಿಂತಾ ಇರ್ತೀರಾ. ಫಸ್ಟ್ ಟೈಮ್ ನೀವು ನಿಮ್ಮ ಹೆಲ್ತ್ ಬಗ್ಗೆ ಕಾನ್ಷಿಯಸ್ ಆಗಿ ನೀವು ಒಂದು ಚೆಂದ ನಿಮಗೋಸ್ಕರ ಅಂತ ಸರಿಯಾಗಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಯು ಆರ್ ಗಿವಿಂಗ್ ಅಪ್ ಆನ್ 20 years ಆಫ್ ಅರ್ಥ ಆಯ್ತು ಅಭ್ಯಾಸ. ಸೊ ವೆನ್ ಯು ಡೂ ದ್ಯಾಟ್, ಯುವರ್ ಮೈಂಡ್ ಈಸ್ ಸೂಪರ್ ಸ್ಟ್ರಾಂಗ್. ದಟ್ ಈಸ್ ವೇರ್ ಅಲ್ಲ ಫಿಟ್ ಇರೋರಿಗೆ ರೆಸ್ಪೆಕ್ಟ್ ಬರೋದು, ಹೌದಾ ಇಲ್ವಾ? Imagine ಮಾಡಿದ್ದ ಆರ ವೆನ್ ಅ ಪರ್ಸನ್ ಇಸ್ ಫಿಟ್ ಆ್ಯಂಡ್ ಹಿ ಆರ್ ವೆನ್ ಅ ವುಮೆನ್ ಇಸ್ ಫಿಟ್ ಆ್ಯಂಡ್ ಶಿ ವಾಕ್ಸ್, ದ ರೆಸ್ಪೆಕ್ಟೇ ಬೇರೆ. ಅದು ದಟ್ ಎಷ್ಟು ದುಡ್ಡು ಸಹ ಅದನ್ನು ದುಡ್ಡಿಂದ ಕೊಂಡ್ಕೊಳ್ಳೋಕ್ಕಾಗಲ್ಲ. ಬಿಕಾಸ್ ಇಟ್ಸ್ ಅ ಲಾಟ್ ಆಫ್ ಡಿಸಿಪ್ಲಿನ್ ಆ್ಯಂಡ್ ಮೆಂಟಲ್ ಸ್ಟ್ರೆಂಗ್ತ್ ದಟ್ ಈಸ್ ವಾಕಿಂಗ್ ಇನ್ ಫ್ರಂಟ್ ಆಫ್ ಯು ಅಂತನಾ? Okay, I'm going to reverse engineer this. I'm sure including me, a lot of them, they might struggle to stay on the track. Like motivation ಒಂದು ಅರ್ಧ ಗಂಟೆಗೆ ಬರ್ಬೋದು, ಬಟ್ ಡಿಸಿಪ್ಲಿನ್ ಅಂತ ವಿಚಾರಕ್ಕೆ ಬಂದಾಗ ಕಷ್ಟಪಡ್ತಾರವ್ರಿಗೆ ನೀವು ಹೇಳುವಂಥ 5 ವಿಚಾರಗಳು ಟು ಸ್ಟಾರ್ಟ್ ದೇರ್ ಫಿಟ್ ಜರ್ನಿ ಫಿಸಿಕಲಿ ಆ್ಯಂಡ್ ಆಲ್ಸೋ ಮೆಂಟಲಿ. ಫಸ್ಟ್ ಥಿಂಗ್ ಇಸ್, imagine the benefits or imagine what all you are going to get if you become fit. Health, wealth, respect, ಕಾನ್ಫಿಡೆನ್ಸ್, ಆಯಿತಾ? ಸೊ ಎಂಡ್ ಗೋಲ್ ಬಗ್ಗೆ ಯೋಚನೆ, ನಾನು ಫಿಟ್ ಆಗಿರಂಗೆ ಏನೆಲ್ಲ ಕಾಣಿಸ್ತೀನಿ, ಏನೆಲ್ಲ ಸಿಗತ್ತೆ. ಓಕೆ. ಸೆಕೆಂಡ್ ಥಿಂಗ್ ಇಸ್, ಇಟ್ಸ್ ಅ ಮ್ಯಾರಥಾನ್. ಮೋಟಿವೇಶನ್ ಹಿಂದೆ ಹೋಗಬೇಡಿ, ಡಿಸಿಪ್ಲಿನ್ ಹಿಂದೆ ಹೋಗಿ. ಆ ಡಿಸಿಪ್ಲಿನಾಗಿ ಹೇಗಿರೋದು ಅಂತ ನೀವು ಕೇಳಿದರೆ, ನಾನು ಹೇಳಿದ್ನಲ್ಲ, ದಿಸ್ ಫಸ್ಟ್ ಪಾಯಿಂಟ್. ಈಗ ನಾವು ಪಾಡ್ಕಾಸ್ಟ್ ಮಾಡ್ತಾಯಿದ್ದೀವಿ, ನಾವು ಪಾಡ್ಕಾಸ್ಟ್ ಒಳ್ಳೆ ಆಗಬೇಕು ಅಂತ ಒಂದು ಆಸೆ, ಒಂದು ಉದ್ದೇಶದಿಂದ ಮಾಡ್ತಾ ಇರೋದು, ಕರೆಕ್ಟಾ? ಏನು ಬೆನಿಫಿಟ್ ಪಾಡ್ಕಾಸ್ಟ್? 4 ಜನರಿಗೆ ಒಳ್ಳೆ ಇದು, ನಿಮ್ಮ ಚಾನಲ್ ಒಳ್ಳೆ ವ್ಯೂಸ್ ಬರುತ್ತೆ, 4 ಜನರಿಗೆ ಒಳ್ಳೆ ನಾಲೆಜ್ ಸಿಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಬಂದಿದ್ದೀನಿ, ನನಗೆ ಗುರುತಿಸೋದವ್ರು ನನ್ನನ್ನು ಗುರುತಿಸ್ತಾರೆ. ಬೀಯಿಂಗ್ ಫ್ರ್ಯಾಂಕ್, ದರ್ ಇಸ್ ಸಮ್ ಗುಡ್ ಇಂಟೆನ್ಷನ್ ಬಿಹೈಂಡ್ ದಟ್. ಸೊ ಡಿಸಿಪ್ಲಿನ್ ಬರೋದು ನೀವು ಇಂಟೆನ್ಷನ್ ನಿಮ್ದು ಇರಬೇಕು. ನಿಮ್ಗೆ ಏನು ಸಿಗುತ್ತೆ ನಿಮ್ಗೆ ಗೊತ್ತಿರಬೇಕು, ಆಗ ಡಿಸಿಪ್ಲಿನ್ ಆಟೋಮ್ಯಾಟಿಕ್ ಆಗಿ ಬಂದ್ಬಿಡುತ್ತೆ, ಆಯಿತಾ? ಇನ್ನೊಂದು ವಿಷಯ ಏನು ಅಂದರೆ, ನೀವು ಫಿಟ್ನೆಸ್ಸಲ್ಲಿ ನೀವು ಡಿಸಿಪ್ಲಿನ್ ಆಗಿರಬೇಕು ಅಂತ ಹೇಳಿದರೆ, ಯು ಶುಡ್ ಲುಕ್ ಅರೌಂಡ್. ಹೆಂಗೆ? ನೀವು ಆ ಕಡೆ ಈ ಕಡೆ ನೋಡ್ತೀರಾ, ಆಯಿತಾ? ನಿಮ್ಮ ಫಸ್ಟ್ ನೀವು ಆ ಕಡೆ ಈ ಕಡೆ ನೋಡಿ, ಮಿರರ್ ನೋಡ್ತೀರಾ, ನೀವು ಯೂಸ್ ಮಾಡುವ ಥಿಂಗ್ಸ್ ನೋಡ್ತೀರಾ, ನಿಮ್ಮ ಬಟ್ಟೆ ನೋಡ್ತೀರಾ, ನಿಮ್ಮ ಸುತ್ತ ಇರುವ ವಿಷಯ, ಆಯಿತಾ? ಇದೆಲ್ಲ ನೋಡುವಾಗ, ಫಿಟ್ಟಾಗಿ ಇರುವಾಗ ಯು ನೀಡ್ ನಾಟ್ ವರಿ ಸೋ ಮಚ್ ಅಬೌಟ್ ವಾಟ್ ಯು ವೇರ್. ಅಂದರೆ ಎವ್ರಿಥಿಂಗ್ ಲುಕ್ಸ್ ಗುಡ್, ಬೀಯಿಂಗ್ ವೆರಿ ಆನೆಸ್ಟ್, ಎಲ್ಲ ಫಿಟ್ಟಾಗಿ ಚೆನ್ನಾಗಿ ಕಾಣುತ್ತೆ. ಲುಕ್ಸ್ ಬಗ್ಗೆ ತುಂಬ ಜನ ಲುಕ್ಸ್ ಬಗ್ಗೆ ಖರ್ಚು ಮಾಡ್ತಾರೆ, ಅದು ಅಂತ ಖರ್ಚು ಮಾಡ್ತಾರೆ. ಆ್ಯಕ್ಚುಲಿ ನೀವು ಬಾಡಿ ಮೇಲೆ ಫಿಟ್ಟಾಗಿ ಬಿಟ್ಟರೆ ಉಂಟಲ್ಲ, ನಿಮ್ಮ ಆ ಖರ್ಚೆಲ್ಲ ಕಮ್ಮಿ ಆಗುತ್ತೆ. ಸೊ ವಾಟ್ ಟೈಮ್ ನೀವು ಹತ್ತಿರ ನೋಡುವಾಗ ಕ್ವಾಲಿಟಿ ಆಫ್ ಲೈಫೇ ಬೇರೆ ಆಗಿಬಿಡುತ್ತೆ ಫಿಟ್ ಆಗಿಬಿಟ್ರೆ. ನಾನು ಹೇಳ್ಬೇಕಂದ್ರೆ, ವೆನ್ ಯು ಆರ್ ಫಿಟ್, ಯು ಫಿಟ್ ಇನ್ ಟು ಎವ್ರಿಥಿಂಗ್. ಸೊ ದ್ಯಾಟ್ ಮೇಕ್ಸ್ ಯು ಸ್ಟೇ ಡಿಸಿಪ್ಲಿನ್. ಆ್ಯಂಡ್ ಇನ್ನೊಂದು, ಇದು ಸಿಂಪಲ್ ಆಯಿತಾ, ಲಾಸ್ಟ್ ಪಾಯಿಂಟ್ ನಾನು ಹೇಳೋದು, ನಿಮಗೆ ಚೀಟ್ ಮಾಡಬೇಕು, ಜಂಕ್ ತಿನ್ಬೇಕಂತ ಅನಿಸುವಾಗ 2 ಸೆಕೆಂಡ್ ನಿಲ್ಲಿ. ಇದೊಂದು ನೀವು ಮಾಡಬೇಕಾಗತ್ತೆ. 2 ಸೆಕೆಂಡ್ ನಿಲ್ಲಿ, ಕಣ್ಣು ಮುಚ್ಚಿ ಯೋಚನೆ ಮಾಡಿ, ನನಗೆ ಹಶ್ವಾಗ್ತಿದೆಯಾ ಅಥವಾ ನನ್ನ ಮೈಂಡ್ ಕ್ರೇವ್ ಮಾಡ್ತಿರೋದಾ? ನೀವು ನಿಮ್ಮನ್ನು ಕೇಳಿ, ನಿಮ್ಗೆ ಆನ್ಸರ್ ಸಿಕ್ಬಿಡತ್ತೆ. ಆಗೇನು ಮಾಡಬೇಕು, ಹೋಗಿ ಒಂದು ಗ್ಲಾಸ್ ನೀರು ಕುಡೀರಿ, ಮುಗೀತು, ಮೈಂಡ್ ಮುಗೀತು. ಈಗ ಜನ ಟೆನ್ಷನ್ ಆಗೋಗಿ ಸ್ಮೋಕ್ ಮಾಡ್ತಾರೆ, ಹೌದಾ? ಯಾಕೆ ಸ್ಮೋಕ್ ಮಾಡ್ತಾರೋ? ಅವ್ರಿಗೆ ಅನ್ಸುತ್ತೆ ರಿಲೀಫ್ ಸಿಗತ್ತೆ ಅಂತ. ಬಟ್ ಬೇಸಿಕಲಿ ಅವ್ರ ಟೆನ್ಷನ್ ಆ ಟೈಮಲ್ಲಿ ಜಸ್ಟ್ ಅವ್ರು ಡಿಸ್ಟ್ರಾಕ್ಟ್ ಆಗಿಬಿಡ್ತಾರೆ, ವಿಷಯ ಅಷ್ಟೇ. ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ನಿಮ್ಮ ಕ್ರೇವಿಂಗ್, ಈಗ ನೀವು ಇದು ಯೋಚನೆ ಮಾಡಿ ನೀರು ಕುಡಿದಾಗ, ಇಟ್ ಈಸ್ ಅ ಡಿಸ್ಟ್ರಾಕ್ಷನ್ ದಟ್ ನಿಮಗೆ ಜಂಕ್ ತಿನ್ನಬೇಕು, ಅದು ಮರ್ತು ಬಿಡ್ತೀರಾ, ಮತ್ತು ನೀವು ನಿಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿಬಿಡ್ತೀರಾ. ಇದನ್ನು ಪದೇ ಮಾಡಿದಾಗ ಅಭ್ಯಾಸ ಆಗಿಬಿಡುತ್ತೆ. ಅದೇ ಅಲ್ಲ, ಸ್ಮೋಕ್ನ ಪದೇ ಮಾಡಿದ್ರೆ ಅಭ್ಯಾಸ ಆಗೋದು. ಸೊ ಇದು ಹಾಗೆ ಯು ಕ್ಯಾನ್ ರೀವೈರ್ ಅಂತ ಹೇಳ್ತೀರಾ? ಓಕೆ, ಅಮೇಝಿಂಗ್. ಸೊ ನಾವು ಫಿಟ್ನೆಸ್ ಅಡ್ವೈಸ್ ಫಾರ್ ಡಿಫ್ರೆಂಟ್ ಏಜ್ ಗ್ರೂಪ್ಸ್. ಟೀನೇಜರ್ ನೋಡ್ತಾ ಇರೋರಿಗೆ ಯಾವ ಒಂದು ಫಿಟ್ನೆಸ್ ಅಡ್ವೈಸ್ ಕೊಡ್ತೀರಾ, ಸೊ ದ್ಯಾಟ್
ಹದಿಹರೆಯದಲ್ಲಿರೋರು ಶಾರ್ಟ್ ಕಟ್ಸ್ ಬೇಡ. ಮಾಡ್ಬೇಕು. ತುಂಬ ಜನ ಶಾರ್ಟ್ ಕಟ್ಸ್ ಸ್ಟೆರಾಯ್ಡ್ ಯೂಸ್ ಅಂತ ಹೇಳಿದ್ರಿ. ಸ್ಟೆರಾಯ್ಡ್ಸ್ನ ಸೈಡಿಗೆ ಇಟ್ಬಿಡಿ, ಅಗತ್ಯ ಇಲ್ಲ. ಇಟ್ ಹ್ಯಾಸ್ ಲಾಂಗ್ ಟರ್ಮ್ ಸೈಡ್ ಇಫೆಕ್ಟ್ಸ್ ಬೇಡ. Like? ಅಂದರೆ ಕೆಲವರಿಗೆ ಇಮಿಡಿಯೇಟ್ ಸೈಡ್ ಇಫೆಕ್ಟ್ ಬರ್ಬೋದು. ನೋಡಿ, ಈಗ ಸ್ಟೆರಾಯ್ಡ್ ಯೂಸ್ ಮಾಡ್ತಾ ಇರೋರು ಉಂಟಲ್ಲ, ಯಾರು ತೋರಿಸ್ತಾ ಇದ್ದಾರೆ, ಅವ್ರು ಯಾರು ಸ್ಟೆರಾಯ್ಡ್ ಮಾಡಿರೋದು 100 ಜನರಲ್ಲಿ 4 ಜನ ನಾವು ನೋಡ್ತಾ ಇದ್ದೀವಿ ಯಾರು ಹೆಲ್ದಿ ಇದ್ದಾರೆ ಅಂತ. ಇನ್ನು 95 ಜನ ಸಫರ್ ಮಾಡ್ತಿದ್ದಾರೆ. ಅವರನ್ನು ನಾವು ಸೋಷಿಯಲ್ ಮೀಡಿಯಲ್ಲಿ ನೋಡಲ್ಲ. ನೀವು ಕೇಳಿರೋ ಶಾಕಿಂಗ್ ಸ್ಟೋರೀಸ್ ಏನು ಸೈಡ್ ಎಫೆಕ್ಟ್ಸ್ ಆಫ್ ಸ್ಟೆರಾಯ್ಡ್ಸ್? ತುಂಬ ಫಸ್ಟ್ ಥಿಂಗ್ ಏನು ಅಂದರೆ ಅದೇ ಲಿವರ್ ಟಾಕ್ಸಿಸಿಟಿ. ಅಂದರೆ ಹೊರಗಿಂದ ಬಾಡಿ ಇರತ್ತೆ, ಒಳಗಿಂದ ಆರ್ಗನ್ಸ್ ಎಲ್ಲ ಹಾಳಾಗ್ತಾ ಹೋಗುತ್ತೆ. ಆ್ಯಂಡ್ ಇಟ್ ಮೈಟ್ ಶೋ ಅಪ್ ಇನ್ ಯೋರ್ ಸ್ಕಿನ್, ಇಟ್ ಮೈಟ್ ಶೋ ಅಪ್ ಸಡನ್ ಆಗಿ ನಿಮ್ಮ BP ಜಾಸ್ತಿ ಆಗಿರೋದು, ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದು, ಕಂಟ್ರೋಲ್ ಇಲ್ಲದೆ ಇರೋದು, ಡಯಾಬಿಟೀಸ್ ಬೇಗ ಬರೋದು, ಇದು ತುಂಬ ಇದೆ. ಅಂದರೆ ಎಂತ ಗೊತ್ತಾ ವಿಷಯ, ಒಬ್ಬರಿಗೆ ಇದೇ ಸೈಡ್ ಇಫೆಕ್ಟ್ಸ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾವುದರಲ್ಲಿ, ಸ್ಟೆರಾಯ್ಡ್ಸಲ್ಲಿ. ಯಾಕಂದರೆ ಇಟ್ ಈಸ್ ಆನ್ ದ ರೆಸೆಪ್ಟರ್ಸ್. ನಮ್ಮ ಬಾಡಿಲಿ ರೆಸೆಪ್ಟರ್ ಅದಕ್ಕೆ ಹೇಗೆ ರೆಸ್ಪಾಂಡ್ ಮಾಡುತ್ತೆ. ಕೆಲವರಿಗೆ ಏನೇ ಆಗದೇ ಸಹ ಇರ್ಬೋದು. ದೇ ಆರ್ ಲಕ್ಕಿ, they have achieved a very nice physique with steroids, but then they have not got side effects. But then ತುಂಬ ಜನರಿಗೆ ಸ್ವಲ್ಪ ತಗೊಂಡ್ರೆ ಸಹ ಸೈಡ್ ಎಫೆಕ್ಟ್ಸ್ ಬರ್ಬೋದು. ಸೊ ಒನ್ ಸೈಜ್ ಫಿಟ್ಸ್ ಆಲ್ ಇಲ್ಲ ಇಲ್ಲಿ. ಇಲ್ಲ ತುಂಬ ಕೇರ್ಫುಲ್ ಆಗಿರಬೇಕಾಗಿರುತ್ತೆ. ಈಗ ಬಾಡಿ ಬಿಲ್ಡರ್ಸ್ ಎಲ್ಲ ನಾವು ನೋಡ್ತಿರೋ ಅವ್ರು ವಿನ್ ಆಗ್ತಿದ್ದಾರೆ, ಬಟ್ ಅವ್ರು ಪಡೋ ಕಷ್ಟ ಅವರಿಗೇ ಗೊತ್ತು. ಸೊ ನಿಮ್ಮ ಬಾಡಿ ಬಿಲ್ಡಿಂಗ್ ಒಂದು ಫೇಸ್ ಇತ್ತಲ್ಲ, ಯು ವಾನ್ ಅ ಗೋಲ್ಡ್ ಮೆಡಲ್ ಆ್ಯಂಡ್ ಅ ಸಿಲ್ವರ್ ಮೆಡಲ್ ಆಲ್ಸೋ. ಕಾಲೇಜ್ ಲೆವೆಲಲ್ಲಿ, ಚಿಕ್ಕ ಲೆವೆಲಲ್ಲಿ ಆಗ ಒಂದು ಕ್ರೇಜು, ಚೆನ್ನಾಗಿ ಫಿಸಿಕ್ ಮಾಡಿದ್ದು, ಆ್ಯಬ್ಸ್ ಮಾಡಿ ಹೋಗಿ ತೋರಿಸೋಣ ಅಂತ. ಕಾಂಪಿಟೇಟಿವ್ ಬಾಡಿ ಬಿಲ್ಡಿಂಗ್ ಏನಲ್ಲ ಅದು. ಅಂದರೆ ಅದೆಲ್ಲ ಫುಲ್ ನ್ಯಾಚುರಲ್ ಆಗಿ ಮಾಡಿದ್ರಾ ನೀವು? ಇಷ್ಟು ಕಡ್ಡಿಯಾಗಿದ್ದೆ. ಸ್ಟೆರಾಯ್ಡಲ್ಲಿ ತೊಗೊಂಡ್ರೆ ಮಾನ್ಸ್ಟರ್ ಥರ ಆಗಬೇಕು ನಾನು. ಬಿಕಾಸ್ ಯು ಸಿ ದ ಬಾಡಿ ಬಿಲ್ಡರ್ಸ್, ಹೇಗೆ ಅವ್ರ ಕೈ ಇಷ್ಟು ದಪ್ಪ ಇರುತ್ತೆ ಕೈ, ಅದು ಆ್ಯಂಡ್ ಇಟ್ ಇಸ್ ಇಯರ್ಸ್ ಆಫ್ ಹಾರ್ಡ್ ವರ್ಕ್. ಸ್ಟೆರಾಯ್ಡ್ ತೊಗೊಂಡ್ರೆ ಬಾಡಿ ಬರುತ್ತೆ ಅಂತಲ್ಲ, ಅವ್ರು ನಮಗಿಂತ ಜಾಸ್ತಿ ಎಫರ್ಟ್ ಆಗಬೇಕು. ಸೊ ಯಂಗ್ಸ್ಟರ್ಸಿಗೆ ಬೇಸಿಕಲಿ ಅದು ಅಗತ್ಯ ಇಲ್ಲ ಅಂತ ಹೇಳೋದು. ನ್ಯಾಚುರಲ್ ಪೊಟೆನ್ಷಿಯನಲ್ಲಿ ವರ್ಕೌಟ್ ಮಾಡಿ ಫಸ್ಟು, ಮತ್ತೆ ನೋಡಿ ನಿಮ್ಮ ಕರಿಯರ್ ಮೇಲೆ, ಪರ್ಸನಲ್ ಚಾಯ್ಸ್. ಬಟ್ ಇನಿಷಿಯಲಿ ಅಗತ್ಯ ಇಲ್ಲ ಯಂಗ್ಸ್ಟರ್ಸಿಗೆ. ಮತ್ತು ನೆಕ್ಸ್ಟ್ ಏಜ್ ಗ್ರೂಪ್ ಅವರಿಗೆ ಏನು ಅಂದರೆ ಸಸ್ಟೈನೇಬಲ್. ನೆಕ್ಸ್ಟ್ ಏಜ್ ಗ್ರೂಪ್ ಯಾರು ಬರ್ತಾರೆ, ಕೆಲಸ ಮಾಡ್ತಿರೋರ ಮಿಡ್ ಏಜ್ ಅಂದರೆ 25 to 40. ಅವರಿಗೆ ಸಸ್ಟೈನೇಬಲ್ ಅಪ್ರೋಚ್ನ ಹುಡುಕಿ, ಫ್ಯಾನ್ಸಿ ಅಪ್ರೋಚ್ನ ಹುಡುಕ್ಬೇಡಿ. ಯಾವುದನ್ನು ನಿಮಗೆ ದಿನ ಮಾಡೋಕ್ಕಾಗತ್ತೆ ಆ ಅಪ್ರೋಚಲ್ಲಿ ಹೋಗಿ. ನೀವು ಹೇಳಿದ್ರಿ ಫ್ಯಾನ್ಸಿ ಡಯಟ್ ಮಾಡ್ತಾರೆ, ದಿನಕ್ಕೆ 1 ಮೀಲ್ ತಿಂತಾರೆ, ಅದೆಲ್ಲ ಎಷ್ಟು ದಿನ ಮಾಡ್ತೀರಾ? ಮ್ಯಾಡು 1 meal a day and then you want to have 4 meals, you eat 4 meals. You want to have 6 meals, 6 meals. 3 meals, 3 meals. But make sure you get in right calories, right macronutrients, right micronutrients, sleep, water. Simple. ರೈಟ್ ಕ್ಯಾಲರೀಸ್ ಅಂದರೆ ಏನು? ಈಗ 1900 1800 again it is not fixed. ನಿಮ್ಮ ಬಾಡಿ ಫ್ಯಾಟು, ನಿಮ್ಮ ಮಸಲ್ ಮಾಸು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಆ್ಯಕ್ಟಿವಿಟಿ ಲೆವೆಲ್ಲು, ನೀವು ಎಷ್ಟು ಕ್ಯಾಲರೀಸ್ ರೆಗ್ಯುಲರ್ ಆ್ಯಕ್ಟಿವಿಟಿಯಲ್ಲಿ, ನಿಮ್ಮ ರೆಗ್ಯುಲರ್ ಆ್ಯಕ್ಟಿವಿಟಿಯಲ್ಲಿ ನೀವು ಈಗ ನೀಟ್ ಅಂದರೆ ಏನಂದರೆ, ನೀವು ಈಗ ಕೂತಿದ್ದೀರಾ, ನಾವು ಕೈ ಮೂವ್ ಮಾಡ್ತಿದ್ದೇವಾ, ಈಗ ನಾನು ಕೈ ಮೂವ್ ಮಾಡ್ತಿದ್ದೆ, ಇದ್ರಲ್ಲಿ ಸಹ ಕ್ಯಾಲರೀಸ್ ಬರ್ನ್ ಆಗ್ತಿದೆ. ವಿ ನೀಡ್ ಎನರ್ಜಿ, ರೈಟ್? ಕ್ಯಾಲರೀಸ್ ಈಸ್ ವಾಟ್? ಎನರ್ಜಿಯನ್ನು ಮೆಜರ್ ಮಾಡ್ತಿರೋದು. ಸೊ ಈಗ ಮಾಡಲಿಕ್ಕೆ ಏನು ಎನರ್ಜಿ ಬೇಕು, ಇಷ್ಟು ಕ್ಯಾಲರೀಸ್ ಆಯಿತು. ಸೊ ಈಗ ಯಾರ ಆ್ಯಕ್ಟಿವಿಟಿ ಜಾಸ್ತಿ ಇರುತ್ತೆ, ಪ್ರಾಬ್ಲಮ್ ಅವ್ರು ಸ್ವಲ್ಪ ಜಾಸ್ತಿ ಕ್ಯಾಲರೀಸ್ ತಿಂತಾರೆ. ಈಗ ಫಿಸಿಕಲ್ ವರ್ಕ್ ಮಾಡೋರಿಗೆ ಜಾಸ್ತಿ ಕ್ಯಾಲರೀಸ್ ಬೇಕಿರುತ್ತೆ, ಕೂತ್ಕೊಂಡು ಮಾಡೋರಿಗೆ ಅಷ್ಟು ಬೇಡ ಇರಬೇಕು. ಎಲ್ಲ ಸೆಡೆಂಟ್ರಿ ಅಂತ ಅನ್ಕೊಂಡು ಅಸ್ಯೂಮ್ ಮಾಡಿ ಮಾತಾಡೋಣ. 50 to 70% ಸೆಡೆಂಟ್ರಿ ಲೈಫ್ ಸ್ಟೈಲ್. ಈಸಿಯ ಒಂದು ಫಾರ್ಮುಲಾ ಹೇಳಬೇಕು. ಮೇಂಟೆನೆನ್ಸ್ ಕ್ಯಾಲರೀಸ್ ಹುಡುಕ್ಲಿಕ್ಕೆ 22 ಇಂಟು ಯುವರ್ ಬಾಡಿ ವೇಟ್ ಇನ್ kgs ಇಂಟು ಆ್ಯಕ್ಟಿವಿಟಿ ಲೆವೆಲ್ ಮಾಡಿದರೆ ನಿಮಗೊಂದು ಆವ್ರೇಜ್ ಮೇಂಟೆನೆನ್ಸ್ ಕ್ಯಾಲರೀಸ್ ಬರುತ್ತೆ. ಆ್ಯಕ್ಟಿವಿಟಿ ಲೆವೆಲ್ ವೇರಿ ಆಗುತ್ತೆ. 1.4 ಈಸ್ ವೆರಿ ಸೆಡೆಂಟರಿ, 1.5 ಈಸ್ ಓಕೆ, 1.6 ಸ್ವಲ್ಪ ಹೈ ಆ್ಯಕ್ಟಿವಿಟಿ. ದಿಸ್ ಇಸ್ ಅ ರೆಗ್ಯುಲರ್ ಫಾರ್ಮುಲಾ. ಇಟ್ ಈಸ್ ನಾಟ್ ಅಕ್ಯುರೇಟ್. ಈಗ ಸುಮ್ಮನೆ ಒಂದು ಆವ್ರೇಜ್ ವ್ಯಾಲ್ಯೂ ಸಿಗಬೇಕು ಅಂದರೆ ದಿಸ್ ಈಸ್ ಯುವರ್ ಮೇಂಟೆನೆನ್ಸ್ ಕ್ಯಾಲರೀಸ್. ಅಂದರೆ ಇಷ್ಟು ತಿಂದರೆ ನಿಮ್ಮ ಬಾಡಿ ವೇಟು ಮೇಂಟೈನ್ ಆಗುತ್ತೆ. ಸೊ ಕಮ್ಮಿ ಮಾಡಬೇಕಂದ್ರೆ ಡೆಫಿಸಿಟ್, ಇನ್ಕ್ರೀಸ್ ಮಾಡಬೇಕಂದ್ರೆ ಸರ್ಪ್ಲಸ್. ಸೊ ದಿಸ್ ಇಸ್ ಹೌ ಯು ಕ್ಯಾಲ್ಕುಲೇಟ್ ಯೋರ್ ಕ್ಯಾಲರೀಸ್. ದಿಸ್ ಈಸ್ ಅ ಬೇಸಿಕ್. ಬಟ್ ದೆನ್ ಅಗೇನ್ ಮತ್ತೆ ಮಸಲ್ ಮಾಸ್ ಅದು ತುಂಬ ಕ್ಯಾಲ್ಕುಲೇಷನ್ ಇದೆ. ನಿಮ್ಗೆ ಅದಕ್ಕೆಲ್ಲ ಪರ್ಸನಲೈಸ್ ಪ್ಲಾನ್ ಅಂತೆಲ್ಲ ಕೊಟ್ಟಾಗ ಅವರ ಡೇಟಾ ಕಲೆಕ್ಟ್ ಮಾಡಬೇಕಾಗತ್ತಲ್ಲ, ಎಂಡ್ ಟು ಎಂಡ್ ಡೇಟಾ. ಅವರಿಗೆ ತಿನ್ನಲಿಕ್ಕೆ ಏನು ಇಷ್ಟ ಅಂತ ಸಹ ನಾವು ಕೇಳ್ತೀವಿ. ಅವರಿಗೆ ತಿನ್ನಲಿಕ್ಕೆ ಏನು ಇಷ್ಟ, ಸೊ ದಟ್ ಅವ್ರಿಗೆ ಇಷ್ಟ ಇರೋದು ಫುಡ್ ಇದ್ದರೆ ಅವರು ಫಾಲೋ ಮಾಡ್ಬೋದಲ್ಲ. ನಿಮ್ಗೆ ಏನೋ ಇಷ್ಟ ಇಲ್ಲ, ತುಂಬ ಜನ ಇದ್ದಾರೆ, ಅವರಿಗೆ ಹೇಳಿರ್ತಾರೆ. ಅಂದರೆ ನಮ್ಮ ಹತ್ರ ಬರೋ ಕ್ಲೈಂಟ್ಸು ನಮಗೆ ಗ್ರೀನ್ ಟೀ ಕುಡಿಲಿಕ್ಕೆ ಹೇಳಿದ್ದಾರೆ. ಒಬ್ಬರಿಗೆ ಗ್ರೀನ್ ಟೀ ಕುಡಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದರೆ ಅವರು 4 ದಿನ ಕುಡಿದು ಬಿಟ್ಬಿಡ್ತಾರೆ. ಸಸ್ಟೈನೇಬಲ್ ಇರಲ್ಲ. ನಿಮ್ಗೆ ಏನು ಇಷ್ಟ ತುಂಬ ಮ್ಯಾಟರ್ ಆಗುತ್ತೆ. ಅದ್ರ ಪ್ರಕಾರ ಕಸ್ಟಮೈಸ್ ಮಾಡಿದರೆ ಯು ಕ್ಯಾನ್ ಫಾಲೋ. ಇಫ್ ಯು ಫಾಲೋ ಯು ವಿಲ್ ಗೆಟ್ ರಿಸಲ್ಟ್ಸ್. ಸಿ ಎಟ್ ದ ಎಂಡ್ ಆಫ್ ದ ಡೇ, ಆಸ್ ಐ ಟೋಲ್ಡ್ ಯು, ಇಟ್ ಇಸ್ ನಾಟ್ ಅಬೌಟ್ ಡಯಟ್ ಆರ್ ವರ್ಕೌಟ್. ಇಟ್ಸ್ ಅಬೌಟ್ ಒಬ್ಬರು ನ್ಯೂಟ್ರಿಷನಿಸ್ಟು, ಒಬ್ಬರು ಡಯಟಿಷಿಯನು, ಒಬ್ಬರು ಫಿಟ್ನೆಸ್ ಕೋಚ್ ನೀವು ಮಾಡಿಕೊಡ್ತಾರೆ. ಅದು ನೀವು ಫಾಲೋ ಮಾಡಿದ್ರೆ ರಿಸಲ್ಟ್ ಬರುತ್ತೆ. ನಮ್ಮ ಕೆಲಸ ಏನಂದರೆ ಅದನ್ನು ಫಾಲೋ ಮಾಡ್ಲಿಕ್ಕೆ ಅವ್ರಿಗೆ ಈಸಿ ಆಗೋ ಥರ ಮಾಡಿಕೊಡೋದು. ಆಗ ಒಬ್ಬ ಫಿಟ್ನೆಸ್ ಕೋಚ್ ಪಾಸ್ ಆಗ್ತಾನೆ. ನನಗೇನು ಬೇಕು ನಾನು ಕೊಟ್ಟರೆ ಪಾಸ್ ಆಗಲ್ಲ. ನಮ್ಮ ಕಸ್ಟಮರ್ಸು, ನಮ್ಮ ಸ್ಟೂಡೆಂಟ್ಸು, ನಮ್ಮ ಕ್ಲೈಂಟ್ಸಿಗೆ ಏನು ಬೇಕೋ ಅವರಿಗೆ ಈಸಿ ಮಾಡಿಸ್ಬೇಕು ನಾವು.
ಆಯಿತಾ. ಈಗ ನನಗೆ ಸಹ ಅಷ್ಟೇ, ನನಗೆ ಫಾರ್ ಎಕ್ಸಾಂಪಲ್ ಐ ಡೋಂಟ್ ಲೈಕ್ ಎಗ್ಸ್ ಮಚ್ ಆಯಿತಾ. ನನಗೆ ಮೊಟ್ಟೆ ಅಷ್ಟು ಇಷ್ಟ ಇಲ್ಲ, ದಿನ ತಿನ್ನೋಕೆ ನಂಗೆ ಒಳ್ಳೆ ಆಗಲ್ಲ. ದಿನ ತಿನ್ನು ಅಂತ ನಾನು ಹೇಗೆ ತಿಂತೀನಿ, ಒಂದು ಲಿಮಿಟ್ ತನಕ ತಿನ್ಬೋದು. ಸೊ ಆದಷ್ಟು ಬ್ಯಾಲೆನ್ಸ್ ಕಸ್ಟಮೈಸೇಷನ್ ಮಾಡಿದರೆ ಖುಷಿ ಆಗ್ತಾರೆ. ಸೊ ಅವರ ಡೇಟಾ ಎಲ್ಲ ಕಲೆಕ್ಟ್ ಮಾಡಿ ಅದ್ರ ಪ್ರಕಾರ ಕಸ್ಟಮೈಸ್ ಮಾಡೋದು ನಾವು. ಸೊ ದಿಸ್ ಇಸ್ ವಾಟ್ ಮಿಡ್ ಏಜ್. ಏಜ್ ಓಲ್ಡ್, ಜಾಸ್ತಿ ಏಜ್ ಅವ್ರಿಗೆ ಹೇಳೋದು ವಿಷಯ ಏನು ಅಂದರೆ, ಈಗ ಇನ್ನೂ ಏಜ್ ಆಗ್ತದೆ ಅವ್ರಿಗೆ ಹೇಳೋ ಈಗಲೇ ಸ್ಟಾರ್ಟ್ ಮಾಡಿ, ಅಲ್ಲಿ ತನಕ ಕಾಯಬೇಡಿ. ಆ್ಯಂಡ್ ಅಲ್ಲಿರೋರಿಗೆ ದಯವಿಟ್ಟು ನಿಮ್ಮ ನ್ಯೂಟ್ರಿಷನ್ ಮೇಲೆ ಗಮನ ಕೊಡಿ, ಫಿಸಿಕಲ್ ಆ್ಯಕ್ಟಿವಿಟಿ ಮೇಲೆ ಗಮನ ಕೊಡಿ, ಸೀರಿಯಸ್. 50+ ಅವರಿಗೆ, 40+ ಎಲ್ಲರಿಗೆ ಸಹ, ಬಟ್ 40+ 50+ ಅವರಿಗೆ ಪ್ಲೀಸ್ 1 ಗಂಟೆ ಫಿಸಿಕಲ್ ಆ್ಯಕ್ಟಿವಿಟಿ ಬೇಕೇ ಬೇಕು. ಯಾಕಂದರೆ ದ್ಯಾಟ್ ಕ್ಯಾನ್ ಡ್ರಾಸ್ಟಿಕಲಿ ರೆಡ್ಯೂಸ್ ಯುವರ್ ಮೆಡಿಕಲ್ ಬಿಲ್ಸ್ ಗೋಯಿಂಗ್ ಅಹೆಡ್. ಲೈಕ್ ಗಿವ್ ಮಿ ಅ ಪ್ರೊಜೆಕ್ಷನ್, 1 ಅವರು 40+ ಕೆಲಸ ಮಾಡೋರಿಗೆ ನೆಕ್ಸ್ಟ್ 20 years ಹೆಂಗೆ ಕಾಣಬಹುದು ವರ್ಸಸ್ ಮಾಡದೆ ಸುಮ್ಮನೆ ನಡೀತಾ ಇರೋರಿಗೆ ಹೆಂಗೆ ಕಾಣುತ್ತೆ? ಸುಮ್ಮನೆ ನಡೀತಿರುವವರು ಮುಂದೆ ಹೋಗ್ತಾ ಖರ್ಚು ಜಾಸ್ತಿ ಆಗುತ್ತೆ ಅವರಿಗೆ ಹೆಲ್ತ್ ಮೇಲೆ. ಯಾಕೆ? ಡಯಾಬಿಟೀಸ್ ಬರ್ಬೋದು, ಶುಗರ್ ಬರ್ಬೋದು. ಈಗ PCOS ಚೇಂಜ್ ಆಗಿದೆ, PMOS ಆಗಿದೆ, ಹೆಸರು ಚೇಂಜ್ ಆಗಿದೆ, ನನಗೆ ಈಗ ಬರ್ತಾ ಇಲ್ಲ. ಬಟ್ ದೆನ್ ಪ್ರಿವೆಂಟಿವ್ ಹೆಲ್ತ್ ಅಂತ ಅದಕ್ಕೆ ನಾನು ಹೇಳಿದೆ. ಏನು ವಿಷಯ ಅಂದರೆ, ಈಗ ಸ್ಟಾರ್ಟಿಂಗಲ್ಲಿ ನೀವು ಪ್ರಾಬ್ಲಮ್ ಬರದೇ ಥರ ನೋಡ್ಕೊಳ್ಳೋದು ಒಳ್ಳೇದಾ, ಪ್ರಾಬ್ಲಮ್ ಬಂದಾದ್ಮೇಲೆ ಅಯ್ಯೋ ಅಂತ ಹೇಳೋದು ಒಳ್ಳೇದಾ? ಸೊ ಇದು ಪ್ರಿವೆಂಟಿವ್. ನೀವು ಅದು ಎಕ್ಸಸೈಸ್ ಮಾಡಿ ಚೆಂದಾಗಿ ತಿಂದರೆ ಪ್ರಾಬ್ಲಮೇ ಬರಲ್ಲ. ಈಗೇನು ಹಾಗಂತೇಳಿ ಪೀಪಲ್ ಹೇಳೋದು, ಹಾಗಾದರೆ ನಾನು ಎಕ್ಸಸೈಸ್ ಮಾಡಿ ನನಗೆ ಸಹ ಡಿಸೀಸ್ ಬಂದಿದೆ ನನಗೆ. ಸಿ ದಟ್ ಈಸ್ ಡಿಫ್ರೆಂಟ್. ವೈ ಆರ್ ಯು ಥಿಂಕಿಂಗ್ ನೆಗೆಟಿವ್? ಈಗ ತುಂಬ ಜನ ಜಿಮ್ ಹೋಗೋರು ಹೇಳ್ತಾರಲ್ಲ, ಜಿಮ್ ಹೋದ್ರೆ ಹಾರ್ಟ್ ಅಟ್ಯಾಕ್ ಬರುತ್ತೆ, ನೀವು ಕೇಳಿರ್ಬೋದು. ವೆನ್ ಯು ಟಾಕ್ ಅಬೌಟ್ ದ್ಯಾಟ್, ವೈ ಆರ್ ಯು ಥಿಂಕಿಂಗ್ ನೆಗೆಟಿವ್? ಜಿಮ್ ಹೋಗಿ ಒಬ್ರಿಗೆ ಯಾರಿಗೂ ಹಾರ್ಟ್ ಅಟ್ಯಾಕ್ ಬಂದಿದೆ ಜಿಮ್ಮಲ್ಲಿ ಅಂತ ಹೇಳಿದರೆ, ಅಲ್ಲಿ 1000 ಅಲ್ಲ 1,00,000 ಜನ ಇದ್ದಾರೆ ವರ್ಕೌಟ್ ಮಾಡಿ ಹೆಲ್ದಿಯಾಗಿ ತಿಂದು ಅವ್ರ ಲೈಫ್ ಬೆಟರ್ ಆಗಿದೆ. ಅದ್ರ ಬಗ್ಗೆ ಯಾರು ಮಾತಾಡಲ್ಲ. ಯಾಕೆ? ಕನ್ವೀನಿಯನ್ಸ್ ಅಲ್ಲ, ನೆಗೆಟಿವ್ ತಗೊಳ್ಳು. ದಟ್ ಈಸ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ಟೆಲ್. ಸೊ ಮತ್ತೆ ಹೋಗಿ ಕಷ್ಟಪಡೋಕ್ಕಿಂತ ಈಗಲೇ ಸ್ವಲ್ಪ ಆಗಿ ಸರಿ ಮಾಡ್ಬೋದಲ್ಲ. ಮತ್ತೆ ಲಕ್ಷಗಟ್ಟಲೆ ಖರ್ಚು ಮಾಡೋಕ್ಕಿಂತ ಈಗ ಸ್ವಲ್ಪ ಆಗಿ ಒಂದು ಏನು ಫ್ಯಾನ್ಸಿ ಏನು ಬೇಡ. ಅದೇ ನೀವು ಹೇಳಿದ್ರೆ ಈಗ 30% 40% ಏನಿದೆ ಅಷ್ಟಾದರೂ ಮಾಡ್ಬೋದು ತಾನೆ. ಬ್ಯಾಲೆನ್ಸ್ ಮೇಂಟೆನೆನ್ಸ್ ಸಿಗೋದು. ದಟ್ ಈಸ್ ವಾಟ್ ಐ ಸೇ. ಪ್ಲೀಸ್ ಫಿಸಿಕಲ್ ವಾಕಿಂಗ್ ಈಸ್ ಆಲ್ಸೋ ಓಕೆ. ಜಿಮ್ ಹೋಗ್ಬೇಕಂತ ಸಹ ಇಲ್ಲ, ವಾಕಿಂಗ್ ಆದರೂ ಮಾಡಿ. ಅದು ಸಹ ಮಾಡ್ತಾ ಇಲ್ಲ ಜನರು. ದಟ್ ಈಸ್ ದ ಪ್ರಾಬ್ಲಮ್. ಸೊ ದಿಸ್ ಇಸ್ ಬಿಗ್ಗೆಸ್ಟ್ ಹೆಲ್ತ್ ಮಿಸ್ಟೇಕ್ ಪೀಪಲ್ ಮೇಕ್ ಆಫ್ಟರ್ 40, ignoring nutrition and ಫಿಸಿಕಲ್ ಆಕ್ಟಿವಿಟೀಸ್. ಈ ನ್ಯೂಟ್ರಿಷನ್ ಎಸ್ಪೆಷಲಿ ನ್ಯೂಟ್ರಿಷನ್ ನೀವು ನೋಡ್ತೀರಾ, ಅಂಕಲ್ ಅವರೆಲ್ಲ ವಾಕಿಂಗ್ ಮಾಡ್ತಾರೆ, ನಾನು ಹೇಳಿದೆ, ಎಕ್ಸಸೈಸ್ ಮಾಡ್ತಾರೆ, ಮತ್ತೆ ಬಂದು ಹೇಗೋ ತಿನ್ಬಿಡ್ತಾರೆ. ಯು ಗೆಟ್ ಮೈ ಪಾಯಿಂಟ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ಟೆಲ್. ಈಗ ನೀವು ಗಿವ್ ಯು ಸಿನಾರಿಯೋಸ್. ಓಕೆ, ಈಗ ಲಾಲ್ಬಾಗಲ್ಲಿ ವಾಕಿಂಗ್ ಮಾಡಿ MTRಗೆ ಹೋಗಿ ದೋಸೆ ಇಡ್ಲಿ ತಿನ್ನೋದು, ಅದು ಪ್ರಾಬ್ಲಮ್ ಅಲ್ಲ. ಒನ್ಸ್ ಇನ್ ಅ ವೈಲ್ ಓಕೆ, ಎವ್ರಿ ಡೇ ಬೇಡ ಅಂತ. ಯಾಕಂದ್ರೆ ನೀವು ಅಲ್ಲಿ ಪಟ್ಟಿರೋ ಶ್ರಮ ಎಲ್ಲ ವೇಸ್ಟ್ ಆಗಾಯಿತು. ನೀವು 300 ಕ್ಯಾಲೋರೀಸ್ ಬರ್ನ್ ಮಾಡಿರ್ತೀರಾ. ನೀವು ಆ ದೋಸೆ ಅವ್ರು ಟೇಸ್ಟಿ ಇರುತ್ತೆ, ಡೆಫಿನೆಟ್ಲಿ ಬೆಣ್ಣೆ ಹಾಕ್ತಾರೆ. 1000 ಕ್ಯಾಲೋರೀಸ್ ತನಕ ಗೊತ್ತಿಲ್ಲ ಎಷ್ಟು ಅಮೌಂಟ್ ಬೆಣ್ಣೆ ಹಾಕ್ತಾರೆ. ಐ ಡೋಂಟ್ ನೋ ದ ಅಮೌಂಟ್ ಆಫ್ ಬಟರ್ ಯು. ಸೊ ಇಟ್ ಮೈಟ್ ಅಟ್ಲೀಸ್ಟ್ 400 ಕ್ಯಾಲೋರೀಸ್ ಅಂತ ಇದ್ದೇ ಇರುತ್ತೆ. ಒಂದು ದೋಸೆ ಅಲ್ಲ, ದೋಸೆ ಮೇಲೆ ಹಾಕೋ ಬೆಣ್ಣೆ ಎಲ್ಲ ಸೇರಿ, ಆಲು ಪಲ್ಯ ಅದೆಲ್ಲ ಸೇರಿ, ಇಟ್ ಮೈಟ್ ತುಪ್ಪ ಹಾಕ್ತಾರೆ. ನಂಗೆ ಗೊತ್ತಿಲ್ಲ ಕ್ವಾಂಟಿಟಿ ಎಷ್ಟು ಅಂತ. ಇಟ್ ಡಿಪೆಂಡ್ಸ್ ಅಲ್ಲ. 4 ಸ್ಪೂನ್ 2 ದೊಡ್ಡ ಸ್ಪೂನ್ ಹಾಕಿದರೆ ಆಯ್ತಲ್ಲ, ಅಲ್ಲಿಗೆ 200 ಕ್ಯಾಲೋರೀಸ್ ಆಯಿತು. 1 ಸ್ಪೂನ್ ಎಣ್ಣೆಗೆ 100 ಕ್ಯಾಲರಿ ಇದೆ ಆವ್ರೇಜ್. 1 ಟೀ ಸ್ಪೂನ್ ಟೇಬಲ್ ಸ್ಪೂನಿಗೆ ಇದೆ. ಅದೇ 2 ಹಾಕಿದರೆ 200 ಕ್ಯಾಲರಿ ಬರ್ನ್ ಮಾಡಲಿಕ್ಕೆ ಎಷ್ಟು ಕಷ್ಟ ಇದೆ. ಅರ್ಧ ಗಂಟೆ ನಡಿಬೇಕು 200 ಕ್ಯಾಲರಿ ಬರ್ನ್ ಮಾಡುತ್ತೆ. ಇನ್ಕ್ಲೈನಲ್ಲಿ ನಡಿಬೇಕು ಅದು. ಇಟ್ ಈಸ್ ಬರ್ನಿಂಗ್ ಕ್ಯಾಲರೀಸ್. ನಾನು ಹೇಳ್ತಿರೋದು, ಮೈಂಡ್ಸೆಟ್ ಬೇಕು ಅಷ್ಟು ಬರ್ನ್ ಮಾಡಬೇಕಂದ. ಅದನ್ನು ನೀವು ಬರ್ನ್ ಮಾಡಿ ಇಲ್ಲಿ ಹೋಗಿ ಸರಿ ಅಂದರೆ ಜಂಕ್ ತಿಂದರೆ ಕಷ್ಟ ಆಗತ್ತಲ್ಲ. ಇವತ್ತು ಗೊತ್ತಾಗಲ್ಲ, ಮತ್ತೆ ಗೊತ್ತಾಗತ್ತೆ ಅಂತ. ಐ ಥಿಂಕ್ ವಿ ಶುಡ್ ಗಿವ್ ದೆಮ್ ಪರ್ಸ್ಪೆಕ್ಟಿವ್. ಓಕೆ, ಲೈಕ್ ನನಗೂ ಗೊತ್ತಿರಲಿಲ್ಲ ಒಂದು ಬಿರಿಯಾನಿ ತಿಂದರೆ 500 to 600 ಕ್ಯಾಲರೀಸ್ ಇದೆ ಅಂತ. ಕ್ಯಾಲರೀಸ್ಗಿಂತ ಹೆದರ್ಸೋದು ಕ್ಯಾಲರೀಸನ್ನು ಕರಗ್ಸೋಕ್ಕೆ ಹಾಕೋ ಎಫರ್ಟ್ ಅನ್ಸುತ್ತೆ. ಸೊ ಐ ಥಿಂಕ್ ಐ ಆಮ್ ಗೋನ್ ಟು ರಿವರ್ಸ್ ಎಂಜಿನಿಯರ್ ದಿಸ್. ಓಕೆ, ಸೊ ಲೆಟ್ಸ್ ಗೋ ದಿಸ್. ನಮ್ಮ ಕರ್ನಾಟಕದಲ್ಲಿ ತುಂಬ ಫೇಮಸ್ ಆಗಿ ಸಿಗುವಂಥ ತಿಂಡಿಗಳನ್ನೆಲ್ಲ ಹೇಳ್ತೀನಿ. ಇದನ್ನು ಕರಗಿಸ್ಬೇಕಂದ್ರೆ ನೀವು ಇಷ್ಟು ಕಷ್ಟಪಡ್ಬೇಕು ಮಾರ್ರೆ ಅಂತ ನೀವು ಒಂದು ಅದಕ್ಕೆ ಈಕ್ವಲೆಂಟ್ ಇದು ಕೊಡಿ. ಓಕೆ, ಫಸ್ಟು ಮಸಾಲೆ ಪುರಿ, 1 ಪ್ಲೇಟ್ ಮಸಾಲೆ ಪುರಿ 300-400 ಕ್ಯಾಲರೀಸ್ ಇರುತ್ತೆ ಅನ್ಸುತ್ತೆ. ನಾನೇನು ಕ್ಯಾಲರೀಸ್ ಹೇಳ್ಬೇಕಾ, ಏನು ಮಾಡಬೇಕು? ಕ್ಯಾಲರೀಸು ಹೇಳಿ. ಇವಾಗ ಇದನ್ನು ಕರಗಿಸಕ್ಕೆ ಅಟ್ಲೀಸ್ಟ್ ನೀವು ಇಷ್ಟು ಆ್ಯಕ್ಟಿವಿಟಿ ಮಾಡಬೇಕು. ಅದು 30 minutes ವಾಕಾ, ಇನ್ಕ್ಲೈನ್ ವಾಕ್. ಏನಕ್ಕೆ ಅದು ಇನ್ಕ್ಲೈನ್ ವಾಕಲ್ಲಿ ಸ್ವಲ್ಪ ಕಷ್ಟ ಅಲ್ಲ, ಕ್ಯಾಲರೀಸ್ ಬೇಗ ಬರ್ನ್ ಆಗುತ್ತೆ. ಅಪ್ಹಿಲ್ ಕಷ್ಟ ಅಂದರೆ ಕಮ್ಮಿ. ಬೇಸಿಕಲಿ ನಾನೇನು ಹೇಳುತ್ತಿರೋದಂದರೆ, ಕಮ್ಮಿ ಟೈಮಲ್ಲಿ ಜಾಸ್ತಿ ಕ್ಯಾಲರೀಸ್ ಬರ್ನ್ ಆಗೋ ಥರ ಮಾಡಿದರೆ ಒಳ್ಳೇದಲ್ಲ ಅಂತ. ಸೇವ್ ಟೈಮ್ ಅಲ್ಲ.
ಓಕೆ ನಾವು ದ ನೆಕ್ಸ್ಟ್ ಟ್ರೆಂಡಿಂಗ್ ಇದು ಮೋಮೋಸ್ ಇನ್ ಬೆಂಗಳೂರು. ಸ್ಟೀಮ್ ಮೋಮೋಸ್ ಇಸ್ ಲೆಸ್ ಇನ್ ಕ್ಯಾಲೋರೀಸ್. ಸೊ ಒಂದು 200-250 ಇರ್ಬೋದು ಅನ್ಸುತ್ತೆ, ಗೊತ್ತಿಲ್ಲ. ಈಗ ಒಂದು ಪ್ಲೇಟಲ್ಲಿ 8 ಇದ್ದರೆ ಜಾಸ್ತಿ ಆಗುತ್ತೆ, 4 ಇದ್ದರೆ ಕಮ್ಮಿ ಆಗುತ್ತೆ. ಕ್ವಾಂಟಿಟಿ ಮೇಲೇನೂ ಡಿಪೆಂಡ್ ಆಗುತ್ತೆ. ಬಟ್ ಮೋಮೋಸ್ ಎಲ್ಲ ಹೆಲ್ದಿಯಾಗಿ ಎಷ್ಟು ಚಂದ ಮಾಡ್ಬೋದು ಗೊತ್ತಾ. ಸೂಪರ್ ಮಾರ್ಕೆಟ್ ಹೋಗಿ ರೈಸ್ ಪೇಪರ್ ಬರುತ್ತೆ, ರೈಸ್ ಪೇಪರ್ ತೊಗೊಂಡು ಬಂದು ಅದನ್ನು ನೀರಲ್ಲಿ ಡಿಪ್ ಮಾಡಿ, ಆಯಿತಾ, ರೆಡಿ ಆಯಿತು ಅದರ ಬೇಸು. ಮತ್ತು ಈಗ ಚಿಕನ್ ಮೋಮೋಸ್ ಬೇಕಾ, ಚಿಕನ್ನ ಕುಕ್ ಮಾಡಿ, ಸ್ಟೀಮ್ ಮಾಡಿ ಅವ್ರು ಕುಕ್ ಮಾಡಿ, ಸ್ವಲ್ಪ ಮಸಾಲೆ ಎಲ್ಲ ಹಾಕಿ, ನೋ ಪ್ರಾಬ್ಲಮ್. ಇದರಲ್ಲಿ ನಮ್ಮ ಸ್ಪೈಸಸಲ್ಲಿ ಕ್ಯಾಲೋರೀಸ್ ತುಂಬ ಕಮ್ಮಿ. ಸರಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಆನಿಯನ್ ಬೇಕಾದ್ರೆ ಒಂದೊಂದು ಮಿಕ್ಸ್ನ ರೆಡಿ ಮಾಡಿ, ಆಯಿತಾ, ನಡುವಲ್ಲಿ ಇಡಿ, ಕವರ್ ಮಾಡಿ, ಸ್ವಲ್ಪ ಹೊತ್ತು ಸ್ಟೀಮ್ ಮಾಡಿ, ಸೂಪರ್ ಟೇಸ್ಟ್. ಮೇಯೋನೀಸ್ ಬೇಕಾ, ನಾರ್ಮಲ್ ಮೇಯೋನೀಸ್ ತೊಗೊಳ್ಳೋ ಬದಲು ಲೋ ಫ್ಯಾಟ್ ಮೇಯೋನೀಸ್ ಅಂತ ಬರುತ್ತೆ, ಮೇಯೋ ಲೈಟ್ ಬರುತ್ತೆ, ಟೇಸ್ಟು ಆಯಿತು, ಹೆಲ್ತು ಬಂತು. ಸೊ ಸ್ಮಾರ್ಟ್. ಐ ಲವ್ ಈಟಿಂಗ್. ನಾನು ಶವರ್ಮ ತಿಂತೀನಿ, ನಾನು ರೆಗ್ಯುಲರ್ ಮನೇಲೇ ಶವರ್ಮ ಮಾಡ್ಕೋತೀನಿ, ಹೆಲ್ದಿ ಶವರ್ಮ. ಇನ್ಸ್ಟೆಡ್ ಆಫ್ ಪೀಟಾ ಬ್ರೆಡ್ ಐ ಯೂಸ್ ವೀಟ್. ಮೈ ಮೌತ್ ಈಸ್ ವಾಟರಿಂಗ್ ಬಿಕಾಸ್ ಐ ಆಮ್ ಟಾಕಿಂಗ್ ಅಬೌಟ್ ಫುಡ್. ಸೊ ಐ ಯೂಸ್ ವೀಟ್ ಬ್ರೆಡ್, ಚಪಾತಿನ ಆ ಥರ ಮನೇಲೇ ರೋಲ್ ಥರ ಮಾಡಿಕೊಂಡು ಚಿಕನ್ನ ಕುಕ್ ಮಾಡಿ ಯು ಆರ್ ಅ ವೆಜಿಟೇರಿಯನ್, ಚಿಕನ್ ಶವರ್ಮ ಅದರಲ್ಲಿ ಚಿಕನ್ ಜೊತೆ ಮಯೋನೀಸಲ್ಲಿ ಲೋ ಫ್ಯಾಟ್ ಮಯೋನೀಸ್ ಯೂಸ್ ಮಾಡ್ತೀನಿ. ಚಿಕನ್ನ ಡೀಪ್ ಫ್ರೈ ಮಾಡೋ ಬದಲು ಅಥವಾ ಕಮ್ಮಿ ಕ್ಯಾಲೋರೀಸಲ್ಲಿ ಮಾಡಿ ಟೇಸ್ಟಿಯಾಗಿ ಮಾಡಿ ತಿಂತೀನಿ. ಸೊ ಇದನ್ನು ಮಾಡಿಕೊಂಡ್ರೆ ನೀವು ಬೇರೆ ಡಿಪೆಂಡ್ ಆಗಬೇಕು ಅಂತ ಇಲ್ಲ ಅಲ್ಲ ಹೊರಗಡೆ ಫುಡಲ್ಲಿ. ಆಗ ನೀವು ಹೇಳ್ತೀರಾ ಹಾಗಿದ್ರೆ ಆ ಟೇಸ್ಟ್ ಬರತ್ತಾ, ಸ್ವಲ್ಪ ಕಾಂಪ್ರಮೈಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಫುಡ್ ಹೇಳಿ. ನೆಕ್ಸ್ಟ್ ಇಸ್ ಒನ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಬಿರಿಯಾನಿ ಇಸ್ ಆ್ಯಕ್ಚುಲಿ ಹೆಲ್ದಿ, ಯು ನೋ. ಇಟ್ ಮೈಟ್ ಬಿ ಅ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್. ವಾಟ್ ಈಸ್ ದೇರ್ ಇನ್ ಬಿರಿಯಾನಿ? ರೈಸ್, ಚಿಕನ್. ದ ಪ್ರಾಬ್ಲಮ್ ಈಸ್ ಅದನ್ನು ಕುಕ್ ಮಾಡುವಾಗ ಅರ್ಧ kg ತುಪ್ಪ ಹಾಕಬಾರ್ದು, ಅರ್ಧ kg ಎಣ್ಣೆ ಹಾಕಬಾರ್ದು, ಅಲ್ಲಿ ಪ್ರಾಬ್ಲಮ್ ಇರೋದು. ಇಲ್ಲಾಂದರೆ ರೈಸ್ ಆ್ಯಂಡ್ ಚಿಕನ್, ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್. ಯು ಗೆಟ್ ಮೈ ಪಾಯಿಂಟ್? ನೋ, ದಟ್ ಈಸ್ ದ ಪ್ರಾಬ್ಲಮ್. ಬಿರಿಯಾನಿ ಇಸ್ ಆ್ಯಕ್ಚುಲಿ ವೆರಿ ಹೆಲ್ದಿ. ಬಟ್ ಈಗ ಹೋಟೆಲ್ ಬಿರಿಯಾನಿ ಈಗ ಅಫ್ಕೋರ್ಸ್ ರೆಪ್ರೆಸೆಂಟಿಂಗ್ ನಮ್ಮ ಬೆಂಗಳೂರು, ಈ ಕಡೆ ಮೇಘ್ನಾ, ಆ ಕಡೆ ನಾಗಾರ್ಜುನ, ಈ ಕಡೆ ನಂದನ. ಅದೇ ನಾನು ಮನೆ ಬಿರಿಯಾನಿ ಬಗ್ಗೆ ಮಾತಾಡ್ತಿರೋದು. ಹೋಟೆಲ್ ಬಿರಿಯಾನಿ ಒನ್ಸ್ ಇನ್ ಅ ವೈಲ್. ಓಕೆ, ಹೋಟೆಲ್ ಬಿರಿಯಾನಿ ತಿಂದು ಸಹ ಫ್ಯಾಟ್ ಲಾಸ್ ಮಾಡ್ಬೋದು, ಪೋರ್ಷನ್ ಕಂಟ್ರೋಲ್ ಮಾಡಬೇಕಾಗತ್ತೆ. ಈಗ ನಾನು ಹೊರಗೆ ಹೋದಾಗ ಬಿರಿಯಾನಿ, ದೆರ್ ಆರ್ ಡೇಸ್ ವೆನ್ ಐ ಚೀಟ್ ಕಂಪ್ಲೀಟ್ಲಿ. ಅಂದರೆ ಓಕೆ ಇವತ್ತು ಗಮ್ಮತ್ತು ಮಾಡೋಣ, ಇಷ್ಟು ದಿನ ಫುಲ್ ಸ್ಟ್ರಿಕ್ಟ್ ಆಗಿದ್ದೆ ಅಂತ. ಬಟ್ ಜನ ಏನಾಗುತ್ತೆ ಗೊತ್ತಾ, ಗಮ್ಮತ್ತು ಮಾಡು. ನೀವು 100 ಮೆಟ್ಲು ಹತ್ತಿ ಆದಮೇಲೆ ನೀವು 1 ಮೆಟ್ಲು ಕಮ್ಮಿ ಬಂದರೆ ಕೆಳಗೆ ನೋಡಲಿಕ್ಕೆ 99 ಮೆಟ್ಲು ಇರುತ್ತೆ. ಪ್ರಾಬ್ಲಮ್ 4 ಮೆಟ್ಲು ಹತ್ತಾದಮೇಲೆ ಜನ 2 ಮೆಟ್ಲು ಕಮ್ಮಿ ಬಂದು ನೀವು ವಾಪಸ್ ಅಲ್ಲೇ ನಿಂತಿರ್ತೀರ. ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್? ಸೆಲೆಬ್ರೇಟಿಂಗ್ ಟು ಅರ್ಲಿ. ಅಚೀವ್ ಮೈಲ್ ಸ್ಟೋನ್ ಆ್ಯಂಡ್ ಸೆಲೆಬ್ರೇಟ್. ಕರೆಕ್ಟಾ? ಅಂದರೆ 100 ಹತ್ತಿ ಕೆಳಗಡೆ ನೋಡಿದಾಗ ಇನ್ನೂ 99 ಅಷ್ಟಾರು ಇರ್ಬೇಕು ನಿಮಗೆ, ಇನ್ನೂ ಬೀಳೋಕೆ ಅಷ್ಟು ದೂರ. ನಾವು 4 ಹತ್ಬಿಟ್ಟು ಕೆಳಗಡೆ ನೋಡಿದ್ರೆ ಇನ್ನು ಇರೋದೇ 3. ವೇರ್ ಯು ಸ್ಟಾರ್ಟೆಡ್ ಅಲ್ಲೇ ಇರ್ತೀರಾ. ಜನ ಬೇಗ ಚೀಟ್ ಮಾಡಿಬಿಡ್ತಾರೆ, 4 ದಿನದಲ್ಲೇ ಚೀಟ್ ಮಾಡಿಬಿಡ್ತಾರೆ. ಒಂದು 50 ದಿನ ಮಾಡಿ, 50 ದಿನ ಕೊಡಿ, ಅದಾದಮೇಲೆ ಗಮ್ಮತ್ ಹೋಗಿ ಹ್ಯಾವ್ ಗುಡ್ ಫುಡ್, ಎಂಜಾಯ್. ಬಟ್ ಯು ನೋ ವಾಟ್ ಡು ಯು ಸೇ, ಅದಕ್ಕಿಂತ ಹೇಳಿ ರಿವಾರ್ಡ್ ಯುವರ್ ಸೆಲ್ಫ್. ಸೊ ಡೋಂಟ್ ಸೆಲೆಬ್ರೇಟ್ ಟು ಅರ್ಲಿ. ಇನ್ ಎನಿಥಿಂಗ್, ಡಯಟ್ ಅಲ್ಸೋ ಅಷ್ಟೇ, ವರ್ಕೌಟ್ ಅಲ್ಸೋ. ವೆರಿ ವೆಲ್ ಸೈಡ್. ಯಾಕಂದರೆ ಜಾರಕ್ಕೂ ತುಂಬ ಈಸಿ. ಜಾರಕ್ಕೆ ತುಂಬ ಇರಬೇಕಲ್ಲ, ಏನು ಇಲ್ಲದೆ ಬಿದ್ದುಬಿಟ್ರೆ. ಅಮೇಝಿಂಗ್. ಸೊ ಮಸಾಲೆ ಪುರಿ ಆಯಿತು, ಸ್ಟೀಮ್ ಮೋಮೋ ಆಯಿತು, ಬಿರಿಯಾನಿ ಆಯಿತು, ಇನ್ನೇನಪ್ಪ, ಒಂದು ದೋಸೆ. ದೋಸೆ ಆ್ಯಕ್ಚುಲಿ ಕಮ್ಮಿ ಕ್ಯಾಲೋರೀಸೇ ಇರೋದು, 150 ಇರ್ಬೋದು ಒಂದು ದೋಸೆಯಲ್ಲಿ, ನಾರ್ಮಲ್ ದೋಸೆಯಲ್ಲಿ. ಅಗೇನ್ ಅಲ್ಲಿ ಸಹ ಮ್ಯಾಟರ್ ಆಗೋದು ಎಷ್ಟು ಎಣ್ಣೆ ಹಾಕಿದ್ದಾರೆ, ಎಷ್ಟು ತುಪ್ಪ ಹಾಕಿದ್ದಾರೆ ಅಂತ. ಚಟ್ನಿಯಲ್ಲಿ ಜಾಸ್ತಿ ಕ್ಯಾಲೋರೀಸ್ ಇದೆ. ಯಾರ್ಯಾರು ನೋಡ್ತಿದ್ದೀರಾ ಕೇಳಿ, ತೆಂಗಿನಕಾಯಿ ಚಟ್ನಿ ಎಷ್ಟು ಟೇಸ್ಟಿ, ತೆಂಗಿನಕಾಯಲ್ಲಿ ಅಷ್ಟೇ ಕ್ಯಾಲೋರೀಸ್ ಇದೆ. ಸೊ ಸಾಂಬಾರು ಜೊತೆ ತಿಂದರೆ ಕ್ಯಾಲೋರೀಸ್ ಉಳಿಯುತ್ತೆ. ಸಾಂಬಾರಲ್ಲಿ ನೀರಂಶ ಜಾಸ್ತಿ ಅಲ್ಲ. ಸೊ ಒಂದು ಕಪ್ ಚಟ್ನಿನಲ್ಲಿ ಒಂದು 200-300 ಕ್ಯಾಲೋರಿ ಇರ್ಬೋದಾ ಆರಾಮ್ಸೆ. ಎಷ್ಟು ಕೋಕೋನಟ್ ಇರುತ್ತೆ ಅಷ್ಟು ಕ್ಯಾಲೋರೀಸ್ ಜಾಸ್ತಿ. ಮತ್ತೆ ಅಲ್ಲೇ ಆಗೋಯ್ತಲ್ಲ ಚಟ್ನಿ 200. ಇದು ನನಗೆ ಗೊತ್ತಾಗಲ್ಲ. ಈಗ ಇದನ್ನು ನೋಡಿ ಜನ ನಾವು ಏನೂ ತಿನ್ನಬಾರ್ದು. ಇಲ್ಲ, ನೀವು ಎಲ್ಲ ತಿನ್ನಿ, ಅಷ್ಟೇ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿ. ಒಂದು. ಎರಡನೇದು, ದಿನಾಲೂ ತಿನ್ನಬೇಡಿ, ಯಾವಾಗಾದರೂ ಒಮ್ಮೆ ತಿನ್ನಿ. ಯಾವಾಗಲಾರು ಇಲ್ಲಾಂದರೆ ದಿನಾ ತಿನ್ನಬೇಕಾ? ಒಂದು ಫಾರ್ ಎಕ್ಸಾಂಪಲ್ ಯು ಆರ್ ಗೋಯಿಂಗ್ ಔಟ್, ಯು ಹ್ಯಾವ್ ಟು ಈಟ್ ಔಟ್ಸೈಡ್, ಆಯಿತಾ? ಬಿರಿಯಾನಿ ತಿನ್ನಿ, ನೀವು ಹೇಳಿದ್ರಿ ಮೇಘನಾಸ್ ಬಿರಿಯಾನಿ ತಿನ್ನಿ, ಇಷ್ಟು ರೈಸ್ ತೊಗೊಳ್ಳಿ, ಇಷ್ಟು ಚಿಕನ್ ಪೀಸ್ ತೊಗೊಳ್ಳಿ, ಪೋರ್ಷನ್ ಕಂಟ್ರೋಲ್ ಮಾಡಿ. ಸ್ವಲ್ಪ ಒಂದು ಎಕ್ಸ್ಟ್ರಾ ಹೊಟ್ಟೆ ತುಂಬಬೇಕಾ, ಹೊಟ್ಟೆ ತುಂಬಿಲ್ಲ, ಇನ್ನು ಸ್ವಲ್ಪ ಸ್ಯಾಲಡ್, ಫೈಬರ್ ತಿನ್ನಿ, ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಈ ವೆಜಿಟೇರಿಯನ್ಸ್ದು ಕಂಪ್ಲೇಂಟೇ ನಮ್ಗೆ ಪ್ರೋಟೀನ್ ಸಿಗಲ್ಲ. ಇಲ್ಲ, ಯಾಕೆ? ಪನೀರ್ ತುಂಬ ಆಪ್ಷನ್ಸ್ ಇದೆ, ಕಸ್ಟಮೈಸೇಷನ್ ಬೇಕು ಅಷ್ಟೇ. ಯಾಕೆ ಪ್ರೋಟೀನ್ ಸಿಗಲ್ಲ? ಏನಾಗ್ಬಿಡುತ್ತೆ ಗೊತ್ತಾ, ಮನೆಯಲ್ಲಿ ಬೆಳಗ್ಗೆ ಒಂದು ಪುಳಿಯೋಗರೆ ರೆಡಿ ಇರುತ್ತೆ, ಮಧ್ಯಾಹ್ನ ಅನ್ನ ಸಾರು, ಅನ್ನ ಹುಳಿ, ರಾತ್ರಿ. ಸೊ ಈ ಥರ ಮನೆಗಳು ಈಗ ಹ್ಯಾಬಿಟ್ ಚೇಂಜ್ ಇನ್ ಟರ್ಮ್ಸ್ ಆಫ್. ಪುಳಿಯೋಗರೆ ತೊಗೊಳ್ಳಿ, ನಾನು ಸೊಲ್ಯೂಷನ್ ಕೊಡ್ತೀನಿ. ಪುಳಿಯೋಗರೆ ತೊಗೊಳ್ಳಿ, ಸ್ವಲ್ಪ ರಾತ್ರಿ ಚೆನ್ನಾಗಿ ಸೋಕ್ ಮಾಡಿಟ್ಕೊಳ್ಳೋದು ಕಷ್ಟನಾ? ಆಯಿತು, ಒಂದು 10 ಗ್ರಾಮ್ ಪ್ರೋಟೀನ್ ಆದರೂ ಸಿಕ್ತು ಅದರಲ್ಲಿ. ಮೊಟ್ಟೆಯಲ್ಲಿ ಸಿಕ್ಕೋದಷ್ಟು ಸಿಗಲಿಕ್ಕಿಲ್ಲ, ನೀವು 100 ಗ್ರಾಮ್ ತೊಗೊಂಡು ಒಂದು 10 ಗ್ರಾಮ್ ಪ್ರೋಟೀನ್ ಅದರಲ್ಲಿ ಸಿಕ್ತು. ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್. ಸೈಡಲ್ಲಿ ಒಂದು ಸ್ವಲ್ಪ ಪ್ರಾಬಬ್ಲಿ ಒಂದು ಯೋಗರ್ಟ್ ತೊಗೊಳ್ಳಿ,
ಕರ್ಡ್ ತೊಗೊಳ್ಳಿ, ಅದರಲ್ಲಿ ಒಂದು 8-9 ಗ್ರಾಮ್ ಸಿಗ್ತಾ ಆಯ್ತಲ್ಲ, ಒಂದು ಮೀಲಲ್ಲಿ 20-22 ಗ್ರಾಮ್. ಐ ಗೇವ್ ಯು ಸೊಲ್ಯೂಷನ್. ಪುಳಿಯೋಗರೆ ಜೊತೆ ಇದು ಸಹ ತಿನ್ನಿ. ಇಲ್ಲ ಪುಳಿಯೋಗರೆ ಮಾಡ್ತೀರಾ, ಪುಳಿಯೋಗರೆ ಮಾಡುವಾಗ ಸ್ವಲ್ಪ ಕಸ್ಟಮೈಸ್, ಸ್ವಲ್ಪ ಸೋಯಾ ಚಂಕ್ಸನ್ನು ಹಾಕಿ ಪುಳಿಯೋಗರೆ ಮಾಡಿ. ಫಾರ್ ಮದರ್ಸ್ ಹೂ ಬೇಸಿಕ್ಲಿ ಸೇ ಇವೆಲ್ಲ ಎಕ್ಸ್ಟ್ರಾ ಎಲ್ಲ ಮಾಡಬೇಡ, ವರ್ಡ್ ಆಫ್ ಅಡ್ವೈಸ್ ಏನಿದೆಯೋ ಹಂಗೆ ತಿನ್ಕೊಂಡು ಹೋಗೋ, ಇವೆಲ್ಲ ಬರೀ ಬಾಡಿ ಬಿಲ್ಡರ್ಸ್ಗೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಾ ನೀನು ಅಂತ ಈ ಥರ ಮಾತುಗಳು ಬರುತ್ತೆ, ಕೇಳಿರ್ತೀರಾ ನೀವು? ಕೇಳಿರ್ತೀನಿ. ಬಟ್ ದೆನ್ ನಾನೇನು ಹೇಳೋದು, ಯಾಕೆ ಗೊತ್ತಾ, ಅವರಿಗೆ ಅವೇರ್ನೆಸ್ ಇಲ್ಲ. ಸೊ ನಾವು ಮಕ್ಕಳಾಗಿ ಅವರಿಗೆ ಅವೇರ್ನೆಸ್, ಅವರಿಗೆ ಹೇಗೆ ಅರ್ಥ ಆಗತ್ತೆ ಆ ರೀತಿಯಲ್ಲಿ ನಾವು ಹೇಳಿದರೆ ಡೆಫಿನೆಟ್ಲಿ ಅವರಿಗೆ ಅರ್ಥ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ಲಾಡ್ ಆಫ್ ಅಮ್ಮಂದರು ಆರ್ ವಾಚಿಂಗ್ ದಿಸ್, ಬಿಕಾಸ್ ನಮ್ಮ ಪಾಡ್ಕಾಸ್ಟ್ ತುಂಬ ಅಮ್ಮಂದರು ನೋಡ್ತಾರೆ. ಸೊ ಅಟ್ ಆ ಏಜು ಇಫ್ ದೇ ಹ್ಯಾವ್ ಟು ಕಂಪ್ಲೀಟ್ಲಿ rewire the way they look at food. 5 changes that you want to tell a 50-year-old amma watching this. ಫಸ್ಟ್ ಸಿಂಪಲ್ಲು, ಎಲ್ಲ ಮೀಲಲ್ಲಿ ಸ್ವಲ್ಪ ಸ್ವಲ್ಪ ಪ್ರೋಟೀನ್ ಹಾಕ್ಕೊಳ್ಳಿ ಆಯಿತಾ. ಅವಾಯ್ಡ್ ಮಾಡಿಬಿಡಿ ಯಾವುದೋ ಸೋರ್ಸ್ ಆಫ್ ಪ್ರೋಟೀನು. ಅಂದರೆ ಅಮ್ಮಂದ್ರಿಗೆ ಅರ್ಥ ಆಗೋಂಗೆ ಅವ್ರಿಗೊಂದು ಆಪ್ಷನ್ಸ್ ಇಷ್ಟೊತ್ತು ಕೊಟ್ಟಿದ್ದೀವಿ. ಸ್ವಲ್ಪ ಕಾಳು ಇರಲಿ ವೆಜಿಟೇರಿಯನ್ಸಿಗೆ, ಅಥವಾ ಸ್ವಲ್ಪ ಪನ್ನೀರ್ ಇರಲಿ, ಸ್ವಲ್ಪ ಸೋಯಾ ಚಂಕ್ಸ್ ಇರಲಿ ವೆಜಿಟೇರಿಯನ್. ನಾನ್ ವೆಜ್ ಪ್ರತಿ ದಿನ ಮನೇಲಿ ಇದಿರಲೇಬೇಕು. ಒಂದು ಮೀಲಲ್ಲಿ ಒಂದು ಸ್ವಲ್ಪ ಪ್ರೋಟೀನ್ ಸೋರ್ಸ್ ಅದು ಇರಲೇಬೇಕು. ಇದು ನಿಮ್ಮ ಹೆಲ್ತನ್ನು ಎಲಿವೇಟ್ ಮಾಡುತ್ತೆ. ಯುವರ್ ಬ್ಲಡ್ ಮಾರ್ಕರ್ಸ್ ವಿಲ್ ಚೇಂಜ್, ಇಟ್ ವಿಲ್ ಗೆಟ್ ಬೆಟರ್. ಅಂದರೆ ಇದೆಲ್ಲ ಬ್ಲಡ್ ಮಾರ್ಕರ್ಸ್ ಚೇಂಜ್ ಆದರೆ ಏನಾಗುತ್ತೆ, BP ಬರಲ್ಲ, ಶುಗರ್ ಬರಲ್ಲ. ಅಂದರೆ ಚಾನ್ಸಸ್ ಬರಲ್ಲ ಅಂತ ಅಲ್ಲ ರಶ್ಮಿ ಅವರೇ, ಏನಾಗುತ್ತೆ ಅಂದರೆ ಇಟ್ ಈಸ್ ಬೆಟರ್ ದೆನ್ ನಾಟ್ ಹ್ಯಾವ್, ಅಂದರೆ ವೇ ಬೆಟರ್. 0ಕ್ಕಿಂತ ಸೊ ಓಕೆ, ಫಸ್ಟ್ ರ್ಯಾಂಕು, 4th ರ್ಯಾಂಕು, ಲಾಸ್ಟ್ ರ್ಯಾಂಕು. 4th ರ್ಯಾಂಕ್ ಆಲ್ವೇಸ್ ಲಾಸ್ಟ್ ರ್ಯಾಂಕಿಂದ ಬೆಟರ್ ಅಲ್ಲ. ಇಫ್ ಈಸಿಲಿ ಅದನ್ನು ಅಚೀವ್ ಮಾಡ್ಬೋದು ಅಂದರೆ ಯಾಕೆ ಬಿಟ್ಕೊಡ್ತಿದ್ದೀರಾ? ಸರಿನಾ? ಒಂದು ನಿಮ್ಮ ಡಯಟಲ್ಲಿ ಪ್ರೋಟೀನ್ ಆಗಿ ಇನ್ನೊಂದು ನೀರು ಕುಡೀರಿ. ಅಯ್ಯೋ ನೀರು ಕುಡಿಯೋದು, ಡಿಹೈಡ್ರೇಷನ್ ಇಸ್ ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್. ನೀರು ಮಿಸ್ ಮಾಡಿಬಿಡಿ. ಈಗ ಕೆಲಸ ಮಾಡ್ತಿರ್ತಾರೆ ಅಮ್ಮಂದಿರು, ಮನೇಲಿ ಕೆಲಸ ಮಾಡ್ತಿದ್ದಾರೆ, ಮರ್ತೋಗ್ಬಿಡತ್ತೆ ನೀರು ಕುಡಲಿಕ್ಕೆ, ಮರ್ತೋಗ್ಬಿಡತ್ತಲ್ಲ. ಯುವರ್ ಯೂರಿನ್ ಶುಡ್ ನೆವರ್ ಬಿ ಡಾರ್ಕ್. ಹೂಎವರ್ ಈಸ್ ವಾಚಿಂಗ್, ಯೂರಿನ ಡಾರ್ಕ್ ಆಗಿ ಬಿಡಲೇಬಾರ್ದು. ಇಟ್ ಇಸ್ ವೆರಿ ಬ್ಯಾಡ್. ಲೈಟ್ ಕಲರ್ ಇರಬೇಕು. ಸರಿ, ದಟ್ ಈಸ್ ಅನ್ ಇಂಡಿಕೇಟರ್, ದಟ್ ಸಿಂಪಲ್ ಇಂಡಿಕೇಟರ್ ದಟ್ ನೀವು ಡಿಹೈಡ್ರೇಟ್ ಆಗಿದ್ದೀರಾ, ಡಾರ್ಕ್ ಆದರೆ, ಜಾಸ್ತಿ ಎಲ್ಲೋ ಇದ್ದರೆ. ಸೊ ಇಟ್ಸ್ ಆಲ್ವೇಸ್ ಬೆಟರ್ ನೀರು ಕುಡಿ. ಅದು ನೋಡಿ ಇಂಡಿಕೇಟ್ ಮಾಡಿ, ಹಾಗಿದ್ರೆ ಡಾರ್ಕ್ ಇದ್ದರೆ ನೀವು ಡಿಹೈಡ್ರೇಟ್ ಆಗಿದ್ದೀರಾ ಅಂತ ಅರ್ಥ. ಸೊ ಮಾರ್ಕರ್ ಇಸ್ ವಾಟ್, 2 ಲೀಟರ್ಸ್ 3 ಲೀಟರ್ಸ್ ಅದಲ್ಲಿ ಒಂದು ಆವ್ರೇಜ್ ಆಗಿ ಹೇಳಬೇಕಂದ್ರೆ ಒಂದು 2.5 3 ಲೀಟ್ರು. ಈ ಅಗೇನ್ ಅಲ್ಲಿ ಸಹ ಮ್ಯಾಟರ್ ಆಗೋದು ಫಿಸಿಕಲ್ ಆ್ಯಕ್ಟಿವಿಟಿ ಮೇಲೆ. ತುಂಬ ಹೊರಗಡೆ ಆ್ಯಕ್ಟಿವಿಟಿ ಮಾಡ್ತಾ ಇದ್ದೀರಾ, ಓಡಾಡ್ತಿದ್ದೀರಾ ಅಂದರೆ ನೀರು ಜಾಸ್ತಿ ಬೇಕು. ಸೆಡೆಂಟರಿ ಆಗಿದ್ದೀರಾ ಅಂದರೆ ನೀವು ಹೇಳಿದ ಪ್ರಕಾರ 2.5 3. ಅದೇ ಯುವರ್ ಯೂರಿನ್ ಕ್ಯಾನ್ ಟೆಲ್ ವೆದರ್ ಯುವರ್ ಹೈಡ್ರೇಟೆಡ್ ಆರ್ ನಾಟ್. ಸಿಂಪಲ್ ವೇ ಟು ಮೆಷರ್. ನೆಕ್ಸ್ಟ್ ಅದು ಬಿಟ್ಟರೆ ನೀರಾಯಿತು, ಪ್ರೋಟೀನ್ ಆಯಿತು, ಫೈಬರ್ ಅಂತ ನನ್ನ ಪ್ರಕಾರ ತಾಯಿಯಂದಿರು ಅಥವಾ ಮನೇಲಿರೋ ಫೈಬರ್ ಒಂದು ಕಂಪ್ಲೀಟ್ ಮಾಡ್ತಾರೆ. ಯಾಕಂದರೆ ಅವರು ವೆಜಿಟೇಬಲ್ಸ್ ಮನೆಯಲ್ಲಿ ಪಲ್ಯ ಗಿಲ್ಯ ಮಾಡಿ ತಿಂತಾರೆ. ಬಟ್ ಅದೇ ತಿನ್ನುವಾಗ ಅದರಲ್ಲಿ ಸ್ವಲ್ಪ ಕಮ್ಮಿ ಎಣ್ಣೆ ಹಾಕಿ ಮಾಡಿ. ಅಂದರೆ ಟೇಸ್ಟ್ ಬರುತ್ತೆ ಗೊತ್ತು, ಬಟ್ ದೆನ್ ಕ್ಯಾಲರೀಸ್ ನಮ್ಗೆ ಗೊತ್ತಿಲ್ಲದೆ ಕ್ಯಾಲರೀಸ್ ಜಾಸ್ತಿ ಆಗಿಬಿಡುತ್ತೆ. ಸ್ವಲ್ಪ ಎಣ್ಣೆ ಕಮ್ಮಿ ಹಾಕಿ ಮಾಡಿ, ಮೆಷರ್ ಮಾಡಿ ಎಣ್ಣೆನ. ನಾವು ಅಬೌಟ್ ಎಣ್ಣೆ ಅಗೇನ್ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಥಿಯರೀಸ್ ಇದೆ ಈಗ, ಬಿಕಾಸ್ ಆಫ್ ಇಂಟರ್ನೆಟ್. ಅಗೇನ್ ಕೆಲವ್ರು ಹೇಳ್ತಾರೆ ಕೊಬ್ಬರಿ ಎಣ್ಣೆ ತಿಂದರೆ ಹಾರ್ಟಿಗೆ ಒಳ್ಳೆಯದು, ಇನ್ನು ಕೆಲವರು ಆಲಿವ್ ಆಯಿಲು, ಇನ್ನು ನೋಡಿದ್ರೆ ಇಲ್ಲ ನೀವು ಮೂಲತಃ ಬೆಂಗಳೂರವರಾದರೆ ನಿಮ್ಮ ತಾತ ಅಜ್ಜಂದ್ರು ಏನು ತಿಂತಾಯಿದ್ರು ಅದನ್ನೇ ತಿನ್ನಬೇಕು ಅಂತ. ಯಾವ ಎಣ್ಣೆ ಯೂಸ್ ಮಾಡ್ತಿದ್ರು? ಈಗ ಉದಾಹರಣೆಗೆ ಬೆಂಗಳೂರು ಅಂದರೆ ಕಡಲೆಕಾಯಿ ಎಣ್ಣೆ, ಐ ಮೀನ್ ಕೋಸ್ಟಲ್ ಏರಿಯಾಸ್ ಅಂತಂದರೆ ಬಹುಶಃ ತೆಂಗು. ನನಗೆ ಟೇಸ್ಟ್ ವೈಸ್ ಕೋಕೋನಟ್ ಆಯಿಲ್ ಇಷ್ಟ, ಅದಕ್ಕೆ ನಾನು ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೀನಿ. ಹೌ ಟು ಚೂಸ್ ಅ ರೈಟ್ ಆಯಿಲ್, ಶ್ರವಣ್? ಅಂದರೆ ಹೆಲ್ದಿ research, with the research it is seen that coconut oil and olive oil are good ಅಂತ ನಾನು ಓದಿರೋ ಪ್ರಕಾರ. ನಾಟ್ ಬೆಸ್ಟ್, ಗುಡ್. ಓಕೆ, ಎಗೇನ್ ನೋಡಿ, ಒಂದೊಂದು ಫೂಡಲ್ಲಿ ಒಂದು 5 ml ಯೂಸ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಇನ್ನು 20 ml ಆಯಿತು ದಿನಕ್ಕೆ, 25 ml ಆಯಿತು. ಇಟ್ ಡಸಂಟ್ ಮ್ಯಾಟರ್. ವಿ ಆರ್ ಓವರ್ ಥಿಂಕಿಂಗ್. ನಿಮ್ಗೆ ಅರ್ಥ ಆಯ್ತಾ? ನಿಮಗೆ ಕೊಬ್ಬರಿ ಎಣ್ಣೆ ಇಷ್ಟನಾ, ಕೊಬ್ಬರಿ ಆಲಿವ್ ಆಯಿಲ್ ಇಷ್ಟ, ಆಯಿಲ್ ನಿಮಗೆ ಕಡಲೆಕಾಯಿ ಯಾವುದು ಬೇಕಾದ್ರೆ ತಿನ್ನಿ, ಪೋರ್ಷನ್ ಕಂಟ್ರೋಲ್ ಮಾಡಿ ಸಾಕು. ನಾನು ಏನು ಹೇಳ್ತಿರೋದು, ನಾವು ಯಾವುದ್ರ ಬಗ್ಗೆ ಯೋಚನೆ ಮಾಡಬೇಕು ಅದನ್ನು ಬಿಟ್ಟು ಯಾವುದು. ಈಗ ಪಿರಮಿಡ್, ನೀವು ಪಿರಮಿಡ್ ಅಂತ ಹೇಳಿದ್ರಿ, ಬೇಸ್ ಪಿರಮಿಡಲ್ಲಿ ಏನಿದೆ ಅದರ ಬಗ್ಗೆ ಫಸ್ಟ್ ಯೋಚನೆ ಮಾಡೋಣ. ನಾವು ಟಾಪಲ್ಲಿ ಚಿಕ್ಕದಿದೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀವಿ, ಓವರ್ ಥಿಂಕ್ ಮಾಡ್ತಿದ್ದೀವಿ. ಅಯ್ಯೋ ಇದು ಹೆಲ್ದಿನಾ ಅದು ಹೆಲ್ದಿನ. ಸೊ ಬೇಸಲ್ಲಿರೋದಂದರೆ ಮೇನ್ ಈಗ ನೀವು ಹೇಳೋದು ಪ್ರೋಟೀನು, ಫೈಬರ್, ಪೋರ್ಷನ್ ಕಂಟ್ರೋಲ್ ಅವೆಲ್ಲ ಹೇಳಿದ್ರಲ್ಲ. ಮ್ಯಾಕ್ರೋ ಫಸ್ಟ್ ನೋಡ್ಕೊಳ್ಳಿ, ಮೈಕ್ರೋ ಆಮೇಲೆ ಅದಕ್ಕೆ ಬನ್ನಿ. ಅಲ್ಲ, ಮೈಕ್ರೋ ಸಹ ಇಂಪಾರ್ಟೆಂಟೇ, ಬಟ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ಟೆಲ್ ಇಸ್ ಬೇಸಿಕ್ಸ್. ಈಗ ಫಾರ್ ಎಕ್ಸಾಂಪಲ್ ನೀವು ಯಾವ್ದು ಎಣ್ಣೆ ಚೂಸ್ ಮಾಡಬೇಕು ಅಂತ ಹೋಗುವ ಮುಂಚೆ ನೀವು ನಿಮ್ಮ ಬಾಡಿಗೆ ಎಷ್ಟು ಕ್ಯಾಲರೀಸ್ ಬೇಕು ಅದನ್ನು ನೋಡ್ತಿದ್ದೀರಾ? ದ್ಯಾಟ್ ಮ್ಯಾಟರ್ಸ್. ಅರ್ಥ ಆಯ್ತಾ ನಾನು ಎಂತ ಹೇಳ್ತಿರೋದು? ನಿಮ್ಮ ಬಾಡಿಗೆ ಎಷ್ಟು ಪ್ರೋಟೀನ್ ಬೇಕು ಅದು ನೋಡ್ತಿದ್ದೀರಾ? ಅದಾದ್ಮೇಲೆ ಎಷ್ಟು ಎಣ್ಣೆ ತಗೊಳ್ಬೇಕಂತ ನಿಮಗೆ ಗೊತ್ತಾಗತ್ತೆ. ಅದಾದ್ಮೇಲೆ ಯಾವ ಎಣ್ಣೆ ತಗೊಳ್ಬೇಕಂತ ಯೋಚನೆ ಮಾಡೋಣ.
ಯಾವ ಈಗ ನೀವು ಕೋಕೋನಟ್ ಆಯಿಲ್ ತೊಗೊಳ್ಳಿ ಅಥವಾ ಆಲಿವ್ ತೊಗೊಳ್ಳಿ ಅಥವಾ ಬೇರೆ ಆಯಿಲ್ ತೊಗೊಳ್ಳಿ, 20 ml ಹಾಕಿದ್ರೆ ಕ್ಯಾಲೋರೀಸ್ ಈಗ ಸೇಮ್ ಇದೆ, ಕರೆಕ್ಟಾ? ವೇಟ್ ಗೇನ್ ನೀವು ಜಾಸ್ತಿ ತೊಗೊಂಡ್ರೆ ವೇಟ್ ಗೇನ್ ಆಗೇ ಆಗುತ್ತೆ, ವೇಟ್ ಲಾಸ್ ಆಗೋಕೆ ಹೆಲ್ಪ್ ಆಗಲ್ಲ ಕ್ಯಾಲೋರೀಸ್ ಜಾಸ್ತಿ ಆದಾಗೆ. ಸೊ ಥಿಂಕ್ ಅಬೌಟ್ ಬೇಸಿಕ್ ಸ್ಟಫ್ ಫಸ್ಟ್, ಮತ್ತು ಫುಡ್ ಸೆಲೆಕ್ಷನ್, ಫುಡ್ ಟೈಮಿಂಗ್. ತುಂಬ ಜನ ಕೇಳ್ತಾರೆ ರಾತ್ರಿ ತಿಂದ್ಕೊಂಡು ಮಲಗ್ಬೋದಾ, ರಾತ್ರಿ ಲೈಟ್ ಇರಬೇಕು ಫುಡು ರಾತ್ರಿ. ಅದೆಲ್ಲ ಮೀಲ್ ಟೈಮಿಂಗೆಲ್ಲ ಲಾಸ್ಟ್ ಪಿರಮಿಡಲ್ಲಿ ಮೇಲೆ ಬರೋದು. ಫಸ್ಟ್ ಏನು ಬರೋದು, ಪೋಷಕಾಂಶಗಳು ಕೊಡ್ತಿದ್ರೆ ಬೆಳಿಗ್ಗಿರಲಿ ರಾತ್ರಿಲಿ ಮಧ್ಯಾಹ್ನ ಇರಲಿ ಕೊಡ್ತಿದ್ದೀರಾ ಇಲ್ವಾ? ಸೊ ಮಧ್ಯದಲ್ಲಿ ಏನು ಬರುತ್ತೆ? ಫಸ್ಟ್ ಬರೋದು ಎನರ್ಜಿ ಬ್ಯಾಲೆನ್ಸ್. ನ್ಯೂಟ್ರಿಷನ್ ಅಂತ ಹೇಳುವಾಗ ಎನರ್ಜಿ ಬ್ಯಾಲೆನ್ಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ದಟ್ ಕಮ್ಸ್ ಥ್ರೂ ಕ್ಯಾಲೋರೀಸ್ ಇನ್ ವರ್ಸಸ್ ಕ್ಯಾಲೋರೀಸ್ ಔಟ್. ನೀವು ಎಷ್ಟು ಬರ್ನ್ ಮಾಡ್ತೀರಾ, ಎಷ್ಟು ಕನ್ಸ್ಯೂಮ್ ಮಾಡ್ತೀರಾ, ಓಹೋ ಆಯಿತಾ? ಅದ್ರ ಮೇಲೆ ಬರೋದು ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್. 1 ಗ್ರಾಮ್ ಪ್ರೋಟೀನಲ್ಲಿ 4 ಕ್ಯಾಲೋರೀಸ್, 1 ಗ್ರಾಮ್ ಕಾರ್ಬೋಹೈಡ್ರೇಟಲ್ಲಿ 4 ಕ್ಯಾಲೋರೀಸ್, 1 ಗ್ರಾಮ್ ಫ್ಯಾಟಲ್ಲಿ 9 ಕ್ಯಾಲೋರೀಸ್ ಇದೆ. ಸೊ ಅದನ್ನು ಸೇರಿ ಕ್ಯಾಲೋರೀಸ್ ಆಗೋದು, ಕರೆಕ್ಟಾ? ಸೊ ಫಸ್ಟು ಎನರ್ಜಿ ಬ್ಯಾಲೆನ್ಸ್, ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್, ಮೈಕ್ರೋನ್ಯೂಟ್ರಿಯೆಂಟ್ಸ್, ಮತ್ತು ಫುಡ್ ಸೆಲೆಕ್ಷನ್, ಮೀಲ್ ಟೈಮಿಂಗ್. ಸೊ ಚಿಕ್ಕದಾಗಿ ವಿಷಯ ಹೋಗ್ತಾ ಇರುತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಫುಡ್ ಸೆಲೆಕ್ಷನ್ ಅಂತ ಹೇಳುವಾಗ ಎಗೇನ್ ಒಬ್ಬರಿಗೆ ಒಂದು ಎಲರ್ಜಿ ಇದೆ ಅಂತ ಹೇಳುವಾಗ ಫುಡ್ ಸೆಲೆಕ್ಷನ್ ಇಂಪಾರ್ಟೆಂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನಿದು ಜನರಲ್ ಆಗಿ ಹೇಳ್ತಿರೋದು. ಸೊ ಬೇಸ್ಡ್ ಆನ್ ದ ಪರ್ಸನ್ ದ ಪ್ರಯಾರಿಟಿ ಚೇಂಜಸ್, ಬಟ್ ಎನರ್ಜಿ ಬ್ಯಾಲೆನ್ಸ್ ಸ್ಟೇಸ್ ಫಸ್ಟ್. ಸೊ ಎನರ್ಜಿ ಬ್ಯಾಲೆನ್ಸ್ ಒಂದು ಫಾರ್ ಎಕ್ಸಾಂಪಲ್ ನಾನು ಇನ್ನೊಂದು ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಡ್ತೀನಿ. ಹೆಲ್ದಿ ಚಿಪ್ಸ್ ಅಂತ ಒಂದು ಪ್ಯಾಕೆಟ್ ಮಾರ್ತಿದ್ದಾರೆ, ಲೇಸ್ ಅಂತ ಇದೆ, ಆಯಿತಾ? ಹೆಲ್ದಿ ಚಿಪ್ಸು ನ್ಯಾಚುರಲ್ಲು, ಬೇಕ್ಡು, ಅದಾದಮೇಲೆ ರಾಗಿಯಿಂದ ಮಾಡಿದ್ದಾರೆ, ಮತ್ತು ಬೇರೆ ಎಂತೆಲ್ಲ ಬರೀತಾರೆ. ಇಲ್ಲಿ ಇಟ್ ಈಸ್ ಲೇಸ್. ಈ ಪ್ಯಾಕೆಟ್ ಹಿಂದೆ ತಿರುಗಿ ಕ್ಯಾಲೋರೀಸ್ ನೋಡಿದರೆ 2 ಕ್ಯಾಲೋರೀಸ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸೊ ಇದು ತಿನ್ನೋದ್ರಿಂದ ವೇಟ್ ಲಾಸ್ಗೆ ಹೆಲ್ಪ್. ಅಂದರೆ ಇಟ್ ಈಸ್ ಆಲ್ ಮಾರ್ಕೆಟಿಂಗ್ ಗಿಮಿಕ್ ಎಟ್ ದ ಎಂಡ್ ಆಫ್ ದ ಡೇ. ನೀವು ನೋಡಬೇಕಾದ್ರೆ ಕ್ಯಾಲರೀಸು ಫಸ್ಟು, ಅಂದರೆ ನಿಮ್ಮ ಗೋಲ್ ವೇಟ್ ಲಾಸು, ವೇಟ್ ಗೇನು ಅಥವಾ ಮೇಂಟೆನೆನ್ಸ್ ಇದ್ದರೆ ಹಾಗೆ ಅದೇ. ಈಗ ಫಾರ್ ಎಕ್ಸಾಂಪಲ್ ಹೆಲ್ತ್ ಇಶ್ಯೂಸ್ ಅಂತ ಇದ್ದರೆ ಪ್ರೈಮರಿ ಹೆಲ್ತ್ ಇಶ್ಯೂಸ್ ಪ್ರಕಾರ ಪ್ರಾಬಬ್ಲಿ ಚೇಂಜ್ ಆಗುತ್ತೆ. ಬಟ್ ಈಗ ಫಾರ್ ಎಕ್ಸಾಂಪಲ್ ಈಗ ವೈಟ್ ಬ್ರೆಡ್, ಬ್ರೌನ್ ಬ್ರೆಡ್ ಬಂತು, ಅದರಲ್ಲಿ ಸಹ ಕ್ಯಾಲೋರೀಸ್ ಸೇಮೇ ಇರುತ್ತೆ. ಬ್ರೌನ್ ಬ್ರೆಡ್ಡಲ್ಲೂ ಅವರು ಮೈದಾ ಮಿಕ್ಸ್ ಮಾಡ್ತಾರೆ. ಯಾವುದೋ ಒಂದು ಒಳ್ಳೆ ಇನ್ಹೌಸ್ ಬ್ರ್ಯಾಂಡು, ಯಾರು ಫುಲ್ ಎಥಿಕಲ್ ಆಗಿದ್ದಾರೆ ಅವರು ಮಾತ್ರ ವೀಟಲ್ಲಿ ಮಾಡ್ಬೋದು, ಆಯಿತಾ? ಅಡಲ್ಟ್ರೇಟೆಡ್ ಅಂದೇಳಿ. ಸೊ ಇದೆಲ್ಲ ಚಿಕ್ಕ ಚಿಕ್ಕ ವಿಷಯ. ನಾನು ವೇಟ್ ಲಾಸ್ ಮಾಡ್ತಿದ್ದೀನಿ, ನಾನು ಬ್ರೌನ್ ಬ್ರೆಡ್ ಮಾತ್ರ ತಿಂತೀನಿ, ಅಗತ್ಯ ಇಲ್ಲ. ನಾನು ವೇಟ್ ಲಾಸ್ ಮಾಡ್ತಿದ್ದೀನಿ, ಬ್ರೌನ್ ರೈಸ್ ಮಾತ್ರ ತಿಂತೀನಿ, ಅಗತ್ಯ ಇಲ್ಲ. ಹೌದು, ನಿಮಗೆ ಡಯಾಬಿಟೀಸ್ ಇದೆ, ಸ್ಟ್ರಿಕ್ಟ್ಲಿ ನೀವು ಬಾರ್ಡರ್ ಲೈನಲ್ಲಿದ್ದೀರಾ, ನಿಮಗೆ ಮೇಜರ್ ಹೆಲ್ತ್ ಇಶ್ಯೂ ಇದ್ದರೆ ಆಗ ಎಸ್, ಹ್ಯಾವಿಂಗ್ ಗ್ಲೈಕಮಿಕ್ ಇಂಡೆಕ್ಸ ಮ್ಯಾಟರ್ ಆಗ್ಬೋದು ಫುಡ್, ಇದು ಅರ್ಥ ಆಯ್ತಾ? ಸೊ ಚೂಸಿಂಗ್ ಬ್ರೌನ್ ರೈಸ್ ಓವರ್ ವೈಟ್ ರೈಸ್ ವಿಲ್ ಹ್ಯಾವ್ ಅ ಸ್ಲೈಟ್ ಅಡ್ವಾಂಟೇಜ್. ಬಟ್ ಜನರಲ್ ವೇಟ್ ಲಾಸ್, ಫ್ಯಾಟ್ ಲಾಸಿಗೆಲ್ಲ ಅದೆಲ್ಲ ಅಷ್ಟು ಮ್ಯಾಟರ್ ಆಗಲ್ಲ. ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್ ಅಸ್ ಅಂಡರ್ಸ್ಟ್ಯಾಂಡ್ ದಟ್ ಪಿರಮಿಡ್, ಸೊ ದ್ಯಾಟ್ ಅದು ಅರ್ಥ ಆದರೆ ಹೆಂಗೆ ಚೂಸ್ ಮಾಡಬೇಕು ಗೊತ್ತಾಗ್ಬಿಡುತ್ತೆ. ಬೇಸಿಕಲಿ ಟು ಕನ್ಕ್ಲೂಡ್ ನಾನು ಏನು ಹೇಳಬೇಕು ಅಂದರೆ, ಅನ್ನೆಸೆಸರಿ ಬಗ್ಗೆ ಯಾವುದು, ಬಿಗ್ ಪಿಕ್ಚರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಸ್ಮಾಲ್ ಪಿಕ್ಚರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಬಿಗ್ ಪಿಕ್ಚರ್ ಸರಿ ಆಗಲಿ, ಮತ್ತೆ ಡೀಟೇಲ್ಸಿಗೆ ಹೋಗೋಣ. ಇದೆಲ್ಲ ದಾಟದ್ಮೇಲೆ ಬೇಕಾದ್ರೆ ಅದು ಮಾಡೋದು. ಯಾಕಂದರೆ ಇದು ಮಾಡಿದರೆ ಮಾತ್ರ ಅದು ಯೂಸ್ಫುಲ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಹಾರ್ಮೋನಲ್ ಇಶ್ಯೂ ಇದೆ ಅಂತ ಅಂದ್ಕೊಳ್ಳಿ, ಥೈರಾಕ್ಸಿನ್ ಕೊಡ್ತಿದ್ದಾರೆ ಅಂತ ಅಂದ್ಕೊಳ್ಳಿ ಯಾರಿಗೊಬ್ರಿಗೆ, ಈಗ ಪೇಷಂಟ್, ಡಾಕ್ಟರ್ಸು ಹೇಳ್ತಾರೆ ನೀವು ಖಾಲಿ ಮೆಡಿಸಿನ್ ತೊಗೊಂಡ್ರೆ ಸರಿಯಾಗಲ್ಲ, ನೀವು ಅದ್ರ ಹಿಂದೆ ನಿಮ್ಮ ನ್ಯೂಟ್ರಿಷನ್ ಡಯಟ್ ಸರಿ ಇರಬೇಕು, ಲೈಫ್ ಸ್ಟೈಲ್ ಇಂಪ್ರೂವ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ಆಗಲೇ ಅದು ಕೆಲಸ ಮಾಡೋದು. ಇಲ್ಲಾಂದರೆ ನೀವು ತೊಗೊಳ್ತಾ ಹೋಗ್ತೀರಾ ಎಂಡ್ ತನಕ ತೊಗೊಳ್ತಾ ಹೋಗ್ತೀರಾ. ಬಟ್ ಇದು ಮಾಡಿದರೆ ದೇರ್ ಆರ್ ಚಾನ್ಸಸ್ ದ್ಯಾಟ್ ನಿಮ್ಮ ಡೋಸೇಜಸ್ ಕಮ್ಮಿ ಆಗ್ಬೋದು ಅಲ್ಲ. ಆ್ಯಂಡ್ ದೇರ್ ಆರ್ ಚಾನ್ಸಸ್ ಮೆಡಿಸಿನ್ ತೊಗೊಳ್ಳೋದೇ ನಿಮ್ಮ ಲೈಫ್ ಸ್ಟೈಲ್ ಇಂಪ್ರೂವ್ ಆದರೆ ಸಹ ನಿಮ್ಮ ಹೆಲ್ತ್ ಇಶ್ಯೂ ಸರಿ ಆಗ್ಬೋದು. ತುಂಬ ಜನರಿಗೆ ಆಗಿದೆ, ನಮ್ಮ ಕ್ಲೈಂಟ್ಸಿಗೆ ಆಗಿದೆ, ತುಂಬ ಜನರಿಗೆ. ಈಟಿಂಗ್ ರೈಟ್ ಹ್ಯಾಸ್ a lot of benefits, from your skin, from your hair, from your looks, from your health, from your performance, confidence. ಯಾಕಂದರೆ ಫ್ಯೂಲ್ ಅಲ್ಲ, ಫ್ಯೂಲು. ನಾವೀಗ ಗಾಡಿಗೆ ಒಳ್ಳೆ ಫ್ಯೂಲ್ ಹಾಕಿರ್ತಾನೆ ಗಾಡಿ ಓಡೋದು, ಸಿಂಪಲ್ ಲಾಜಿಕ್. ಇಲ್ಲಿ ನಮ್ಮ ಬಾಡಿಗೆ ನಾವು ಒಳ್ಳೆ ಫ್ಯೂಲ್ ಕೊಟ್ಟರೆ ಎಲ್ಲ ಚೆನ್ನಾಗಾಗುತ್ತೆ. ಆ್ಯಕ್ಚುಲಿ ನಾನು ಹೇಳ್ಬೇಕು, ನಾನು ಫಾರ್ ಎಕ್ಸಾಂಪಲ್ ಮೈ ಸ್ಕಿನ್ ಹ್ಯಾಸ್ ಇಂಪ್ರೂವ್ಡ್ ಅ ಲಾಟ್. ವೆನ್ ಐ ವಾಸ್ ಅ ಟೀನೇಜರ್, ನಾನು ಜಂಕ್ ಎಲ್ಲ ಜಾಸ್ತಿ ತಿಂತಾ ಇದ್ದಾಗ ನನ್ನ ಸ್ಕಿನ್ ತುಂಬ ಡಲ್ ಇತ್ತು, ಡಾರ್ಕ್ ಇದ್ದೆ ನಾನು. ತುಂಬ ವ್ಯತ್ಯಾಸ ಆಗಿದೆ ನನಗೆ ಪರ್ಸ್ನಲ್. ಅದೇ ಥರ ನಮ್ಮ ಕ್ಲೈಂಟ್ಸಿಗೆ ಸಹ ಐ ಹ್ಯಾವ್ ಸೀನ್ ಇಟ್. ಬಿಫೋರ್ ಆಫ್ಟರ್ ಫೋಟೋ ನೋಡೋ ಗೊತ್ತಾಗತ್ತಲ್ಲ ಮುಖದಲ್ಲಿ.
ಅದೇ ನಂಗೆ ಅವಾಗವಾಗ ಅನಿಸುತ್ತೆ ಇವೆಲ್ಲ ಜ್ಞಾನ ಹಿಂಗೆ ಬರುತ್ತೆ ಬಟ್ ಫಾಲೋ ಮಾಡೋದು ಕಷ್ಟ. ಲೈಕ್ ಟ್ರೀಟ್ ಫುಡ್ ಆಸ್ ಫ್ಯೂಯಲ್ ನಾಟ್ ಆಸ್ ಎಂಟರ್ಟೈನ್ಮೆಂಟ್ ಅಂತ. ಬಟ್ ಟುಡೇ ಇಟ್ ಇಸ್ ಬಿಕಮ್ ಪ್ರಯಾರಿಟೀಸ್, ಎಂಟರ್ಟೈನ್ಮೆಂಟ್. ಸೊ ಪ್ರಯಾರಿಟಿ. ಯು ನೀಡ್ ಟು ರಿಮೆಂಬರ್ ಆ್ಯಂಡ್ ಪ್ರಯಾರಿಟೈಸ್ ವೆಲ್. Prioritize. ಅಲ್ಲ, ಪ್ರಯಾರಿಟಿ ಮಾಡಿ ತಾನೇ ನೀವು ಪಾಡ್ಕಾಸ್ಟ್ ಮಾಡೋದು ಎವ್ರಿ ಡೇ. ಯಾಕೆ ನಿಮಗೆ ಅದು ಪ್ರಯಾರಿಟಿ ರಶ್ಮಿ ಅವರೇ. ಇಫ್ ಯು ಕೇರ್ ಎನಫ್, Yes, you if you will prioritize do- well, you so will you do. will do it.